Daddy, speak to us, Daddy. We are ready to hear you. Let your secrets be revealed. And let your people be free totally, Daddy. Whatever maybe they are passing through, set them free now. In Jesus' name, amen. ಎಲ್ಲರೂ ಕೂತ್ಕೊಳ್ಳೋದಾಗಲಿ. Intensity of your prayers. ನಿಮ್ಮ ಪ್ರಾರ್ಥನೆಯ ಪ್ರಭಾವ. Hallelujah. Hallelujah. And also intimacy. ಮತ್ತು ನಿಮ್ಮ ಸಂಬಂಧ, ಪ್ರಾರ್ಥನೆ ನಿಮ್ಮ ಸಂಬಂಧ. Hallelujah. Hallelujah. James chapter 5, 16 to 17. ಯಾಕೋಬ 5ನೇ ಪತ್ರಿಕೆ 16-17. We had talked a little bit about this maybe many days back. ಕೆಲವು ದಿವಸಗಳಿಂದ ಇದನ್ನು ನಾವು ಹೇಳಿರ್ಬೋದು ಸ್ವಲ್ಪ ಮಟ್ಟಿಗೆ. Hallelujah. Hallelujah. James 5, 16 to 17. ಯಾಕೋಬ 5:16-17. You can read. ಯಾಕೋಬ 5:16-17. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ಎಲಿಯನು ನಮ್ಮಂತ ಶುಭವುಳ್ಳವನಾಗಿದ್ದನು. ಅವನು ಮಳೆ ಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. Hallelujah. Hallelujah. Whenever we read the word of God, you need to repeat with the maybe say, shout on hallelujah. ಯಾವಾಗಲೆಲ್ಲ ವಾಕ್ಯ ಹೇಳಿ ಮುಗಿಸ್ತೀವಿ, ಆಗ ನೀವು ಹಲ್ಲೆಲೂಯಾ ಅಂತ ಸ್ಪಂದಿಸಬೇಕು. So it's about the prayer. ಇದು ನೋಡಿ ಪ್ರಾರ್ಥನೆ ಬಗ್ಗೆ. We use this for the best example. ಇದು ನೋಡಿ ಉದಾಹರಣೆಯಾಗಿ ಉಪಯೋಗಿಸಿಕೊಳ್ಳ್ರಿ ಇದನ್ನ. Here the James, the half brother of Jesus, is talking here. ಇಲ್ಲಿ ನೋಡಬಹುದು ಯೇಸು ಸ್ವಾಮಿಯ ಸಹೋದರ ಇಲ್ಲಿ ಮಾತಾಡ್ತಾ ಇದ್ದಾನೆ. And he is telling that about the prayer. ಇಲ್ಲಿ ನೋಡಿ ಅವನು ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇದ್ದಾನೆ. He was a strong man in the early apostolic era. ನೋಡಬಹುದು ಅಪೊಸ್ತಲರ ಕಾಲದಲ್ಲಿ ನೋಡಬಹುದು ಇವನು ಬಹಳ ಗಟ್ಟಿಯಾಗಿದ್ದಂತ ವ್ಯಕ್ತಿ ಇವನು. And he is also one of the pillars. ಮತ್ತು ನೋಡಬಹುದು ಇವನು ಕೂಡ ಸ್ತಂಭಗಳು. ಇವನು ಸಭಾ ಸ್ತಂಭವಾಗಿದ್ದ ಒಬ್ಬ ಅಲ್ಲಿ. James, Peter and John. ಪೇತ್ರ, ಯಾಕೋಬ, ಯೋಹಾನ. Hallelujah. James, Peter and John, they called as a pillars of the early church. ನೋಡಬಹುದು ಹಳೆ ಸಭೆಯಲ್ಲಿ ನೋಡ್ರಿ ಎಲ್ಲರೂ ಕೂಡ ನೀವು ಆದಿ ಸಭೆಯಲ್ಲಿ ಇವರೆಲ್ಲ ಕೂಡ ಒಂದು ಸಭಾ ಸ್ತಂಭವಾಗಿದ್ರು. ಪೇತ್ರ, ಯಾಕೋಬ, ಯೋಹಾನ. Maybe many people are anointed those days. ಆ ದಿನ ನೋಡ್ರಿ ಬಹಳಷ್ಟು ಅಭಿಷೇಕ ಹೊಂದಿದ್ರು. Still some people are close to Jesus. ಇದ್ರ ಹೊರತಾಗಿ ಕೆಲವರು ಯೇಸು ಸ್ವಾಮಿಗೆ ಬಹಳ ಸಮೀಪದಲ್ಲಿದ್ರು. Maybe 12 disciples. 12 ಜನ ಶಿಷ್ಯರು. When to rise the dead girl, ನೋಡಬಹುದು ಆ ಸತ್ತಂತ ಹುಡುಗಿ ಎದ್ದೇಳಿಸಬೇಕಾದ್ರೆ Jesus took only these 3 people. ಯೇಸು ಸ್ವಾಮಿ ಆ ಹುಡುಗಿ ಎದ್ದೇಳಿಸುವಾಗ ಇವರು 3 ಜನ ಮಾತ್ರ ತೆಗೆದುಕೊಂಡು ಹೋದ್ರು. So there must be a close circle. ಅದು ನೋಡಿ ಒಂದು ಹತ್ತಿರವಾದಂತ ಒಂದು ಸಂಬಂಧ ಇದೆ ಅವರು 3 ಜನ. Even Micah says, ಅಲ್ಲಿ ನೋಡಬಹುದು ಮೀಕನು ಈ ರೀತಿಯಾಗಿ ಬರೀತಾರೆ, unless he revealed to the prophets, ಅಲ್ಲಿ ನೋಡಬಹುದು ಪ್ರವಾದಿಗಳಿಗೆ ವಿಷಯ ಹೇಳೋವರೆಗೂ, even in heaven, ಪರಲೋಕದಲ್ಲೂ ಕೂಡ, maybe here also, ಇಲ್ಲೂ ಕೂಡ, those who are having a prophetic spirit, ನಿಮಗೆ ಅಲ್ಲಿ ಪ್ರವಾದನ ಆತ್ಮ ಇರಬಹುದು, prophetic anointing, ಪ್ರವಾದನೆ ಅಭಿಷೇಕ ಇರಬಹುದು. maybe you may have the smell about even tsunami, ಅಥವಾ ನಿಮಗೆ ಸುನಾಮಿ ಆಗೋದು ನಿಮಗೆ ಎಚ್ಚರಿಕೆ ಇರಬಹುದು, ನಿಮಗೆ maybe about the earthquake, ಅಥವಾ ನಿಮಗೆ ಭೂಕಂಪ ಆಗೋದು ನಿಮಗೆ ಗೊತ್ತಿರಬಹುದು. Hallelujah. Hallelujah. Even before Donald Trump elected, a prophecy was there. Mostly it is in 2011 mostly. 2011 ನೋಡ್ರಿ ಡೊನಾಲ್ಡ್ ಟ್ರಂಪ್ ಅವರು ಬರೋಕ್ಕೂ ಮುಂಚೆ ಪ್ರಧಾನಿ ಅವರು ರಾಷ್ಟ್ರಪತಿ ಆಗ್ತಿರೋ ಪ್ರವಾದನೆ ಇತ್ತು. By name. ಹೆಸರು ಹೇಳಿ ಪ್ರವಾದನೆ ಮಾಡಿದ್ರು. Hallelujah. Hallelujah. So such a anointing is available. ಅಂತ ಅಭಿಷೇಕ ಅದಕ್ಕೂ ಇದೆ ನೋಡ್ರಿ, ಅವಶ್ಯಕತೆ. We call it as a spiritual realm. ಅದನ್ನ ನಾವು ಆತ್ಮಿಕವಾದಂತ ಮಟ್ಟ ಅಂತ ಹೇಳ್ತೀವಿ. ಮಂಡಲ, ಉನ್ನತ ಆತ್ಮಿಕ ಮಟ್ಟ ಮಂಡಲ ಅದು. Hallelujah. Hallelujah. There even Paul says in 2 Corinthians chapter 12. 2 ಕೊರಿಂಥ 12 ಪೌಲ ಈ ರೀತಿಯಾಗಿ ಹೇಳ್ತಾನೆ. I know a person, he talking about himself. ಅವನು ಸ್ವತಃ ಅವನ ಬಗ್ಗೆನೇ ಹೇಳ್ತಾ ಇರೋದು. He went to the 3rd heaven. ಅವನು ನೋಡಬಹುದು 3ನೇ ಪರಲೋಕಕ್ಕೆ ಒಯ್ಯಲ್ಪಟ್ಟಿದ್ದಾನೆ. So there is a glory level, right? ಅದು ಮಹಿಮೆ ಅಂತ ಇದೆ ಅಲ್ವಾ? Take example of 4:1. 4:1 ನೋಡ್ರಿ. ಪ್ರಕಟಣೆ. Revelation chapter 4. ಪ್ರಕಟಣೆ 4:1 ನೋಡ್ರಿ. Come up. ಏರಿ ಬಾ. Hallelujah. Hallelujah. He is already 110-year-old person. ಅವನಿಗೆ ನೋಡ್ರಿ ಅಲ್ಲಿ 110 ವರ್ಷ ವಯಸ್ಸಾಗಿದೆ ಅವನಿಗೆ. Already 110-year-old. Revelation John. ಅವನಿಗೆ ಯೋಹಾನನಿಗೆ 110 ವರ್ಷ ವಯಸ್ಸಾಗಿದೆ. He was in the Patmos, that quarry. ಅವನು ಅದು ಪದ್ಮೋಸ್ನ ಒಂದು ಕ್ವಾರಿಲಿ ಇದ್ದಾನೆ. ಕಲ್ಲೊಡೆಯ ಕ್ವಾರಿ. ರಾಜನಿಗೆ ಕಲ್ಲು ಹೋಗುತ್ತೆ, ಅಲ್ಲಿಂದ ಗ್ರನೇಟ್ ಹೋಗುತ್ತೆ ರಾಜನ ಮರಮನೆ ಕಟ್ಟಕ್ಕೆ. He was also there. ಅವನು ಅಲ್ಲೇ ಇದೆ ನೋಡ್ರಿ. Persecution. ಅವನು ನೋಡಬಹುದು ಹಿಂಸೆ ಅಲ್ಲಿ. That time more glory. ಆ ಸಮಯದಲ್ಲಿ ನೋಡ್ರಿ ಬಹಳ ಮಹಿಮೆ. Hallelujah. Hallelujah. War means, what is the effect of the war? ಆ ವಾರಿಂದ ಬಂದಂತ ಪ್ರತಿಫಲ ಏನು? ಯುದ್ಧರಾಗ ಪ್ರತಿಫಲ ಏನು? Plunder. ಕೊಳ್ಳೆ. Hallelujah. ಸೂರೆ.
ಕೊಳ್ಳೆ, ಸೂರೆ ಏನಿದೆ ಅಲ್ಲಿ? ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 20, 2 ಪೂರ್ವಕಾಂಡ 20 ಅಧ್ಯಾಯ 26 to 27. 26 There is a 27. Bereka valley. ಅಲ್ಲಿ ನೋಡ್ಬೋದು ಒಂದು ಬರೇಕ ತಗ್ಗಿದೆ. They collected for so many days. ಅವ್ರು ಬಹಳಷ್ಟು ದಿವಸ They could not collect. ಅವ್ರನ್ನ ಅದನ್ನೆಲ್ಲ ಕೂಡ್ಸಕ್ But ಆಗಲಿಲ್ಲ. if you see the early in the chapter, ಅದು ಪ್ರಾರಂಭಿಕ ಹಂತದಲ್ಲಿ ನೋಡಿದ್ರೆ their life is here. ಅವ್ರ ಜೀವನ ನೋಡ್ಬೋದು, ಕುತ್ತಿಗೆ ಹತ್ರ ಬಂದಿದೆ ಅವ್ರ ಜೀವನ. Sword was here only. ಆ ಕುತ್ತಿಗೆ ಹತ್ರನೇ ನೋಡಿ ಕತ್ತಿ ಇದೆ. ಕತ್ತತ್ರನೇ ಕತ್ತಿದೆ ಇಲ್ಲೇ. Hallelujah. Hallelujah. ಇವ್ರಿಗೆ ಅರ್ಥ ಆಗ್ತಿದೆಯಾ ಅವ್ರಿಗೆ? ಸ್ತೋತ್ರ. ನಿಲ್ತ್ಕೊಂಡು ಕೇಳಿಸ್ಕೊಳ್ತೀರಾ ವಾಕ್ಯ? ಇಲ್ಲ ಸರಿಯಾಗಿ ನನಗೆ ಉತ್ತರ ಕೊಡ್ತೀರಾ? ನಿಂತ್ಕೊಂಡು ವಾಕ್ಯ ಕೇಳಿಸ್ಕೊಳ್ತೀರಾ? ಎರಡರಲ್ಲಿ ಉತ್ತರ ಹೇಳಿ. ನಿಂತ್ಕೊಂಡು ವಾಕ್ಯ ಕೇಳಿಸ್ಕೊಳ್ತೀರಾ ಇಲ್ಲ ಕೂತ್ಕೊಂಡು ಸರಿಯಾಗಿ ನನ್ನ ಕಡೆ ನೋಡ್ತೀರಾ ನೀವು? Hallelujah. Hallelujah. ನೋಡಿ ಇಂಜೆಕ್ಷನ್ಗಳಿದಾವೆ ನಮ್ಮ ಹತ್ರ. ಇಲ್ಲಿದ್ದಾರೆ ನೋಡಿ ಇಂಜೆಕ್ಷನ್ಗಳು, ಉದ್ದು ತಂದ್ಬಿಡ್ತಾರೆ ಆಮೇಲೆ. Hallelujah. Hallelujah. ಓಕೆ, ಒಂದ್ಸಲ ಡಾಕ್ಟ್ರಿಗೆ ಇಂಜೆಕ್ಷನ್ ಕೊಡೋದು ತುಂಬ ಜ್ವರ ಅಂತ. ಸರಿ ಹೋಗಿ ಔಷಧ ತಗೊಂಬಂದು, ಹೊಸ ಔಷಧ. ಅವನು ಏನು ಗ್ಯಾರಂಟಿ ಇದು? ನಿನ್ನ ಮೇಲೆ ಫಸ್ಟ್ ಪರೀಕ್ಷೆ ಮಾಡ್ತಾ ಇದ್ದೆ. Hallelujah. ಬೇಗ ಹೋಗೋದು ಏನು ಗ್ಯಾರಂಟಿ? ಪೇಷಂಟ್ ಕೇಳಿದ್ರೆ ನಿನ್ನ ಮೇಲೆ ಫಸ್ಟ್ ಪರೀಕ್ಷೆ ಮಾಡ್ತಾರೆ, ಇದು ಹೊಸ ಔಷಧಿ ಇದೊಂದು. James chapter 5, 16 to 17. ಯಾಕೋಬ 5:16. Okay, we are talking about prayer. ನಾವು ಮಾತಾಡ್ತಿರೋ ಪ್ರಾರ್ಥನೆ ಬಗ್ಗೆ. Intensity of your prayers. ನಿಮ್ಮ ಪ್ರಾರ್ಥನೆಯ ಒಂದು ವೇಗ, ತೀವ್ರತೆ. Hallelujah. Hallelujah. And also intimacy. ಮತ್ತು ಸಂಬಂಧ. How many of you are there in Sunday in Bangalore? ಕಳೆದ ಭಾನುವಾರ ಯಾರು ಬೆಂಗಳೂರಲ್ಲಿ? I was talking little bit about this. ಇದನ್ನ ಮಾತಾಡ್ತಿದ್ದೆ ನಾನು. Heading only I touched that day. ಕೇವಲ ಹೆಡ್ಡಿಂಗ್ ಮಾತ್ರ ನೋಡಿದ್ವಿ. But today we slip into the message directly. ಈಗ ನಾವು ನೇರವಾಗಿ ಸಂದೇಶದೊಳಗೆ ಹೋಗೋಣ. I am talking about the James here. ನಾನು ಮಾತಾಡ್ತಿದ್ದೆ ಯಾಕೋಬನ ಪತ್ರಿಕೆ ಬಗ್ಗೆ. He was also one of the pillar of the early church. ಆದಿ ಸಭೆಯಲ್ಲಿ ನೋಡ್ರಿ ಅವನು ಕೂಡ ಒಂದು ಸ್ತಂಭ ಆಗಿದ್ದ. And we opened that the glory level. ನಾವಾಗ ನೋಡ್ರಿ ಆ ಮಹಿಮೆಯ ಮಟ್ಟವನ್ನು ನೋಡಿದ್ವಿ ಆಗ. And there is a glory level for the spiritual way. ನೋಡಬಹುದು ಆತ್ಮಿಕ ಮಟ್ಟದಲ್ಲಿ ನೋಡ್ರಿ ಆ ಮಹಿಮೆಯ ಮಟ್ಟ ಬೇರೆ ಬೇರೆ We ರೀತಿಯಾಗಿ must covet means desire. ನೀವು ಅದನ್ನ ಬಯಸ್ಬೇಕು ನೀವು. ಇದು ಬೇರೆ ನೋಡಿ ಹೆಂಗ್ ಕೂತಾರ ಇವರು. ಹಂಗಂದ್ರೆ ಬಯಸೋದು ಅಂದ್ರೆ ಇವ್ರು ಹೆಂಗ್ ಗೊತ್ತಾ? ಬಯಸೋದು ಅಂದ್ರೆ ಹೇಳು ಎಲ್ಲ ಹೇಳ್ಕೊಂಡು ಹೋಗೋ ಆ ತರ ಕೂತಿರೋದು ನೋಡಿ ಇವ್ರದ್ದು ಐಡಿಯಾಗಳು. ನೋಡಲ್ಲ ಎದುರುಗಡೆ ರೋಡ ಕೂತಿರೋದಲ್ಲ, ಚಿಕ್ಕಮಗಳೂರು ಕೂತಿರೋದು ನೋಡಲ್ಲ ಹೆಂಗ್ ಕೂತಿರೋ. ನಾನು ಬಿಟ್ರೆ ಸಾಕು ಅಂತ ಕೂತಿರೋದಲ್ಲ. ಅಯ್ಯ ನಿಮಗೆ ಕನ್ಸೆಷನ್ ಮಾಡಿದ್ದೀವಿ, ಇನ್ನೊಂದು ಅರ್ಧ ಗಂಟೆಯಲ್ಲಿ ನೀವು ಯಾರಿಗೂ ಕಾಣದಂಗೆ ಹೋಗ್ಬೋದು ನೀವು, ಆಯ್ತಾ? ಹಾಲಲ್ಲಿ ನಿಮಗೆ ಫೇವರ್ ಮಾಡಿರೋದು ಇವತ್ತು ನಾನು. ಅವ್ರು ಹೋಗಿದ್ರಲ್ಲ ಯಾರು ಹಾಲು ಕರಿಯೋಕ್ಕೆ ಅಂತ, ಹಾಲು ಸಿಗಲ್ಲ. ಅದು ಸಾಕ್ಷಿ ಹೇಳ್ತಾರೆ ನೋಡ್ಬೋದು, ಹಂಗೆ ಆಗಬೇಕು ಅಂತ ನಾವು ಹೇಳೋದು. ಹೆಂಗ ಹೊಟ್ಟೆ ಉರಿಸ್ತಾರೆ ನೋಡಿರಲ್ಲ ಅವರು. ನಿಂಗೆ ಒಳ್ಳೇದಾಗುತ್ತೆ ನಿಂಗೆ ಅಂತ. Hallelujah. Okay, we were there, James chapter 5, 16 to 17. ಯಾಕೋಬ 5:16. That Psalms 30 also one of the best example. ಅದಕ್ಕೆ ನೋಡಬಹುದು ಕೀರ್ತನೆ 30 ಕೂಡ ಉತ್ತಮ For ಉದಾಹರಣೆ. the prayer answer. ಪ್ರಾರ್ಥನೆಗೆ ಉತ್ತರಕ್ಕೆ. You can try those Psalms. ಆ ಕೀರ್ತನೆಗಳನ್ನ ನೀವು All 100, 150, all 150. ಎಲ್ಲ 150 ಅಭ್ಯಾಸ Maybe you ಮಾಡಿ. are not pioneering in prayer. You are not a pioneer person in prayer. ನಿಮಗೆ ಪ್ರಾರ್ಥನೆ ಮಾಡಕ್ ಚೆನ್ನಾಗಿ ಬರ್ದಲೇ ಹೋದ್ರೆ Take the Bible in your left hand. ಎಡಗೈಯಲ್ಲಿ ನೀವು ಬೈಬಲ್ ಹಿಡ್ಕೊಳ್ಳಿ. Lift your hand, one right hand. ಬಲಗೈನ ಮೇಲೆತ್ತಿ. That's your, read that all 150 Psalms, that should be your prayer. ಆ 150 ಕೀರ್ತನೆ ಸಂಪೂರ್ಣವಾಗಿ ಓದಿದ್ರೆ ಅದೇ ನಿಮ್ಮ ಪ್ರಾರ್ಥನೆ. ಮೊಣಕಾಲು ಹಾಕೊಂಡು kneel down ಮಾಡಿ ಓದ್ಬೇಕಾಯ್ತಾ? ಮೊಣಕಾಲು ಮಾಡೋದಿ. Hallelujah. Practice that prayer. ಅದನ್ನ ಅಭ್ಯಾಸ ಮಾಡಿ. Whenever you pray, ನೀವು ಯಾವಾಗಲೇ ಪ್ರಾರ್ಥಿಸ್ತೀರಾ, use the word of God, promises mainly. ಬಹುಮುಖ್ಯವಾಗಿ ದೇವರ ವಾಗ್ದಾನಗಳನ್ನು ಸೇರಿಸ್ರಿ. Because Jesus taught us, actually Jesus taught us prayer in Matthew chapter 6. ಮತ್ತಾಯ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಯಾವ ರೀತಿ ಮಾಡಬೇಕು ಅಂತ What ಅಭ್ಯಾಸ Jesus ಮಾಡಿದ್ದಾರೆ. taught the prayer? ಯೇಸು ಸ್ವಾಮಿ ಏನು ಹೇಳ್ಕೊಟ್ಟಿದ್ದಾರೆ? Maybe 6, 8 to, maybe it is comes from 6 to almost 11. ನೀವು ಮತ್ತಾಯ 11ನೇ ಅಧ್ಯಾಯದಲ್ಲಿ The disciples came and asked how to pray. ಅಲ್ಲಿ ಶಿಷ್ಯರು ಬಂದು ಕೇಳ್ತಾರೆ ಯಾವ ರೀತಿ ಪ್ರಾರ್ಥಿಸಬೇಕು ಅಂತ. One more very important. Actually, you know many things, but I want to emphasize only one point. Don't pray again and again. Don't tell again and again the same thing. ನಿಮಗೆ ಬಹಳಷ್ಟು ಗೊತ್ತಿದೆ, ಒಂದು ಹೇಳ್ತೀನಿ, ಬಹಳಷ್ಟು ಸಾರಿ ಹೇಳಿದ್ದನ್ನೇ ಹೇಳ್ಬೇಡಿ ಪ್ರಾರ್ಥನೆಯಲ್ಲಿ. Hallelujah. Hallelujah. Okay, we will enter into the first point now. Psalms 145, 18 to 19. ಕೀರ್ತನೆ 145, 18, 19. Mostly we will go very quickly. ನಾವು ಬೇಗ ಬೇಗ ನೋಡ್ತಾ ಹೋಗೋಣ. ಮಂಜಣ್ಣ ಹೋಗಿ ಮುಖದೊಳ್ಕೊಂಬಂದು ಹೋಗಿ ನಿಂತ್ಕೊಳ್ಳಿ, ಮುಗಿತಾ ಇದ್ದೀನಿ, ಹೋಗಿ ನೀವು ಅಲ್ಲೇ ನಿಂತ್ಕೊಳ್ಳಿ, ನೀವು ಕೂತ್ಕೊಬೇಡಿ, ಇಡೀ ರಾತ್ರಿ ಸರಿ. Intensity of your prayers. ಅಲ್ಲಿ ನೋಡಬಹುದು ನಿಮ್ಮ ಪ್ರಾರ್ಥನೆಯ ತೀಕ್ಷ್ಣತೆ. Actually, lot of points are there for intensity. ಅಲ್ಲಿ ನೋಡಬಹುದು ಆ ತೀಕ್ಷ್ಣತೆಗೆ ಬಹಳಷ್ಟು ಅಂಶಗಳಿದೆ. Intensity of burning to God.
ಅಲ್ಲಲ್ಲಿ ಆ ತೀಕ್ಷ್ಣತೆಯಲ್ಲಿ ನಾವು ಹಾ. ದೇವರಿಗೋಸ್ಕರ ಉರಿಯೋದು. They found some new charcoal. ಅಲ್ಲಿ ನೋಡ್ಬೋದು ಹೊಸದಾಗಿ ಅವರು ಕಲ್ಲಿದ್ದಲು ನೋಡ್ಕೊಂಡ್ರು. ಒಂದು ಕಲ್ಲಿದ್ದಲು ಕಂಡಿದ್ದಾರೆ ಈಗ. ಹೊಸ ಕಲ್ಲಿದ್ದಲು ಕಂಡಿದ್ದಾರೆ. They found a few days back, maybe few years back, they developed one new charcoal, actually man-made. ಅಲ್ಲಿ ನೋಡ್ಬೋದು ಈಗ ಹೊಸದಾಗಿ ಒಂದು ಕಲ್ಲಿದ್ದಲು ಕಂಡಿದ್ದಾರೆ, ಅದು ಮುಂಚೆ ಮಾಡಿರೋದು. They used to get a charcoal in somewhere in the mining area, right? ಅಲ್ಲಿ ನೋಡ್ಬೋದು ಮೈನಿಂಗ್ ಮಾಡೋ ಜಾಗದಲ್ಲಿ ಕಲ್ಲಿದ್ದಲು ಸಿಗ್ತಾ ಇತ್ತು ಮುಂಚೆ ಅಲ್ವಾ? They made it, somehow they made it. ಅದನ್ನ ಈಗ ಕಲ್ಲಿದ್ದಲನ್ನ ಮನುಷ್ಯನ It ಮಾಡಿದ್ದಾರೆ. is like a steel. ಅದು ಸ್ಟಿಲ್ ಇದಂಗಿದೆ ಕಲ್ಲಿದ್ದಲು. If you put that in fire, ಅದನ್ನ ಏನು ಬೆಂಕಿ ಕುರ್ಸಿದ್ರೆ it will almost one day, mostly each rods will be like my hand, and it will be like a 7-8 inches. One piece. ಅದು ನಮ್ಮ ಕೈಯಷ್ಟು ಅಗಲ ಇರುತ್ತೆ, ಒಂದು ಉದ್ದ 7 ರಿಂದ 8 ಇಂಚ್ ಇರುತ್ತೆ. And they will put inside the furnace. ಅದು ನೋಡ್ಬೋದು ಆ ಒಲೆ ಒಳಗೆ ಹಾಕ್ತಾರೆ. And it will burn a whole day. ಅದು ನೋಡ್ಬೋದು ಒಂದು ದಿನ ಪೂರ್ತಿ ಉರಿಯುತ್ತೆ. And it will give more power. ಮತ್ತು ಇನ್ನು More fire. ಜಾಸ್ತಿ ಬೆಂಕಿ ಜಾಸ್ತಿ ಕೊಡುತ್ತೆ. Hallelujah. Hallelujah. So how many of you can understand the intensity of your prayers? ನಿಮ್ಮ ಪ್ರಾರ್ಥನೆಯ ತೀಕ್ಷ್ಣತೆ ಎಷ್ಟು ಜನಕ್ಕೆ ಅರ್ಥ ಆಯ್ತು? Paul speaks about Ephraim. ಪೌಲ ನೋಡ್ರಿ ಎಫೆಫ್ರಾ ಬಗ್ಗೆ Whenever he prays for you, ಅವನು ಯಾವಾಗ ನಿಮ್ಗೋಸ್ಕರ ಪ್ರಾರ್ಥಿಸ್ತಾನೋ he will pray very hard. ಅವನು ನೋಡ್ಬೋದು ನಿಮ್ಗೋಸ್ಕರ ಗಟ್ಟಿಯಾಗಿ ಪ್ರಾರ್ಥಿಸ್ತಾನೆ. I could not explain that. ಅದನ್ನ ವಿವರಿಸಿ ಹೇಳಕ್ಕಾಗಲ್ಲ. ತುಂಬಾ ತೀವ್ರವಾಗಿ ಪ್ರೇಯರ್ ಮಾಡೋದು ನಾನೇನು ಅಷ್ಟೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೀನಿ, ಗೊತ್ತಾಗುತ್ತಾ? ಅಷ್ಟರಲ್ಲೇ ನೀನು ಅರ್ಥ ಮಾಡ್ಕೋಬೇಕಷ್ಟೆ. ಇನ್ನೇನು ಅದನ್ನೇನು ಎಕ್ಸ್ಪ್ಲೇನ್ ಮಾಡಬೇಕು? ತೀವ್ರವಾಗಿ ನಿನಗೆ ಬರಬೇಕಷ್ಟ ಅಷ್ಟೇ. ಕರೆಕ್ಟಾಗಿ ಕೇಳಿದ್ರೆ ನಿನಗೆ ಬರಬೇಕಷ್ಟೇ ಕಷ್ಟ. ಆವಾಗ ತೀವ್ರತೆ ಏನು ಎಲ್ಲ ಥರ ಬರುತ್ತೆ, ಎಲ್ಲ ಥರ ಟೈಪ್ 1, 2, 3, 4 ಎಲ್ಲ ಬರ್ತಾವೆ ಅಲ್ವಾ? ಅದು ಯಾರಿಗೂ ಬರೋದು ಬೇಡ ನಿಮಗೆ. ಅಲ್ಲ, ಮೊದಲೇ ನೀವು ಕಲ್ತ್ಕೊಂಡ್ರೆ ಓಕೆ, you don't need to face such a sickness, but you can feel that sickness is for you are facing that, maybe your family, you can pray like that. ಅಲ್ಲ, ನಿಮಗೆ ಕಾಯಿಲೆ ಬರೋದು ಬೇಡ, ಇತರರಿಗೆ ಕಾಯಿಲೆ ಇದ್ದಾಗ ನೀವು ಅವ್ರಿಗೋಸ್ಕರ ತೀಕ್ಷ್ಣವಾಗಿ ಪ್ರಾರ್ಥನೆ ಮಾಡಿ. When D.J.S. Dinakar passed so many sicknesses in his life, ಅಲ್ಲಿ ನೋಡ್ಬೋದು ಡಿ.ಜೆ. ದಿನಕರ್ ತಿರೋದಾಗ ಅವ್ರಿಗೆ ಬಹಳ ಕಾಯಿಲೆಗಳಿತ್ತು. once met with an accident and daughter dead and gone. ಒಂದ್ಸಲ ಆಕ್ಸಿಡೆಂಟ್ ಆಗಿ ಅವ್ರ ಮಗಳೇ ತಿರೋಗಿದ್ಲು. He said no more ministry. ಅವ್ರು ಹೇಳಿದ್ರು ಇನ್ನ ಸೇವೆ ಮಾಡಲ್ಲ. I am not going to preach, he said to God. ಅವ್ರು ದೇವ್ರಿಗೆ ಹೇಳಿದ್ರು ನಿಮ್ ಮುಂದೆ ಎಲ್ಲೂ ಹೋಗಿ ದೇವ್ರ ವಾಕ್ಯ ಸಾರಲ್ಲ. Then God appeared. ದೇವ್ರ ಕಾಣಿಸ್ಕೊಂಡು You have to preach. ನೀವು ಸೇವೆ ಮಾಡ್ಲೇಬೇಕು. That time he told to go some village. ದೇವ್ರು ಹೇಳಿದ್ರು ಬೇರೆ ಯಾವ್ದೋ ಹಳ್ಳಿಗೆ ಹೋಗು ಅಂತ. And he said no, I'm not going. ಹೇಳಿದ್ರು ಅವರು ನಾನು ಎಲ್ಲೂ ಹೋಗಲ್ಲ. Again Jesus appeared in the evening. ಮತ್ತು ಸಂಜೆ ದೇವ್ರು ಕಾಣಿಸ್ಕೊಂಡು He brought his dead daughter alive. ನೋಡ್ಬೋದು ಅವ್ರು ಹೋಗಿ ಆ ಸತ್ತಂತ ಮಗಳನ್ನ ಎಬ್ರಿಸಿದ್ರು ಅವರು. He came in the vision. She came in the vision. ಆಕೆ ಆ ಮಗಳು ಕನಸಿನಲ್ಲಿ ಬಂದು ಅವ್ರ ಮಗಳು ಕನಸಿಲ್ಲ, ಹಂಗೆ ಬಂದು ನೇರವಾಗಿ ಜೀಸಸ್ ಕರ್ಕೊಂಡ್ ಬಂದ್ರು ಅವ್ರನ್ನ. ಯೇಸು ಸ್ವಾಮಿ ಅವ್ರ ಮಗಳು ಕರ್ಕೊಂಡ್ ಬಂದ್ಬಿಟ್ಟು And he allowed his daughter to talk to daddy. ಅವ್ರ ದೇವರು ಆ ಮಗಳಿಗೆ ಅವಕಾಶ ಮಾಡಿಕೊಟ್ಟು ತಂದೆಗೆ ಮಾತಾಡಕ್ಕೆ. Then she told that her name is Angel. ಅವ್ರ ಮಗಳ ಹೆಸರು ಏಂಜಲ್ ಅಂತ. Daddy so and so. I am so happy in heaven. ಆಕೆ ಮಗಳು ಬಂದು ಹೇಳಿದ್ರು ನಾನು ಪರಲೋಕದಲ್ಲಿ ತುಂಬಾ ಖುಷಿ ಆಗಿದ್ದೀನಿ. You don't worry about me. ನನ್ನ ಬಗ್ಗೆ ಏನು ಚಿಂತೆ ಮಾಡೋದು ಬೇಕಾಗಿಲ್ಲ. God will give you strength. ಹಾಲೆಲೂಯಾ, ದೇವರಿಗೆ ಬಲ ಕೊಡ್ತಾನೆ. Go and preach tomorrow. ನಾಳೆ ಹೋಗಿ ನೀವು ಸುವಾರ್ತೆ ಸಾರಿ. Hallelujah. ಹಾಲೆಲೂಯಾ. And he said, then why these so much problems? ಮತ್ತೆ ದೇವರು ಕೇಳಿದ್ರು ಏನಕ್ಕೆ ಇಷ್ಟೆಲ್ಲ ಸಮಸ್ಯೆ? God said, ದೇವರು ಹೇಳ್ತಾರೆ, when you pass through this thing, ಈ ವಿಷಯಗಳಲ್ಲಿ ಹಾದೋದಾಗ then only you can understand the people's problem. ಆಗ ನಿಮಗೆ ಜನಗಳ ಕಷ್ಟ ಏನು ಅಂತ ಅರ್ಥ ಆಗುತ್ತೆ. That's why you have to pass through this. ಅದಕ್ಕಾಗಿ ಇದನ್ನೆಲ್ಲ ನೀನು ಹಾದೋಗ್ಲೇಬೇಕು. And also the compassion through you. ಮತ್ತು ನಿನ್ನ ಮೂಲಕ ಆಗ್ತಕ್ಕಂಥ ಆದರಣೆ, Karune. That compassion will flow to the people. ಮತ್ತು ಆ ಆದರಣೆ ಇತರ ಜನಗಳ ಮೇಲೆ ನಿನ್ನ ಮೂಲಕ ಅರ್ಥವಾಗುತ್ತೆ. That means God's compassion through him. ಅದರ ಅರ್ಥ ಏನಂದ್ರೆ ನಿನ್ನ ಮೂಲಕ ದೇವರ ಕರುಣೆ ಬರುತ್ತೆ. Mostly we are believers, maybe Christians we are. ನಾವು ವಿಶ್ವಾಸಿಗಳು, ಕ್ರೈಸ್ತರಾಗಿರ್ಬೋದು. We can say easily we are the talking and walking Bible. ಅಲ್ಲದೆ ನಾವು ಸುಲಭವಾಗಿ ಹೇಳ್ಬೋದು ನಾವು ನಡೆದಾಡ್ತಕ್ಕಂಥ ಮಾತಾಡ್ತಕ್ಕಂಥ ಸತ್ಯವೇದ ಅಂತ. ನಾವೇ ಬೈಬಲ್ ಈಗ. ಹಲ್ಲೆಲೂಯಾ. Because they cannot read this scripture. People may not. ಜನಗಳು ಇದನ್ನು ಓದಕ್ಕಾಗದೇ ಇರಬಹುದು ಬೈಬಲ್. They are not having a Bible. ಅವ್ರದ್ದು ಸತ್ಯವೇದ ಇಲ್ಲದೆ ಇರಬಹುದು. They can read your character. ಹಲ್ಲೆಲೂಯಾ. ನಿಮ್ಮ ಗುಣಗಳ ಮೂಲಕ ಅವರು ಓದಬಹುದು. By your words, by blessing words, how you behave. ನಿಮ್ಮ ಆಶೀರ್ವಾದ ಮಾತುಗಳಿಂದ ನೀವು ಹೇಗೆ ವರ್ತಿಸ್ತೀರಾ ಅದರ ಮೂಲಕ. That will impart, that will attract the people to Christ. ನೋಡ್ರಿ, ಆ ರೀತಿ ವರ್ತಿಸಿದಾಗ ಜನಗಳನ್ನ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. Hallelujah. Hallelujah.
intensity of your prayers. ಅದರಲ್ಲಿ ಪ್ರಾರ್ಥನೆಯ ತೀಕ್ಷ್ಣತೆ. Our opening was James 5:16-17, which we read already. ಅದರಲ್ಲಿ ನಾವು ಮೊದಲನೇದಾಗಿ ಯಾಕೋಬ 5:16-17 ಓದ್ಕೊಂಡ್ವಿ. Psalms 145. ಕೀರ್ತನೆ 145. First point. ಮೊದಲನೇ ಅಂಶ 18-19. 18-19. ಯೆಹೋವನಿಗೆ ಮರಳುವವರು ಯಥಾರ್ಥವಾಗಿ ಮರಳುವರಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. A prayer with a true intention. ಅಲ್ಲಿ ನೀವು ಸರಿಯಾದ ಅಂಶದಿಂದ ಪ್ರಾರ್ಥಿಸಬೇಕು. ನೀವು Listen to me carefully. ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. Whatever you are asking, ದೇವರನ್ನ ಏನೇ ಬಯಸ್ರಿ, your aim, your goal, ನಿಮ್ಮ ಗುರಿ ಏನಿರ್ಬೇಕು ಅಂದ್ರೆ, what is your desire? ನಿಮ್ಮ ಇಚ್ಛೆ ಏನಪ್ಪಾ ಅಂದ್ರೆ, Maybe your self-interest is in that mostly. ಅಲ್ಲಿ ನಿಮ್ಮ ಸ್ವಇಚ್ಛೆ ಇರಬಹುದು ಅದ್ರ ಮೇಲೆ. Maybe I am doing ministry. ನಾನು ಸೇವೆ ಮಾಡ್ತೀನಿ ಈಗ. Any self-interest here? ನನಗೇನಾದ್ರೂ ಸ್ವಇಚ್ಛೆ ಇದೆಯಾ? No, it should not be. ಇಲ್ಲ, ಸ್ವಇಚ್ಛೆ ಇರಬಾರ್ದಲ್ಲಿ. Hallelujah. Hallelujah. Make sure about that. ಅದ್ರ ಬಗ್ಗೆ ನೀವು ಸರಿಯಾಗಿರ್ಬೇಕು. Whenever you pray, ನೀವು ಯಾವಾಗಲೆಲ್ಲ ಪ್ರಾರ್ಥಿಸ್ತೀರಾ, that intention. ಅಲ್ಲಿ ಒಂದು ಉದ್ದೇಶ. Maybe you are asking something, job, ನೀವು ಕೆಲಸ ಕೇಳ್ತಾ ಇರಬಹುದು, healing, ಸ್ವಸ್ಥತೆ, marriage, ಮದುವೆ, whatever you are maybe asking, maybe child. ಅಥವಾ ಮಗು ಕೇಳ್ತಾ ಇರಬಹುದು ನೀವು. What about 1 Samuel chapter 1, 1 ಸಾಮುವೇಲ 1 11-16? 11-16. How she asked, ಆಕೆ ಹೇಗೆ ಕೇಳಿದ್ಲು? Lord, give me, I will give that child to you. ಅಲ್ಲದೆ ದೇವರ ಮಗು ಕೂಡ ಮಗುನ ನಿಮಗೆ ಸಮರ್ಪಿಸ್ತೀರಿ. That's a true intention, right? ಅದು ನೋಡಬಹುದು ನಿಜವಾದ ಆಕೆ ಉದ್ದೇಶ What ಅಲ್ವಾ? about Paul when he submitted to the ministry? ಅಲ್ಲಿ ಪೌಲ ದೇವರ ಸೇವೆ ಒಪ್ಪಿಸಿಕೊಂಡಾಗ ಏನು? What was his calling? 9:16 Acts. ಅಪೊಸ್ತಲರು 9:16 ಅವ್ರ ಕರೆ ಏನು? That is his calling. ಅದು ಅವನ ಕರೆ. You have to be a testimony for the kings. ನೀನು ರಾಜರ ಮುಂದೆ And ಸಾಕ್ಷಿಗಳಾಗಿರಬೇಕು. you will be persecuted. ನಿನಗೆ ಬಹಳ ಹಿಂಸೆ ಆಗುತ್ತೆ. Can you imagine that calling? ಅಲ್ಲಿ ಅಂತ ಕರೆ ನೋಡ್ರಿ, ಅವನಿಗೆ ಊಹೆ ಮಾಡ್ರಿ ಅದು. Can you imagine that calling? Come, how much you will be persecuted. Come. ಬಾ, ನಿನಗೆ ಎಷ್ಟು ಹಿಂಸೆ ಆಗುತ್ತೆ ತೋರಿಸ್ತೀನಿ ಬಾ. ಅಲ್ಲಿ ಓದ್ ನೋಡಿದೀವಲ್ಲೇ ಸರಿಯಾಗಿ. Acts chapter 9, 15, 16. ಅಪೊಸ್ತಲರು 9:16-17. How much she will suffer. ನೀನು ಎಷ್ಟು ಅನುಭವಿಸಬೇಕು. Hallelujah. Hallelujah. We'll move to the second point now. ಎರಡನೇ ಅಂಶಕ್ಕೆ ಹೋಗೋಣ ಈಗ. That's what our true intention. ಅದೇ ನೋಡಬಹುದು ನಮ್ಮ ನಿಜವಾದ ಇಚ್ಛೆ ಇದು. I don't think we cannot understand that. I don't think that. Hallelujah. ಅದೇ ನಮ್ಗೆ ಅರ್ಥ ಆಗಲ್ಲ ಅಂತ ಏನಿಲ್ಲ. That first point. ಆ ಮೊದಲನೇ ಅಂಶ ಅರ್ಥ ಆಗಲ್ಲ ಅಂತಿಲ್ಲ. We all know that. ನಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. Okay, we'll go second point now. ಎರಡನೇ ಅಂಶಕ್ಕೆ ಹೋಗೋಣ. Matthew 21:22. ಮತ್ತಾಯ 21-22. Whatever you can come with a boldness to the God's presence, whatever you ask. ನೀವು ದೇವರ ಪ್ರಸನ್ನ ಧೈರ್ಯವಾಗಿ ಬಂದು ನೀವು ಏನ್ ಬೇಕೋ ಕೇಳಬಹುದು. Matthew 21:22. ಮತ್ತಾಯ 21-22. Whatever you ask, it shall be yours, Bible says. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನೋ ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂದರು. You can repeatedly tell to God, ಇದು ದೇವರ ಪದೇ ಹೇಳಿ, Lord, you said this. ದೇವರೇ ನೀನು ಹೇಳಿದ್ಯಾ? I'm asking now. ನಾನೀಗ ಕೇಳ್ತಾ ಇದ್ದೀನಿ. Hallelujah. Hallelujah. Mostly yesterday you have been blessed with so many things. ನಿಮಗೆ ದೇವರು ನೆನ್ನೆ ತುಂಬಾ ಪುಟ್ಟ ಆಶೀರ್ವಾದ ಮಾಡಿರಬಹುದು. Today again you can ask that. ಇವತ್ತು ಪದೇ ನೀವು ಕೇಳಬಹುದು ದೇವರು. But it should be again, remember that first point. ನೀವು ಮೊದಲ ಅಂಶ ಅರ್ಥ ಮಾಡ್ಕೊಳ್ರಿ. True intention. ನಿಮ್ಗೆ ನಿಜವಾದ Okay, second point is, ಎರಡನೇ ಅಂಶ ಬಂದು, there is no limit. Whatever you ask. ನಿಮ್ಗೆ ಅದಕ್ಕೆ ಏನು ಸೀಮಿತ ಇಲ್ಲ, ಏನ್ ಬೇಕೋ ಕೇಳ್ಕೊಳ್ಳಿ. But somehow you can monitor those things are God's will or not. ಅದನ್ನ ನೀವು ಊಹೆ ಮಾಡ್ರಿ, ದೇವ್ರ ಚಿತ್ತ ಇದೆಯೋ ಇಲ್ವೋ ಅಂತ. Okay, you can guess easily. ಅದನ್ನ ಊಹೆ ಮಾಡಬಹುದು, ಇದು ಆಯ್ಕೆ ಮಾಡಬಹುದು, ದೇವ್ರ ಚಿತ್ತ ಇದೆಯೋ ಇಲ್ವೋ ಅಂತ. Hallelujah. Hallelujah. You can guess easily, maybe not guess, maybe revelation from God in your spirit. It's not a good idea, guess or idea, ಅದೆಲ್ಲ ಒಳ್ಳೆ ಐಡಿಯಾ ಅಲ್ಲ. Revelation from God. ನೀವು ಆಯ್ಕೆ ಮಾಡೋದು ಅಥವಾ ಊಹೆ ಮಾಡೋದು ಅದೆಲ್ಲ ತಪ್ಪುದು. ನೀವು ದೇವರಿಂದ ಬಯಸ್ರಿ, ಪ್ರಕಟಣೆ ಬಯಸ್ರಿ, ಇದು ಚಿತ್ತ ಇದೆಯೋ ಇಲ್ವೋ ಅಂತ. But if you are a good reader of the Bible, whatever your thoughts and your words also will carry the power. Hallelujah. ನೀವು ದೇವರ ವಾಕ್ಯ ಚೆನ್ನಾಗಿ ಅರ್ಥಿರೋರಾದ್ರೆ ನಿಮ್ಮ ಬಾಯಿ ಮಾತು, ನಿಮ್ಮ ಏನು ಯೋಚನೆ ಮಾಡ್ತೀರಾ ಅವೆಲ್ಲ ಕೂಡ ದೇವರ ಶಕ್ತಿಯಿಂದ ತುಂಬಿರುತ್ತೆ. Okay? Hallelujah. Hallelujah. Maybe try to clean your life every day. Hallelujah. ಪ್ರತಿನಿತ್ಯ ನಿಮ್ಮ ಜೀವಿತವನ್ನ ಶುದ್ಧಿ ಮಾಡ್ಕೊಳ್ಳಿ. I do that almost. ನಾನು ಪ್ರತಿದಿನ ಮಾಡ್ತೀನಿ ಅದನ್ನ. Look at me. ನಾನು ನೋಡ್ರಿ, I was a very rough kind of person. ನಾನು ಬಹಳ ಗಟ್ಟಿಯಾದ ವ್ಯಕ್ತಿ ನಾನು. Even now also. ಈಗಲೂ ಕೂಡ. I'm not easily breakable now. ನಾನು ಬೇಗನೆ ಸುಲಭವಾಗಿ ಮುರಿದಾಕಕ್ಕೆ ಆಗಲ್ಲ. I can say that boldly. ನಾನು ಅದನ್ನ ಧೈರ್ಯವಾಗಿ ಹೇಳ್ಬೋದು. Maybe why my wife Shobha, she is a prophetic anointed person. ಶೋಭಾ ಎಲ್ಲ ಕೂತಿದ್ದಾರೆ, ಅವರು ಪ್ರಾಫಿಟಿಕ್ ಅನಟಿಕ್ ಅಲ್ಲಿ ಇದ್ದಾರೆ. She will be okay, cool and mild and tender. ಅವ್ರು ತಣ್ಣಗೆ ಮೃದುವಾಗಿರ್ತಾರೆ. But here no. ಆದ್ರೆ ಇಲ್ಲೇನ? Hallelujah. Hallelujah. Say hallelujah loudly. ಎಲ್ಲ ಗಟ್ಟಿಯ ಕೈಗಳ ಮೇಲೆ ತಲೆ ಹೇಳ್ತಾರೆ. ಅಷ್ಟೊಂದು ಸಲ ಸ್ಪಂದಿಸ್ಬೇಕು ಅಂತ ಹೇಳಿದ್ರು ಯಾಕೆ ಬಾಯ್ತಿರಲ್ಲ ನೀವು? ಯಾರೋ ಒಬ್ರು ಇಬ್ರು ಪರವಾಗಿಲ್ಲ, ಕೆಲವು ನಿದ್ರೆ ಮಾಡ್ತಾರೆ, ಬಿಟ್ಬಿಡೋಣ ನೀವು ಹೇಳ್ಕೊಟ್ರು. Okay, Jesus kind of prayer. ಯೇಸು ಸ್ವಾಮಿ ರೀತಿಯಾದ ಪ್ರಾರ್ಥನೆ. ಮೂರನೇ ಅಂಶ Matthew 6:8-13. ಮತ್ತಾಯ 6:8-13. That already I mentioned that. ಅದು ಮುಂಚೆನೇ ಹೇಳಾಯ್ತು. Hallelujah. Hallelujah. I think you need to read in your home. ನೀವು ಮನೆಗೆ ಹೋಗಿ ಇದನ್ನ ಧ್ಯಾನ ಮಾಡ್ರಿ.
5 to 13. ಅಥವಾ 5ರಿಂದ 13 ಧ್ಯಾನ ಮಾಡಿ. Matthew 6, 5 to 13, that paragraph. ಮತ್ತಾಯ 6, 5ರಿಂದ 13. That's a full lesson to hear. ಅಲ್ಲಿ ಅದು ವಾಕ್ಯ ಓದಿದ್ರೆ ಗೊತ್ತಾಗುತ್ತೆ ಅದು. Hallelujah. ಹಲ್ಲೆಲೂಯಾ. Mostly 8. 8ನೇ ವಾಕ್ಯ ನೋಡ್ರಿ. Before you ask, He know what you want. ನೀವು ನಿಮ್ಮ ತಂದೆಯನ್ನು ಬೇಡಕ್ಕಿಂತ ಮುಂಚೆಯೇ ನಿಮಗೆ ಏನೇನೋ ಅಗತ್ಯವಿದೆ ಎಂಬುದು ಆತನಿಗೆ ತಿಳಿದಿದೆ. That's why David said, ಅದಕ್ಕೆ ನೋಡ್ರಿ ದಾವೀದ ಹೇಳ್ತಾನೆ, you know you are David. ಹಲ್ಲೆಲೂಯಾ, ನಿನ್ನ ದಾವೀದನನ್ನು ನೀನೇ ಬಲ್ಲೆ. I also say that. ನಾನು ಕೂಡ ಹೇಳಿದ್ದೇನೆ ಅದನ್ನ. ಹೇಳಿದ್ಯಾ ಇವತ್ತು ಹೇಳ್ತೀನಿ ಹೇಳ್ಬೇಕು, ಹೌದಾ? Hallelujah. ಹೇಳ್ಬೇಕು ಅದನ್ನ. You know you are David. ಹಲ್ಲೆಲೂಯಾ, ನಿನ್ನ You know you are ದಾವೀದನನ್ನು born. ನೀನೇ ಬಲ್ಲೆ. ಓಕೆ, ನೀವು ಹೇಳಿ, ಎಲ್ಲರೂ ಹೇಳಿ, ನೋಡಿ ಹೇಳ್ರಿ, ದೇವರೇ ನೀನು ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಪ್ಪ, ನನಗಿಂತ ಚೆನ್ನಾಗಿ ಗೊತ್ತು ನಿನಗೆ. ಯು ನೋ ಅಬೌಟ್ ಮೀ ಬೆಟರ್ ದೆನ್ ಐ ನೋ ಮೈ ಸೆಲ್ಫ್. ಹಲ್ಲೆಲೂಯಾ, ನನಗಿಂತ ಚೆನ್ನಾಗಿ ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಇದು ಹೇಳ್ತೀರಾ? ಎಲ್ಲ ಹೇಳ್ರಿ, ನನ್ನ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಪ್ಪ. Hallelujah. Okay, there is a model prayer also. ಹಲ್ಲೆಲೂಯಾ, ಪ್ರಾರ್ಥನೆಗೆ ಒಂದು ಮಾಡೆಲ್ ಕೂಡ ಇದೆ. That we know that. ಅದು ಚೆನ್ನಾಗಿ ಗೊತ್ತಿದೆ ನಮಗೆ. 10 to 11. 10ರಿಂದ 13. 10 to 13. 10ರಿಂದ 13. A model prayer. ಅಲ್ಲಿ ನೋಡಿ ಪ್ರಾರ್ಥನೆ ಯಾವ ರೀತಿ That's not ಮಾಡಬೇಕು. all. ಅದೆಲ್ಲವೂ ಅಲ್ಲ ಅದು. It's actually you have to decode like a formula, mathematics formula. ಅದು ಫಾರ್ಮುಲಾ ರೀತಿ ಅದನ್ನ ಬಿತ್ತಿ ನೋಡ್ಬೇಕು. It is first you have to hallowed be your name. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಲಿ. My heavenly Father, hallowed be your name. That means go for some 20-25 verses in the Bible and just praising God. ಅಲ್ಲ ಅರ್ಥ ಏನು, 20-25 ವಾಕ್ಯ ಹೇಳಿ ದೇವರನ್ನ ಸ್ತುತಿಸ್ತಾ ಹೋಗ್ರಿ. For each point you have to do that. ಅದನ್ನ ಒಂದು ನಿಮಿಷಕ್ಕೂ ಮಾಡ್ತಾ ಹೋಗ್ಬೇಕು ನೀವು. ಎಷ್ಟು ಜನರಿಗೆ ಹಾಡು ಬರ್ತದೋ? ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಎಲ್ಲರೂ ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಶ್ರಮಿಸಲು ಯೋಗ್ಯನು ನೀನೇ. ಎಲ್ಲರೂ ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಶ್ರಮಿಸಲು ಯೋಗ್ಯನು ನೀನೇ. ಕೈಗಳ ಮೇಲೆ ಆ ಹಾಡು ಮುಗಿಸಿದ್ರೆ ನನ್ನ ಪಾಯಿಂಟ್ ಮುಗಿದವ್ರು. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರು. ಎರಡು ಕೈಗಳ ಮೇಲೆ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ಚಿತ್ತ ನೆರವೇರಲಿ. That's the third point. ಅದು ಮೂರನೇ ಅಂಶ. ಅದು Good, Jesus taught that prayer, that song which we just sang a song. ಈಗ ಯಾವ ಹಾಡು ಹೇಳಿದ್ದು ದೇವಸ್ವಾಮಿ ಹೇಳ್ಕೊಟ್ಟಿದ್ದು. That you need to decode that, okay? ಅದನ್ನೆಲ್ಲ ವಾಕ್ಯನ ಬಿಚ್ಚಿ I just showed that first two lines. ಎರಡು ಲೈನ್ ಮಾತ್ರ ತೋರಿಸಿದೆ ಈಗ. Heaven, my dear heavenly Father. ಆದರೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ. You can add the dear heavenly Father. ನನ್ನ ಪ್ರೀತಿಯ ಪರಲೋಕದ ತಂದೆಯೇ. When God appeared to Daniel, what he said? My beloved, he said. ಅಲ್ಲಿ ನೋಡ್ಬೋದು, ದೇವರು ಅಲ್ಲಿ ದಾನ ಕಳಿಸ್ಬಿಟ್ಟು ಕೇಳ್ತಾನೆ ನೋಡ್ರಿ, ನನ್ನ ಪ್ರೀತಿಯ ದೇವರೇ ಅಂತ That's ಹೇಳ್ತಾರೆ. what the intensity and intimacy. ಅದು ನೋಡ್ಬೋದು, ಅದೇ ಮತ್ತು ಸಂಬಂಧ ಮತ್ತು ತೀಕ್ಷ್ಣತೆ ಪ್ರಾರ್ಥನೆಯಲ್ಲಿ. That words are very, very important. ನಿಮ್ಮ ಮಾತುಗಳು ಬಹಳ ಮುಖ್ಯ. You have to express that. ನೀವು ಅದನ್ನು ಹೇಳಬೇಕು ದೇವರಿಗೆ. ಆಮೇಲೆ ನೀವು ಮತ್ತಾಯ 6-8 ತರ ನಿನ್ಗೆ ಗೊತ್ತಲ್ಲ ಅಂದ್ಬಿಟ್ಟು ಆಮೇಲೆ ನಾನು ಪ್ರೀತಿ ಮಾಡೋದು ನಿನ್ಗೆ ಗೊತ್ತಲ್ಲ ಅಂದ್ಬಿಟ್ಟು ಆಮೇಲೆ ಅದು ಬೇರೆ.
ಏನು ಹೇಳ್ದಲೆ ಪ್ರೀತಿ ಮಾತು ಹೇಳೋ ಅಂದ್ರೆ ಇಲ್ಲ ನಿನ್ ದೇವರಿಗೆಲ್ಲ ಗೊತ್ತು ಬಿಡಪ್ಪ. ಸೂಪರ್, ಹೇಳ್ರಿ. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ನೀಡು ಕ್ರಿಸ್ತನ ಮನಸ್ಸು. ಆಯ್ತಾ? ಯಾವ ಹಾಡು ಬರಲ್ಲಪ್ಪ ನಮಗೆ. ಆಮೇಲೆ ಇವನಿಗೆ ಬರಲ್ಲ ಅಂತ ಹೇಳಕ್ ಮೊದಲೇ ನಾನೇ ಹೇಳ್ಬಿಡ್ತಾ ಇದೀನಿ. ಆಯ್ತಾ? ಬರೋದಿಲ್ಲ, ಹೇಳೋಕ್ಕೂ ಬರೋದು ನಮಗೆ. ಆ ರಾಗ ಎಲ್ಲ ನಮ್ದೇ ಬೇರೆ. ಆಯ್ತಾ? ಹಲ್ಲೆಲೂಯಾ. Matthew 6:8-13. ಮತ್ತಾಯ 6:8-13. Okay, you need to just elaborate that. ಅದನ್ನು ನೀವು ವಿಸ್ತರಿಸಿ ನೋಡಬೇಕು. Then you will say, hallowed be your name. ಮತ್ತೆ ನೀವು ಈ ರೀತಿ ಹೇಳ್ತೀರಾ, ನಿನ್ನ ನಾಮ ಒಂದೇ ಪರಿಶುದ್ಧ ಎಣಿಸಲ್ಪಡಲಿ. Let your kingdom come. ನಿನ್ನ ರಾಜ್ಯವು ಬರಲಿ. Actually that is ultimate, right? ನೋಡು, ಅದಾಗ್ಲೇಬೇಕಲ್ವಾ? ಅದು ಅದೇ ಗುರಿ ತಾನೆ ನಮ್ದು. ಅಲ್ಟಿಮೇಟ್ ಅಂದ್ರೆ ಅದೇ ಗುರಿ, ಅದೇ ಫೈನಲ್ ಅಲ್ವಾ? ನಿನ್ನ ರಾಜ್ಯವು ಬರಲಿ ಅಂತ ಹೇಳಲೇಬೇಕಲ್ವಾ? ಈಗ ಹಿಂಗೂ ಹೇಳ್ಬೋದು ನೀವು. ದೇವರೇ ಸಾಕಾಗಿದೆ, ಭೂಮಿ ಬೇಗ ಬಂದ್ಬಿಡಪ್ಪ, ಹೇಳೋದೇನು ರಾಂಗೇನಿಲ್ಲ ಅದು ಅಲ್ವಾ? ನಾವು ಎಷ್ಟೋ ಸರಿ ಹಂಗೆ ಹೇಳ್ತೀನಿ, ಇಲ್ಲ ಇದೆಲ್ಲ ಹೋಗ್ಬೇಕಿಲ್ಲ, ನೀನು ಬರೋಣ ಆಗ್ಬಿಡ್ಬೇಕು ಅಂತ. ಯಾಕಪ್ಪ ಕೇಳಲ್ಲ? ನೀವು ಯಾಕೆ ಡೌಟ್ ಮಾಡ್ತೀರಾ? ಪ್ರೇಯರ್ಲಿ ಡೌಟ್ ಮಾಡೋದು ಬೇಡ. ಒಂದು ಮಮ್ಮಿನ ಬಂದು ಮಗು ಊಟ ಕೇಳುತ್ತಲ್ಲ, ಕೇಳುತ್ತಾ? ಅದು ಜೀವ ತಿನ್ನುತ್ತೆ. ಅದು ಕೊಡದೋದ್ರೆ ಬಿಡುತ್ತಾ ಅದು ಮಗು? ಅದು 2 ವರ್ಷ 3 ವರ್ಷದ ಮಗು ಟೇಪ್ ರೆಕಾರ್ಡರ್ ಆನ್ ಮಾಡ್ದಂಗ. Hallelujah. We'll move to the 4th point now. 4ನೇ ಅಂಶ ಈಗ Process of healing prayers. ಅಲ್ಲಲ್ಲಿ ನೋಡ್ಬೋದು. ಸ್ವಸ್ಥತೆಗೆ ಪ್ರಾರ್ಥನೆ ಬೇಕಾದ್ರೆ ಯಾವ ರೀತಿ Very, ಪ್ರಾರ್ಥನೆ very, ಮಾಡ್ಬೇಕು? very important, powerful. ಇದು ಬಹಳ ಮುಖ್ಯ. ಇದು Friday evening we are talking about that. ಶುಕ್ರವಾರ ಸಂಜೆ ಮಾತಾಡ್ತಾ ಇದ್ವಿ. Practicalize. ಅಲ್ಲಲ್ಲಿ ನೋಡ್ಬೋದು, ಪ್ರಾಕ್ಟಿಕಲ್ ಆಗಿ ನೋಡೋದು. ಕ್ರಿಯಾಶೀಲತೆ. Practicalize your prayers. ಅಲ್ಲಲ್ಲಿ ಪ್ರಾರ್ಥನೆಗಳು ನೋಡಿ ಕ್ರಿಯಾಶೀಲವಾಗಿರ್ಲಿ. Hallelujah. Hallelujah. But this is quite different matter. The process of healing prayers. ಅಲ್ಲಲ್ಲಿ ನೋಡಬಹುದು ಯಾವ ರೀತಿಯಾಗಿ ಪ್ರಾರ್ಥನೆ ಮೂಲಕ ಸ್ವಸ್ಥತೆ ಆಗುತ್ತೆ. ಬಹಳ ಮುಖ್ಯ. You try to heal. You try to get that miracle. ನೀವು ಅದ್ಭುತಗಳು ಬೇಕು ಅಂತ ಬಯಸ್ತೀರಾ, ಸ್ವಸ್ಥತೆ ಆಗಬೇಕು ನೋಡ್ತೀರಾ. Lastly, you need an anointed person. ಆದ್ರೆ ನಿಮಗೆ ಅಭಿಷೇಕದ ವ್ಯಕ್ತಿ ಬೇಕು. Surely you will make a difference. ಅಲ್ಲ, ಖಂಡಿತವಾಗಿ ಅಭಿಷೇಕದ ವ್ಯಕ್ತಿ ಕೆಲಸ ಮಾಡ್ತಾನೆ. I believe that. ನಾನು ನಂಬ್ತೀನಿ ಅದನ್ನ. Even I believe when Shobha prays for me, I believe that things will change. ನಾನು ನಂಬ್ತೀನಿ, ಶೋಭಾ ನನಗೆ ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ಆಗುತ್ತೆ ಅಂತ ನಂಬ್ತೀನಿ. It happened yesterday. It happened for me. ನನ್ನೇನೇ ಇದಾಗಿದೆ. I told this and this. ನನಗೆ ಈ ರೀತಿ ಇದೆ ಅಂತ ಹೇಳಿದೆ. And she anointed the prayer oil and she prayed and I got healed in the evening only. ಅಲ್ಲಿ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ಸಂಜೆ ದಿನ ಗುಣ ಆದ. That's what we are going to talk. 5:13-15 James. ಯಾಕೋಬ 5:13-15. There, when you maybe you have such a things you are passing through. ನೀವು ಕೆಲವೊಂದು ವಿಷಯಗಳು ಆದೋಗ್ತಾ ಇರ್ತೀರಾ. Maybe financial challenge. ಅದು ಹಣಕಾಸು ಸಮಸ್ಯೆ ಇರಲಿ. Don't think it will be like that only. ಅದು ಹಾಗೆ ಇರುತ್ತೆ ಅಂತ ಅನ್ಕೋಬೇಡ್ರಿ. Why you consider now before you accept Jesus you are hopeful and you came here. ನೋಡಬಹುದು, ಯೇಸುವಿನ ನಂಬಕ್ಕೂ ಮುಂಚೆ ನೀವು ನಂಬಿಕೆ ಇಟ್ಟು ಇಲ್ಲಿ ಬಂದ್ರೆ ಅಲ್ವಾ ನಿರೀಕ್ಷೆಯಿಂದ. So now you believe in Jesus now. ಈಗ ಯೇಸುವಿನ ನಂಬಿದ್ದೀರಾ. You should have more hope now. ಈಗ ನಿಮಗೆ ನಿರೀಕ್ಷೆ ಇನ್ನೂ ಹೆಚ್ಚಾಗಿರ್ಬೇಕು ಈಗ. Right. ಹೌದಲ್ವಾ? You know the source now. ಈಗ ನಿಮಗೆ ಮೂಲ ಏನಂತ ಚೆನ್ನಾಗಿ ಗೊತ್ತು. And you know better than him previously. ಅಲ್ಲಿ ಮುಂಚಿನಕ್ಕಿಂತ ಯೇಸು ಸ್ವಾಮಿ ಏನು ತರ್ತಿದ್ದೀರಾ ಈಗ. There is a process. ಅಲ್ಲಿ ನೋಡಬಹುದು ಒಂದು ಮಾರ್ಗ ಇದೆ. Call the anointed person. ಅಭಿಷೇಕ ವ್ಯಕ್ತಿಯನ್ನು ಕರೀರಿ. Very simple process is that. ಬಹಳ ಸುಲಭ ಅದು. Actually it is written like those days no one is sick. ಅಲ್ಲಿ ಯಾವ ರೀತಿ ಬಂದಿದೆ ಅಂದ್ರೆ ಆ ಬಂದಿನಲ್ಲಿ ಯಾರಿಗೂ ಕಾಯಿಲೆನೇ ಇಲ್ಲ ಅನ್ನೋ ಬರ್ದಿದೆ ಅಲ್ಲಿ. No one can imagine such an anointing level those days. ಆ ಬಂದಿನಲ್ಲಿ ಅಂತ ಅಭಿಷೇಕ ಇದನ್ನ ಯಾರು ಊಹೆ ಪೂರ್ಣ ಮಾಡಿ ನೋಡಕ್ಕಾಗಲ್ಲ. Peter's shadow can heal the people. ನೋಡಬಹುದು, ಪೇತ್ರನ 2 ಜನರು ಸ್ವಸ್ಥ ಮಾಡ್ತಾ ಇತ್ತು. Then you don't need to talk to Peter. ನೀವು ಪೇತ್ರನಿಗೆ ಮಾತಾಡೋದೇ ಬೇಡ. In the morning he will go to that apostolic office. ನೋಡಬಹುದು, ಬೆಳಗ್ಗೆ ಎದ್ದು ಅಪೊಸ್ತಲರ ಆಫೀಸ್ಗೆ ಹೋಗ್ತಾನೆ. ಅಪೊಸ್ತಲ ಮಂಡಳಿಗೆ ಹೋಗ್ತಾನೆ. ಅಪೊಸ್ತಲ ಮಂಡಳಿಗೆ ಹೋಗ್ತಾನೆ. He is a very busy man. ನೋಡಬಹುದು, ಬಹಳ ಬಿಸಿ ಇದ್ದಾನೆ ಅವನು ಕೆಲಸದಲ್ಲೆಲ್ಲ. Surrounding people, huge people used to come. ಸುತ್ತಮುತ್ತ ಬಹಳ ಜನ ಓಡಾಡ್ತಿರ್ತಾರೆ. Thousands people ನೋಡಕ್ ಬರ್ತಾರೆ. That see how they tried, that is also a outstanding miracle. ಅಲ್ಲಿ ಅವರು ಏನ್ ಮಾಡ್ತಾ ಇದ್ರು ಅನ್ನೋದು ನೋಡಕ್ shadow healed the people, that's fine. ಅದು ನೋಡಬಹುದು, 2 ಸ್ವಸ್ಥ ಮಾಡ್ತಾರೆ. How they found out that? ಅದವ್ರು ಹೇಗೆ ಗೊತ್ತಾಯ್ತು ಅನ್ನೋದು. Hallelujah. It is there in Acts 5:15. ಅದು ನೋಡಬಹುದು, ಅಪೊಸ್ತಲರು 5:15 ಇದೆ. Acts 5:15 I am talking. ನಾನು ಮಾತಾಡ್ತಿರೋದು ಅಪೊಸ್ತಲರ ಕೃತ್ಯಗಳು 5:15. Peter's shadow can heal the people. Then how come people can be sick? ಅಲ್ಲಿ ನೋಡಬಹುದು, ಪೇತ್ರನನ್ನು ಗುಣ ಮಾಡ್ತಿದೆ ಅಂದ್ರೆ ಜನಗಳು ರೋಗಿಗಳಾಗಿ. That's why he read, if anyone among you sick. ಅದಕ್ಕೆ ಬರ್ದು ನೋಡ್ರಿ, ನಿಮ್ಮೊಳಗೆ ಯಾರಾದ್ರೂ ವ್ಯಾಧಿ ಇರೋರಾದ್ರೆ, ನಿಮ್ಮಲ್ಲಿ ಯಾವನಾದ್ರೂ ಬಾಧೆ, ಯಾವನಿಲ್ಲ. Hallelujah. ಅಂದ್ರೆ ಅಷ್ಟು ಕೇವಲವಾಗಿ ಹೇಳ್ತಾ ಇದ್ದಾನೆ ಅವನು. ಯಾವನು ಕಾಯಿಲೆ ಅವನೇ ಇಲ್ಲ ಕಣೆ ಇಲ್ಲಿ ಅಂತ. ಏಸಪ್ಪಂದು ಸ್ವಂತ ತಮ್ಮ ಮಾತಾಡ್ತಾ ಇರೋದು. ಕೇಳಿಸ್ಕೊಳ್ಳಿ ಯಾರಾದ್ರೂ ಇಲ್ಲಿ.
ಕೇಳಿಸ್ಕೊಳ್ಳಿ, ನಿಮಗೆ ಯಾರಾದರೂ ಅನುಮಾನ ಇದ್ರೆ ಏಸಪ್ಪಂದು ಸ್ವಂತ ತಮ್ಮಂದು ಮಾತುಗಳದು, ಅವನಿಗಿಂತ ಯಾರು ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಅರ್ಥ ಆಗುತ್ತಾ? ಎಷ್ಟು ನಂಬೋದಾಗಿದೆ ನಾವು ಅದನ್ನು. ಜೀಸಸ್ ಸ್ವಂತ ತಮ್ಮ ಹೇಳ್ತಾರೆ, ಎಷ್ಟು ನಂಬಬೇಕು ನಾನು ನೀವು. Hallelujah. Okay, we'll move to the fifth point now. So that's the healing process, okay? ಅದು ನೋಡಬಹುದು ಸ್ವಸ್ಥತೆಯ ಮಾರ್ಗ ಅದು. Sometimes the healing you tried, you got healed. ಆದರೆ ಕೆಲವೊಂದ್ಸರಿ ನೀವೇ ಮಾಡಿದ್ರೆ ಸ್ವಸ್ಥತೆ ಆಯ್ತು. Some people call me. ಕೆಲವರು ನನಗೆ ಫೋನ್ ಮಾಡ್ತಾರೆ. Yesterday call came for me. ನನಗೊಂದು ಫೋನ್ ಮಾಡಿದ್ರು ನೆನ್ನೆ. Almost coma. ಅವ್ರು ಕೋಮಾಗೆ ಹೋಗಿದ್ದಾರೆ ವ್ಯಕ್ತಿ. Maybe a young boy. ಚಿಕ್ಕ ಹುಡುಗ ಇನ್ನು. And I prayed and they said within few minutes he got back from that coma. ಅವ್ರು ಹೇಳಿದ್ರು ಪ್ರಾರ್ಥನೆ ಕೆಲವೇ ಹೊತ್ತಿಗೆ ಹುಡುಗ ಎದ್ದು ಕೂತ್ಕೊಂಡ ಅಂತ. That is the anointing level. ಅದು ನೋಡಬಹುದು ಅಭಿಷೇಕದ ಮಟ್ಟ ಅದು. We are tuned. The anointed person will be tuned to that spirit. ಅಲ್ಲಿ ಅಭಿಷೇಕದ ವ್ಯಕ್ತಿ ನೋಡ್ರಿ ಆ ಮಟ್ಟಕ್ಕೆ ಅವನು ಅಲ್ಲಿ ಚುಕ್ಕಾಗ್ತಾನೆ. ನದಿ ಹೋಗಿ ಸಮುದ್ರದೊಳಗೆ ಸೇರ್ತಲ್ವ, ಹಂಗೆ ನಾವು ಏಸಪ್ಪನ ಸೇರ್ಬಿಟ್ಟಿರ್ತೀವಿ. Hallelujah. Such a persons or demand. ಅಲ್ಲಿ ಅಂತ ವ್ಯಕ್ತಿಗಳಿಗೆ ಬೇಡಿಕೆ ಇರುತ್ತೆ. ಶೋರ್ ಆಗಿರ್ತದೋ. ಆಮೆನ್. ಅದು ನೋಡಿ, ಹಿಂದ್ಗಡೆನೆ ಒಬ್ರು ಹೋಗಿದ್ದಾರೆ ನೋಡಲ್ಲಿ, ನೀನು ಹಿಂದ್ಗಡೆನೆ. Hallelujah. Point number 5 we are here. 5 ಅಂಶದಲ್ಲಿ ನಾವೀಗ. Okay, point number 4 we are there, healing process. ನಾವಿರೋದು ಸ್ವಸ್ಥತೆಯ ಮಾರ್ಗದಲ್ಲಿ. You tried hard. ನೀವು ಗಟ್ಟಿಯಾಗಿ ಕಷ್ಟಪಟ್ರಿ. If you are a believer, ನೀವು ವಿಶ್ವಾಸಿಯಾಗಿ, if you are a Christian, ನೀವು ಕ್ರೈಸ್ತರಾಗಿ, surely you will search. ನೀವು ಖಂಡಿತ ಹುಡುಕ್ತೀರಾ. I need someone. ಯಾರೋ ಬೇಕು. Even that Job says, right, chapter 9. ಯೋಬ 9ರಲ್ಲಿ ಈ ರೀತಿಯಾಗಿ ಹೇಳ್ತಾನೆ. Mostly 34, 35. 34, 35ರಲ್ಲಿ. Right? ಹೌದಲ್ವಾ? Is anyone among me and God, he can hold the hands between God and me? Hallelujah. ನನ್ನ ಮತ್ತು ದೇವರ ನಡುವೆ ಯಾರು ಕೈ ಇಡಕ್ಕೆ ಸಾಧ್ಯನಾ? ಮಧ್ಯ ಬರಕ್ಕೆ ಸಾಧ್ಯನಾ? ಮಧ್ಯದಲ್ಲಿ ಬಂದ್ರೆ ಸಾಕಲ್ಲ, ಕೇಳ್ಕೊಳ್ತಾರೆ. ಜೋಬ್ ಯೋಬ ಎಷ್ಟನೇ ವಾಕ್ಯ? 33. 33 ಓದು. ಯೋಬ 9:33. ನಮ್ಮಿಬ್ಬರ ಮೇಲೆ ಕೈ ಇಡುವವನಾಗಿಯೂ ಮಧ್ಯಸ್ಥಿಕನಾಗಿಯೂ ಇರುವ ನ್ಯಾಯಾಧಿಪತಿಯು ಯಾರೂ ಇಲ್ಲ. ನೋಡಿ, ಇಲ್ಲ ಅಲ್ಲಿ ಜೀಸಸ್ ಬಂದಿಲ್ಲ ಇನ್ನೂ ಅಲ್ಲಿ. Hallelujah. ಅರ್ಥ ಆಗ್ತಿದೆ ನಿಮಗೆ? ಯೋಬನ ಕಾಲದಲ್ಲಿ ಮಧ್ಯಸ್ಥಿಕೆ ಅವ್ರು ಬೇಕು, ಇಲ್ಲ ಅಲ್ಲಿ. ಇವನೇ ಭಕ್ತ, ಅವನು ಆಗಿಲ್ಲ ಅವನು ಕೇಳಿ. ಅವನಂತ ಭಕ್ತ ಯಾರೆಲ್ಲ ದೇವ್ರು ಹೇಳ್ತಾರೆ. ಇದಂಗಿದೆ ನೋಡಿ, ಇದು ಯೋಬನಂತ ಭಕ್ತ ಯಾರಿಲ್ಲ ಅಂತಾರೆ. ದೇವ್ರು ಅವನಿಗೆ ಗುಣ ಮಾಡಕ್ ಆಗ್ತಿಲ್ಲ ನೋಡಿ ಅಲ್ಲಿ. ಯಾರು ಮಧ್ಯಸ್ಥರು ಬೇಕು ಅಂತ. ದಟ್ಸ್ ವಾಟ್ ಜೀಸಸ್. 1 Timothy chapter 3:2-3. 1 ತಿಮೋಥಿ 3:2-3. ಅದೇ ಯೇಸು. 2:3. 1 Timothy chapter 2 verses 3. 1 ತಿಮೋಥಿ 2ನೇ ಅಧ್ಯಾಯ 3ನೇ ವಾಕ್ಯ. Between human and God there is a person. ಅಲ್ಲಿ ಮನುಷ್ಯ ಮತ್ತು ದೇವರ ನಡುವೆ ಒಬ್ಬ ವ್ಯಕ್ತಿ ಇದ್ದಾನೆ. He is a Jesus. ಆತನ ಹೆಸರು ಯೇಸು. Hallelujah. You maybe pastor is okay. ಪಾಸ್ಟರ್ ಸರ್ ಇದೆ. Anybody is okay. ಯಾರು ಬೇಕಾದ್ರೂ ಸರಿ. You always remember that. ನೀವು ಅದನ್ನ ಯಾವ ನೆನಪಿಟ್ಕೊಳ್ಳಿ. There is a mediator between you and God. ನಿಮ್ಮ ಮತ್ತು ದೇವರ ನಡುವೆ ಒಬ್ಬ ಮಧ್ಯಸ್ಥಿಕನು He is a God himself. ಆತನು ಸ್ವತಃ ದೇವರು. Man himself. ಆತನು ಸ್ವತಃ ಮನುಷ್ಯನು. God himself. ಆತನು ಸ್ವತಃ ದೇವರು. ಸ್ವಲ್ಪ ಅರ್ಥ ಆಗೋದಿಲ್ಲ, ಹಂಗೆ ಇರಲಿ ಅದು. ಹಂಗೆ ಇರಲಿ ಅದು. ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಹಂಗೆ ಇರಲಿ, ಒಳ್ಳೇದು. Hallelujah. ಯಾರಿಗೆ ತಾನೇ ಅರ್ಥ ಆಗುತ್ತೆ? ತಂದೆ ಮಗ ಪರಿಶುದ್ಧಾತ್ಮನ ವಿಚಾರ ಮಾತಾಡಪ್ಪ ಅಂದ್ರೆ ಅವ್ನ ಪ್ರಶ್ನೆ ಕೇಳೋದಲ್ಲ. ನೀನು 100 ಸಲ ಹೇಳಿದ್ರು ಪ್ರಶ್ನೆ ಕೇಳ್ತಾನೆ ಅವನು. ನೀನು ಹಂಗೆ ಇರಪ್ಪ, ನೀನು ಒಳ್ಳೇದಾಯ್ತು, ನೀನು ಕೇಳ್ತಾನೆ ಹೇಳ್ತಾನೆ ಇರ್ತೀನಿ ನಾನು. ಬೇರೆ ಕೆಲಸ ಇರಲ್ಲ ಆಮೇಲೆ. ಅದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ರಲ್ವಾ. Hallelujah. It is like a water state. ಅದು ನೋಡಬಹುದು ನೀರಿನ ತರ. ಅದು ನೀರಿಂದ ಏನ್ ಹೇಳ್ತಾರಪ್ಪ? ಮೂರು ಎಂತದ ಸ್ಟೇಟ್. ವಾಟ್ ಇಸ್ ಸ್ಟೇಟ್? 3 states of water. ನೀರನ್ನು ಸಾಲಿಡ್ ಲಿಕ್ವಿಡ್ ಗ್ಯಾಸಸ್. ಘನ, ಅನಿಲ, ದ್ರವ. ಆಗುತ್ತಾ? 3 ಒಂದೇ ತಾನೇ ಅದು? ಇಲ್ಲ ನನಗೆ ಅರ್ಥ ಆಗಲ್ಲ. ಮನೆಗೆ ಹೋಗ್ಬೋದು. Hallelujah. ಹಿಂಗೆ ತಾನೇ ಹೇಳೋದವರು ಹೇಳೋದಂಗೆ ತಾನೇ ಅವ್ರು ಹೇಳೋದು. ನಮ್ಗೆ ಅರ್ಥ ಆಗಲ್ಲ ಇವೆಲ್ಲ. ಅಯ್ಯ, ದೇವ್ರು ಹೇಳಿಲ್ಲ ಅದೆಲ್ಲ ಅರ್ಥ ಮಾಡ್ಕೊಂತ ನಂಬು ಅಂತ ಹೇಳಿರೋದು ಅಷ್ಟೇ. ಎಷ್ಟು how many places you want to have that directly? Matthew chapter 28:19. ಮತ್ತೆ 28:19 ನೇರವಾಗಿ ನೋಡ್ರಿ ಅಲ್ಲಿ. Baptize them in the name of Father, Son and the Holy Spirit. ಅವ್ರನ್ನ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸ್ರಿ. Hallelujah. Hallelujah. Okay, we will go further. That will be a different point. ಅದು ಬೇರೆ ಅಂಶ. ವಾಕ್ಯ point number 4 we are here. ನಾವು 4ನೇ ಅಂಶದಲ್ಲಿ ಇದ್ದೀವಿ. The process of healing. ಅದರಲ್ಲಿ ಸ್ವಸ್ಥತೆಯ ಮಾರ್ಗ. You tried. ನೀವು ಮಾಡಿದ್ರಿ. You tried and prayed. ನೀವು ಪ್ರಯತ್ನ ಮಾಡಿ ಪ್ರಾರ್ಥನೆ ಮಾಡಿದ್ರಿ. Fine, good. ಸರಿನಾ, ಒಳ್ಳೆದೇನೆ. God will answer that. ದೇವರು ಖಂಡಿತವಾಗಿ ಉತ್ತರ ಕೊಡ್ತಾನೆ ಅದಕ್ಕೆ. You can call the anointed person. ನೀವು ಅಭಿಷೇಕದ ವ್ಯಕ್ತಿಯನ್ನು ಕರೆದು, maybe over the phone ಮೂಲಕ, maybe in your home, ಮನೆಗೆ ಕರೆದು, maybe in the church, ಅದು ಸಭೆಗೆ ಬಂದು, let him anoint the oil and pray. Bible says. ಅವ್ರ ದೇವರ ವಾಕ್ಯ ರೀತಿ ಹೇಳುತ್ತೆ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಲಿ. Sometimes you can pray over the phone also. ನೀವು ಕೆಲವೊಂದ್ಸರಿ ಫೋನ್ laying the hands. ಅಥವಾ ಕೈ ಇಟ್ಟು ಪ್ರಾರ್ಥನೆ ಮಾಡೋದು. Hallelujah. Hallelujah. Okay, point number 5 now. 5ನೇ ಅಂಶ ಈಗ. Persistent
prayer. ನಿರಂತರವಾದ ಪ್ರಾರ್ಥನೆ. Hallelujah. Hallelujah. ಇದು ನೋಡಪ್ಪ ಇರೋದು Luke 18, 1-8. ಲೂಕ 18, 1-8. Mark chapter 7, 28, 29. ಮಾರ್ಕ 7, 28, 29. Matthew 15, 29. ಮತ್ತಾಯ 15, 29. Hallelujah. Hallelujah. We not be explaining that here ಅದೆಲ್ಲ ವಿವರಿಸೋಕೆ because that's a ಹೋಗಲ್ಲ. very familiar passage. ಅದೆಲ್ಲ ಚೆನ್ನಾಗಿ ಗೊತ್ತೇ ಇದೆ ನಮಗೆ. Persistent prayer. ಆ ನಿರಂತರವಾದ ಪ್ರಾರ್ಥನೆ. Hallelujah. Hallelujah. Unless you bless me, I'm not going to leave you. ನನ್ನ ಆಶೀರ್ವಾದ ಮಾಡೋದು ನಾನು ಬಿಡಲ್ಲ. Who said that? ಆ ಮಾತು ಯಾರು ಹೇಳಿದ್ದು? Where? ಎಲ್ಲಿ ಹೇಳಿದ್ದು? Where? ಎಲ್ಲಿ ಹೇಳಿದ್ದು? Hello, Bible. Genesis chapter 32, 28. ಆದಿಕಾಂಡ 32, 28. Hallelujah. Hallelujah. You can say that. You can say to God, I have that intimacy and that intensity. ನೀವು ಕೂಡ ಅದನ್ನ ಹೇಳ್ಬೋದು, ಆದ್ರೆ ನಿಮ್ಮಲ್ಲಿ ಆ ಒಂದು ತೀಕ್ಷ್ಣತೆ ಮತ್ತು ಸಂಬಂಧ ಇರಲಿ. ನಾನು ಪ್ರೇಯರ್ ಮಾಡದೆ ಆಯ್ತಾ ಇಲ್ಲ ಅಂದ್ರೆ ಅದು ಪ್ರೇಯರೇ ಅಲ್ಲ. ಅದು Hallelujah. ಪ್ರೇಯರ್ ಮಾಡ್ತಾನೆ ಇದೀನಿ, ಆಮೆನ್. ಪ್ರಾರ್ಥನೆಯಲ್ಲ ಇದೀನಿ ನಾನು. Hallelujah. ಆ ಥರ ಹೇಳಿ ಯಾರು ಸಿಕ್ಕಿದ್ರೆ, ಪ್ರಾರ್ಥನೆ ಆಯ್ತು ನಂದು ಬೆಳಗ್ಗೆದು, ಇಲ್ಲ ಬೆಳಗ್ಗೆನೂ ಆಯ್ತು ಹಂಗೆ ಓಡ್ತಾನೆ ಇದೆ ಅದು. Hallelujah. ಹೌದಾ? ಹಾಲೆಲೂಯಾ. ಬಿಲ್ಲಿ ಗ್ರಾಮ್ ಚೆನ್ನಾಗಿ ಹೇಳ್ತಾರೆ, ಯಾವಾಗಲೂ ಓಡ್ತಾನೆ ಇರುತ್ತೆ ಅಂತ ಹೇಳ್ತಾರೆ. Hallelujah. ಎಸೆಕಿಯಣ್ಣ ಏನು ಹೇಳ್ತಾರೆ, ಯಾವಾಗಲೂ ಅನ್ಯ ಭಾಷೆ ಹೇಳ್ತಾನೆ ಇರ್ತಾರೆ ಅವರು, ಎಲ್ಲರ ಮುಂದೆ ಹೇಳ್ತಿರ್ತಾರೆ ಅವರು. ಎಸೆಕಿಯಣ್ಣ ಪ್ರಾಫೆಟ್ ಅಬ ಕರೋಲಬ. ಪಾಯಿಂಟ್ ನಂಬರ್ 6 ನಾವು. 6ನೇ ಅಂಶ. That's point 5, persistent prayer, okay? ಅದು ನಿರಂತರವಾದ ಪ್ರಾರ್ಥನೆ, ಅದು 6ನೇ ಅಂಶ. ಅದು We touched that point a few days back in our daily devotion. ಕೆಲವು ದಿವಸಗಳಿಂದ ಇದೆ ನೋಡ್ರಿ, ನಾವು ಡೈಲಿ ಡಿವೋಷನ್ ನೋಡಿದ್ವಿ. Almost many points would be there in our daily devotion. ಎಲ್ಲ ಅಂಶಗಳು ನೋಡ್ರಿ, ಬಹಳಷ್ಟು ಅಂಶಗಳು ನಮ್ಮ ಡೈಲಿ ಡಿವೋಷನ್ ಬೆಳಗ್ಗೆ ವಾಕ್ಯದಲ್ಲಿ ಇದ್ದೇ ಇರುತ್ತೆ. Maybe simply I put one subject. ಅದರಲ್ಲಿ ಸುಲಭವಾಗಿ ಒಂದು ವಿಷಯ ಹಾಕಿದ್ರಲ್ಲಿ Under that 100 subjects are there. ಅದ್ರ ಕೆಳಗಡೆ ಸಬ್ಜೆಕ್ಟ್ 100 ಇರ್ತಾವಲ್ಲಿ. Hallelujah. Hallelujah. Okay, point number 6 now. ಈಗ 6ನೇ ಅಂಶ. Okay, best persistent prayer is Mark chapter 7, 28, 29. ಉತ್ತಮವಾದ ಪ್ರಾರ್ಥನೆ ನೋಡಿದ್ವಿ, ನಿತ್ಯ Actually, ಪ್ರಾರ್ಥನೆ. that ಮಾರ್ಕ lady- 7, 28, 29. She is a Gentile lady. ಆ ಮಹಿಳೆ ನೋಡ್ರಿ, ಅವಳ ಅನ್ಯ ಮತದವಳು. Her daughter is a demon possessed. ಆಕೆಯ ಮಗಳಿಗೆ ನೋಡ್ರಿ ದೆವ್ವ She ಹಿಡಿದಿದೆ. has to close the door. ಆಕೆ ಕದ ಮುಚ್ಚಲೇಬೇಕಲ್ಲಿ. Hallelujah. Hallelujah. And she has to close the door and she has to lock the door and she came to Jesus. ನೋಡಬಹುದು, ಅಲ್ಲಿ ಬಾಕ್ಲ ಹಾಕಿ ಮಗಳು ಒಳಗೆ ಬಿಟ್ಟು ಯೇಸು ಒಳಗೆ ಹೊರಡ್ಬಂದಿದ್ದಾಳೆ. Hallelujah. Hallelujah. Even in Matthew chapter 8, ಮತ್ತೆ 8ನೇ ಅಧ್ಯಾಯದಲ್ಲಿ 5 onwards, 5ರಿಂದ there also centurion came to Jesus same way. ಅದು ಅಲ್ಲೆಲ್ಲೂ ನೋಡ್ರಿ, ಶತಾಧಿಪತಿ ಅದೇ ರೀತಿ ಬಂದಿರ್ತಾನೆ. His servant was in a deathbed. ಅಲ್ಲಿ ನೋಡಬಹುದು, ಆತನ ಹಾಳು ನೋಡ್ರಿ, ಅಲ್ಲಿ Whatever. ಏನೇ ಇರಲಿ, Persistent prayer. ನಿರಂತರ ಪ್ರಾರ್ಥನೆ ಇರಲೇಬೇಕು. Maybe you want to construct a house. ನೀವು ಒಂದು ಮನೆ ಕಟ್ತಿರ್ತೀರಾ, Maybe money matter. ಅಲ್ಲಿ ಹಣ ಬೇಕಾಗಿರುತ್ತೆ, Maybe financial challenges. ಹಣಕಾಸಿನ ಸವಾಲು ಇರುತ್ತೆ. When we bought this building, ಈ ಬಿಲ್ಡಿಂಗ್ ಅನ್ನು ಕೊಂಡ್ಕೊಂಡಾಗ it looks impossible. ಅದು ಅನಿಸ್ತಾ ಇತ್ತು ಆಗದೇ ಇಲ್ವೇನೋ ಅಂತ. Hallelujah. Hallelujah. But only one we will go again from point number 6. 6 ಅಂಶದ ಮತ್ತೆ Okay, from the persistent prayer, point number 5. 5 ಅಂಶ ನೋಡ್ರಿ, ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ Then ಇರ್ಬೇಕು. point number 6, the reminding God's covenant to God. ಅಲ್ಲಿ ತಿರುಗಿ ನಾವು ದೇವರ ಒಡಂಬಡಿಕೆಯನ್ನ ದೇವರಿಗೆ ಜ್ಞಾಪಕ ಮಾಡೋದು. 2 Chronicles 7:14. 2 ಪೂರ್ವಕದ Point number 7. 7ನೇ ಅಂಶ. Fact, fast and pray. ಅಲ್ಲಿ ವಾಸ್ತವ ಮತ್ತು ಉಪವಾಸ ಪ್ರಾರ್ಥನೆ. Accept the challenge. ಅಲ್ಲಿ ಆ ಸವಾಲನ್ನು ಸ್ವೀಕರಿಸಿ. Accept that fact. ಅಲ್ಲಿ Don't run away. ವಾಸ್ತವ ಸ್ವೀಕರಿಸಿ, ಅಲ್ಲೇ There is a remedy. ಅಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ. When you stand, a few days back I saw a buffalo running away. Lion was chasing the buffalo. ಕೆಲವು ದಿವಸ ವಿಡಿಯೋ ನೋಡಿದೆ, ಒಂದು ಕೋಣನ ಹಿಂದೆ ಒಂದು ಸಿಂಹ ಓಡ್ ಬರ್ತಾ ಇತ್ತು. Something happened that break, the buffalo break, the break ಹೊಡಿತು. ಆ ಕೋಣ ಅಲ್ಲೇ ನಿಂತ್ಕೊಂತು, ಹೋಗಿ ಮುಂದೆ ಹೋಗಿ ತಿರುಗ್ತು ನೋಡಪ್ಪ ಆ ಲಯನ್ ಓಟ. ಹೆಂಗಪ್ಪ ಇದೆ ಅಲ್ಲಿ ನೋಡ್ದ ನೀನು ನೋಡಿದ್ಯಾ? Hallelujah. Hallelujah. Okay, fact, come to fact, face the fact. Hallelujah. ಅಲ್ಲಿ ಏನಿರುತ್ತೆ ವಾಸ್ತವದ ಎದುರಿಸ್ರಿ ನೀವು. ಭಕ್ತರಿಗೆ ಹೇಳ್ರಿ, ಓಡಬೇಡ ನೀನು, ಯಾವುದಕ್ಕೂ ಓಡಬೇಡ ಅಂತ ಹೇಳಿದ್ರೆ, ಓಡೋಗ್ಬೇಡ, ಅವನ್ನ ಓಡಿಸು ಅಂತೇಳಿ. ಅವನನ್ನ ಓಡಿಸು. ಆಗ್ತಾ ಇಲ್ಲ ಇವ್ರ ಕೈಲಿ ಆಗ್ತಾ ಇಲ್ಲ ಅವ್ರು. ಮತ್ತೆ ರಾತ್ರಿ ಎಲ್ಲ ಪ್ರೇಯರ್ ಮಾಡ್ಬಂದಿ ನಿಂತ ಹೆಂಗ್ ಹೇಳ್ತೀಯ ಮನೆಗೆ ಹೋಗಿ ನೀನು ಯಾರಿಗಾರು ಅಲ್ಲಿ. Ezra 8:23. ಎಸ್ರಾ 8:23. For point number 7. 7ನೇ ಅಂಶಕ್ಕೆ. Esther book 4:16 onwards. ಎಸ್ತೇರಳು 4:16. Point number 8. 8ನೇ ಅಂಶ. David's prayer. ದಾವೀದನ ಪ್ರಾರ್ಥನೆ. 1 Chronicles 17. 1 ಪೂರ್ವಕಾಲ ವೃತ್ತಾಂತ 17. 16 to 27. 16-27. Humble prayer. ದೀನತೆಯ ಪ್ರಾರ್ಥನೆ. Not as a shepherd boy, as a king. Remember, that is very important. ಅಲ್ಲಿ ನೋಡಬಹುದು, ಅವನು ಅಲ್ಲಿ ಕುರಿಕಾಯ ಹುಡುಗನಾಗಿ ಅಲ್ಲ, ರಾಜನಾಗಿ ಹಂಬಲದಿಂದ ಪ್ರಾರ್ಥನೆ ಮಾಡ್ತಾನೆ. We Asians, ನಾವು ಏಷ್ಯಾದವರು, little money, ಸ್ವಲ್ಪ ಹಣ ಬರ್ಲಿ, ಬಲೂನ್ ಸ್ಟಾಪ್ ಆಗ್ಬಿಡುತ್ತೆ, ಕೂತ್ಕೊಬಿಡುತ್ತೆ ಬಲೂನ್ ಬುರ್ರ ಅಂತ. ಕಾಸು ಬರೋದೇ ಕಾಯ್ತಾ ಇರ್ತದೆ. ಈ ಸಾಲ್ವೇಷನ್ ಎಲ್ಲ ಲೆಕ್ಕಕ್ಕಿಲ್ಲ. ಈ ಸಾಲ್ವೇಷನ್ ಇವೆಲ್ಲ ಇಲ್ಲ. ಅಯ್ಯ ಕಾಸು ಏನೇ ಹೇಳೋದಿದ್ರೆ ಕಾಸು, ನೀನೇನೇ ಹೇಳು ಗುಣ ಮಾಡೋದನ್ನ.
ಏನೇ ಹೇಳು ನನಗೆ ಕಷ್ಟ ಪರಿಹಾರ, ಏನೇ ಹೇಳು ಮಗಳು ಮದುವೆ ಮಾಡಿ ಕಳಿಸ್ಬಿಡಪ್ಪ ನೀನು, ಇಷ್ಟೇ ನಂದು, ನೀನ್ಯಾರು ಮಾಡ್ಕೊಳ್ಳಿ. Hallelujah. Okay, David's humble prayer. ದಾವೀದನ ದೀನತೆ, That also being a king, remember. ಅದು ರಾಜನಾಗಿ ನೋಡಿ, Because of his prayerful life and praising life, he became a king. ನೋಡಬಹುದು ಅವರ ಪ್ರಾರ್ಥನೆ ಜೀವಿತದಿಂದ, ಸ್ತುತಿಯ ಜೀವಿತದಿಂದ ನೋಡಿ ರಾಜ ಆಗಿದ್ದಾರೆ. Because of prayer, fasting and prayer, Ezra 8:23 happened. ನೋಡಬಹುದು ಉಪವಾಸ ಪ್ರಾರ್ಥನೆ ನೋಡ್ರಿ ಎಜ್ರ 8:23 ಆಗಿದೆ. Yes. He can ask king actually that time. ಅವನು ರಾಜನೇ ಕೇಳಬಹುದು ನೇರವಾಗಿ. But no, he asked God. ಆದ್ರೆ ಅವನು ದೇವರನ್ನ ಕೇಳ್ತಾ ಇದ್ದಾನೆ. Hallelujah. Hallelujah. Point number 9. 9ನೇ ಅಂಶ. Committed to pray. Hallelujah. ಅವನು ನೋಡಿ ಪ್ರಾರ್ಥನೆಗೆ ಅವರೆಲ್ಲರೂ ಕುಸಿತರಾಗಿದೆ ನೋಡ್ರಿ. Hallelujah. Hallelujah. ಸರಿ ಹೇಳಿ, ಸ್ತೋತ್ರ ಹೇಳಿ ಎಲ್ಲರೂ ಹೇಳಿ. Committed to pray. Hallelujah. ಪ್ರಾರ್ಥನೆಗೆ ಅವರು Hallelujah. Hallelujah. ಪ್ರಾರ್ಥನೆಗೆ ಸಮರ್ಪಿಸಿಕೋ. Hallelujah. ಹೇಳಿ, ಪ್ರಾರ್ಥನೆಗೆ ಸಮರ್ಪಿಸಿಕೋ. ಪ್ರಾರ್ಥನೆಗೆ ಸಮರ್ಪಿಸಿಕೋ. Hallelujah. You need to say, if I am not praying, who else will pray? ನೀವು ಈ ರೀತಿ ಹೇಳಬೇಕು, ನಾನೇ ಪ್ರಾರ್ಥಿಸೋದ್ರೆ ಯಾರು ಪ್ರಾರ್ಥನೆ ಮಾಡ್ತಾರೆ? ನಾನು ಪ್ರಾರ್ಥನೆ ಮಾಡಿದ್ರೆ ಯಾರು ಮಾಡ್ತಾರೆ? ನಾನೇ ಅಲ್ಲ, ನಾನು ಮಾಡಿದ್ರೆ ಯಾರು ಮಾಡ್ತಾರೆ? ನಿಮ್ಗೆ ಪ್ರೇರ್ ಮಾಡಬೇಕು ನೀವು. Hallelujah. ಆ ಮ್ಯಾಪ್ಗಳು, ಏನೇನು ಗ್ಲೋಬ್ಗಳೆಲ್ಲ ಇಟ್ಕೊಂಡು ಎಲ್ಲ ದೇಶಗಳದ್ದು ಒಂದೊಂದು ಎಲೆಕ್ಷನ್ ಬಂದ್ರೆ ಆ ಕಾನ್ಸ್ಟಿಟ್ಯೂನ್ಸಿಗಳು ಪ್ರೇರ್ ಮಾಡ್ರಿ. Hallelujah. Okay, point number 10 now. 10ನೇ ಅಂಶ ಈಗ. Praying for a purpose. ಒಂದು ಉದ್ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ರಿ. Daniel 9 it will answer for you. ಅದಕ್ಕೆ ದಾನಿಯೇಲ 9 ಉತ್ತರ I ಕೊಡುತ್ತೆ. said Daniel and Shadrach, Meshach, Abednego, there is no selfish. ನೋಡಬಹುದು ಶದ್ರಾಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲರಲ್ಲಿ ನೋಡಬಹುದು ಯಾವುದೇ ಸ್ವಾರ್ಥ ಇಲ್ಲ. Even they deny food. ಅವ್ರು ನೋಡಬಹುದು ಆಹಾರ ತ್ಯಾಗ ಮಾಡ್ತಾರೆ. ಊಟವನ್ನು ನೀವು ಹೇಳ್ತಾರೆ ಹೊಟ್ಟೆ ಪಾಡು ಅಂತೀರಪ್ಪ ನೀನು, ಹೊಟ್ಟೆ ಪಾಡು ಅಂತೀಯಲ್ಲಪ್ಪ ನೀನು, ಹೇಳಪ್ಪ ನನಗೆ. ಅವ್ರು ಊಟನೇ ಬೇಡ ಅಂತಾರೆ ಅವರು ರಾಜು. ನಾವೆಲ್ಲ ಐಟಮು ಖಾಲಿ ಮಾಡಿ ಬರ್ತಿದ್ವಿ, ನಾನು ಏನೇ ಆದ್ರೂ ಬಿಡ್ತಿರ್ಲಿಲ್ಲ ನಾನು. ಆಯ್ತಾ, ವಾಕಿಂಗ್ ಮಾಡೋದಾಗ್ಲಿ, Hallelujah. ಬೇಕೆ ನಾವು ಯುದ್ಧಕ್ಕೆ ಹೋಗೋದಾಗ್ಲಿ. ಪಾಯಿಂಟ್, praying for a purpose. ಉದ್ದೇಶಕ್ಕಾಗಿ ಪ್ರಾರ್ಥನೆ ಮಾಡಿ. Very powerful. Daniel subject is very powerful. ದಾನಿಯೇಲ ಸಬ್ಜೆಕ್ಟ್ ನೋಡ್ರಿ But ಬಹಳ ಉಚ್ಚರವಾಗಿದೆ. lot of things are here. ಬಹಳ ಅಂಶ ಇದೆ ಅಲ್ಲಿ. ನೋಡ್ದ ಏನ್ ಬರ್ತಿರೋದು ಅರ್ಥ ಆಗುತ್ತಾ? ಏನ್ ಅರ್ಥ ಆಗಲ್ವಾ? ಒಂಚೂರು ಅರ್ಥ ಆಗಲ್ವಾ? ಒಂದು ವರ್ಡ್ Hallelujah. Hallelujah. ತಗೊಂಡು ಹಿಡ್ಕೊಂಡ್ರು ಕಾಪಿ ಹೊಡಿಯಕ್ಕಾಗಲ್ಲ ನೀನು. ಪಾಯಿಂಟ್ ನಂಬರ್ 11. 11ನೇ ಅಂಶ. Praying for perishing souls. ನಶಿಸುತ್ತಿರುವ ಆತ್ಮಗಳಿಗೋಸ್ಕರ Romans ಪ್ರಾರ್ಥನೆ ಮಾಡಿ. 9:1. ರೋಮಪುರ ಪತ್ರಿಕೆ 9:1. How Paul has the burden for his people. ನೋಡಬಹುದು ಪೌಲನಿಗೆ ಯಾವ Do ರೀತಿಯಾದಂತಹ you ಒಂದು ಭಾರ ಆಯ್ತು know ಜನರ ಮೇಲೆ. they want to kill him. ನಿಮಗೆ ಗೊತ್ತಾ, ಪೌಲನ್ ಸಾಯಿಸಬೇಕು ಅಂತಿದ್ರು ಅವರು. ಸಾಯಿಸ ಎಲ್ಲಿ ನೋಡಿದ್ರು ಹೊಡೆದಾಕ್ತಾರೆ ಅವನ್ನ. Hallelujah. But he want them to be saved, he says. ಆದ್ರೆ ಪೌಲನಿಗೆ ಅವರು ರಕ್ಷಣೆ ತರಬೇಕು ಅಂತ ಇಷ್ಟ ಅವನಿಗೆ. Pray for your village. ನಿಮ್ಮ ಹಳ್ಳಿಗೋಸ್ಕರ Pray ಪ್ರಾರ್ಥನೆ for ಮಾಡಿ. your own people. ನಿಮ್ಮ ಸ್ವಂತ ಜನಗಳಿಗೋಗಿ ಪ್ರಾರ್ಥನೆ ಮಾಡಿ. Point number 11 over. 11ನೇ ಅಂಶ ಮುಗೀತು. That also, and also First Timothy chapter 2, 1 ತಿಮೋಥಿ 2ನೇ ಅಧ್ಯಾಯ 1 to 4. 1ರಿಂದ 4. Praying for others, okay? ಇತರರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. Point number 12. 12ನೇ ಅಂಶ. Whole night. ಅಲ್ಲಿ ರಾತ್ರಿ ಎಲ್ಲ. Luke 6:12 to 13. ಲೂಕ 6:12. What is the point of whole night prayer? ರಾತ್ರಿ ಎಲ್ಲ ಪ್ರಾರ್ಥನೆ ಅಂಶ ಏನು? That means there is a serious cause. ಅದರ ಅರ್ಥ ಏನಪ್ಪಾ ಅಂದ್ರೆ ಒಂದು Remember, ಗಂಭೀರ ಕಾರಣ ಇದೆ those ಅಲ್ಲಿ. who come for the night prayer here, ಯಾರ ರಾತ್ರಿ ಪ್ರಾರ್ಥನೆ ಬಂದಿದ್ದಾರೆ there is very serious cause will be there. ಅಲ್ಲಿ ನೋಡಬಹುದು, ಒಂದು ಗಂಭೀರವಾದ ಕಾರಣ ಇರುತ್ತೆ ಬರಕಿಲಿಗೆ. ದೇವರು ಏನೋ ವಿಶೇಷ ನಿಮ್ಮನ್ನು ಆರಿಸ್ಕೊಂಡೇ ಇರ್ತಾರೆ ಗ್ಯಾರಂಟಿ. Hallelujah. See, watch here. ನೋಡ್ರಿ, After prayer, whole night prayer, ರಾತ್ರಿ ಪ್ರಾರ್ಥನೆ ಆದ್ಮೇಲೆ he came and he selected the apostles. ನೋಡಬಹುದು ಅಪೊಸ್ತಲರನ್ನ ಬಂದು ಆಯ್ಕೆ ಮಾಡ್ಕೊಳ್ತಾರೆ ಯೇಸು ಸ್ವಾಮಿಯಲ್ಲಿ. Those who carry this gospel to us. ನೋಡಬಹುದು ಅವರು ನಮಗೆ ಸುವಾರ್ತೆ ಒಪ್ಪಿ ತಂದು ಕೊಟ್ಟರು. Okay? Hallelujah. Any cause, a great cause, fast and pray for whole night. Hallelujah. ಏನಾದ್ರು ದೊಡ್ಡ ಉದ್ದೇಶ ಇದೆ, That ರಾತ್ರಿ means- ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ರಿ. That means tonight you are here. Yesterday night you are here. ರಾತ್ರಿ ನೆನ್ನೆ ರಾತ್ರಿ ಇದ್ರಿ ಅಲ್ವಾ? Now before you go and sleep or eat, just pray for the purpose and just then take a food and sleep. Hallelujah. ನೀವು ಮಲಗೋಕ್ಕಿಂತ ಮುಂಚೆ, ತಿನ್ನೋಕ್ಕಿಂತ ಮುಂಚೆ ಅಲ್ಲಿ ಪ್ರಾರ್ಥನೆ ಮಾಡಿ ಆಮೇಲೆ ನೀವೆಲ್ಲ ಬೇಕಿದ್ದ ಕಾರ್ಯ ಮಾಡ್ರಿ. Because whole night you are here. ಯಾಕಂದ್ರೆ ರಾತ್ರಿ ಎಲ್ಲ ಅಲ್ಲಿ ಇದ್ದೀರಾ. ರಾತ್ರಿ ಎಲ್ಲ ಎದ್ದಿರೋರು ಕೈ ಎತ್ತಿಲಿ. Hallelujah. ಸುಮಾರು ಜನ ಇದ್ದೀರ ತಾನೆ. ಒಬ್ರು ಏಸಪ್ಪ ಮಾಡಿರೋದನ್ನ ಅಲ್ಲಿ. Amen. Hallelujah. ಒಂದು ಜೀಸಸ್, ಇಲ್ಲಿ 100 ಜೀಸಸ್ ಇದ್ರ ನೀವಿಲ್ಲಿ. Amen. Hallelujah. Hallelujah. ಅವನು ಎಲ್ಲಿ ಅವನು ಹೇಳ್ತಾನೆ, ನನಗೆ ಇನ್ನೊಂದು ಯಾವ್ದಾದ್ರು ಭೂಮಿ ಕೊಟ್ಟು ಹೊಡೋಗ್ಬಿಡ್ತೀನಿ. Hallelujah. ಆದ್ರೆ ಏಸಪ್ಪ ಅವನ ನರಕಕ್ಕೆ ಹಾಕಿದ್ದಾರೆ, ಅವನು Amen. ಬೆಂಕಿ ಕೆರಳಿಗೆ ಹಾಕಿದ್ದಾರೆ, ಅವನಿಗೆ ಜಾಗ ಇಲ್ಲ ಅವನಿಗೆ. Hallelujah. Hallelujah. ಇಲ್ಲಿ ಮನುಷ್ಯ ಜಾಗ ಕೊಟ್ಟಿರೋದಷ್ಟೇ. ಇಲ್ಲಿ ಕೇಳಿ, ಇಲ್ಲಿ hell is not for the humans. ನೋಡಬಹುದು, ನರಕ ಬಂದು ಮನುಷ್ಯರಿಗಲ್ಲ. The lake of fire is not for the humans. ಬೆಂಕಿ ಕೆರೆ ಬಂದು ಮನುಷ್ಯರಿಗಲ್ಲ. It is for the demons. ಅದು ನೋಡಬಹುದು, ಅದು ಸೈತಾನನಿಗೆ ಇದೆ. But people join with the demon and they want to go there. ಜನಗಳು ಸೈತಾನನಿಗೆ ಸೇರಿ ಹೋಗ್ತಾ ಇದ್ದಾರೆ. ಅವನು ಹಿಂಬಾಲಿಸ್ಕೊಂಡು ಹೋಗಿ ಬೀಳ್ತಾ ಇರೋದು ಅವರು. Hallelujah. Hallelujah. Point number 13 now. 13ನೇ ಅಂಶ. Prayer for courage. ಧೈರ್ಯವಾಗಿರ್ಲಿಕ್ಕೆ ಪ್ರಾರ್ಥನೆ ಮಾಡಿ. Hallelujah. Hallelujah. ಸ್ತೋತ್ರ ಹೇಳಬೇಕು. 4:30.
ಅಪೊಸ್ತಲರು 4:30. Acts 4:30. ಅಪೊಸ್ತಲರು 4:30. Prayer for courage. See, this is required actually. ಅಲ್ಲಿ ಧೈರ್ಯವಾಗಿ ಪ್ರಾರ್ಥನೆ ಮಾಡಬೇಕು ನಾವು. How much you say, actually, see, remember, I have no courage like Shobha. ನನಗೆ ಶೋಭಾಂಟಿ ಅಷ್ಟು ಧೈರ್ಯ ನನ್ನಲ್ಲಿಲ್ಲ. ಗೊತ್ತಾ ನಿಮಗೆ? ಆ ಮೋಹನನೆಲ್ಲ ಹಂಗೆ. ಶೋಭಾಕ್ಕೆ ಕರೆಜ್ ಜಾಸ್ತಿ, ಗೊತ್ತಾ ನಿಮಗೆ? ನಾನೇ ಬಾದರ ಮಾಡಲ್ಲ, ಪೋಡ ಅಂತೀನಿ, ಅವಳು ಬಿಡಲ್ಲ. ಅವಳು ಎಂಥ ಕತ್ತಲೆ ಇರಲಿ, ಎಲ್ಲಿ ಆಚೆ ಎಲ್ಲ ಹೋಗಿ ಬರ್ತಾಳೆ. ಏನಾದ್ರು ಶಬ್ದ ಆದಿದ್ರು ಮೇಲೆ ಹತ್ಬಿಡ್ತಾಳೆ, ಟ್ಯಾಂಕ್ ಹತ್ರ ಹತ್ಬಿಡ್ತಾಳೆ ಕಣಪ್ಪ ಅಲ್ಲಿ. ಗೊತ್ತಾ ನಿಮಗೆ? ಯಾವ ಕತ್ಲೆ ಪತ್ಲೆ ಇಲ್ವೇ ಇಲ್ಲ ಅವಳು. ಹಾಲೆಲೂಯಾ. ಅವಳು ನೋಡೋಕೆ ಹೆಂಗೆ ಕಾಣಿಸ್ತಾರೆ ನಿಮಗೆ, ಆಯ್ತಾ? ಹಾಲೆಲೂಯಾ. ದ Acts chapter 4:30. ಅಪೊಸ್ತಲರು 4:30. You can ask courage to stand in the streets. ಅಲ್ಲಿ ನೀವು ರಸ್ತೆಯಲ್ಲಿ ನಿಂತು ವಾಕ್ಯ ಸಾರಕ್ಕೆ ಧೈರ್ಯ ಕೇಳ್ರಿ. ನೀವು ರಸ್ತೆಯಲ್ಲಿ ನಿಲ್ಲಕ್ಕೆ ಧೈರ್ಯ ಬಂತು ಅಂದ್ರೆ ಅಭಿಷೇಕ ನಿನ್ನಿಂದ ಬರುತ್ತೆ. ವರಗಳು ಆಟೋಮೆಟಿಕ್ ಆಗಿ ಕ್ರಿಯೆ ಆಗುತ್ತೆ. ನೀನು ತುಂಬಾ ದಿನಗಟ್ಟಲೆ ಕಾಯದೆ ಬೇಡ. ಅದನ್ನು ಒದೆ ಬಿದ್ರೆ ಬೇಗ ಬರುತ್ತೆ. ಏನಾದ್ರು ಕೊಂದ್ರೆ ಸೀದಾ ಪ್ರಮೋಷನ್ ಮೇಲೆ. ಪಾಯಿಂಟ್ ನಂಬರ್ 14 ನಾವು 14ನೇ ಅಂಶ ಈಗ. ಪ್ರೇ ಫಾರ್ ಅಸ್. ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಮಗಾಗಿ ಪ್ರಾರ್ಥಿಸಿ. ಮೇರೆ ದುವಾ ಮಾಂಗೋ ಬಿ ಹೇಳಲ್ವಾ? ಕೊಲೋಸಿಯ 4:2-4. ಕೊಲೋಸ್ಯ 4:2-4. ಕೊಲೋಸಿಯನ್ಸ್ 4:2-4. ಕೊಲೋಸ್ಯ 4:2-4. ಸುಮಾರು ಜನ ಖಾಲಿ ಆಗಿದ್ದಾರೆ, ಅದಕ್ಕೆ ಕೀಲ್ ಇಡಕ್ಕೆ ಹೇಳಿದೆ ನಾನು ನಿಮಗೆ. ಕೀಲ್ ಇಟ್ಟಿದ್ರೆ ಯಾರನ್ನ ಕಳಿಸ್ತಿರ್ಲ ಅವ್ರು ಬರಲಿ. ಅವ್ರು ಹೆಂಗೆ ಒಳಗಡೆ ಬರ್ತಾರೆ ನೋಡ್ತೀನಿ. ಕೀ ಹಾಕ್ಕೊಟ್ಲು, ಕೀ ತಗೋಬೇಡಿದ್ದೆ, ಕೀಲ್ ತಂದು ಇಡಿ ಅಂತ ಹೇಳಿದ್ದೇನೆ ಅದಕ್ಕೆ. ಓಕೆ, ಪಾಯಿಂಟ್ ನಂಬರ್ 14. 14ನೇ ಅಂಶ. Actually, this is very important. ಇದು ಬಹಳ ಮುಖ್ಯ. ಇದು We need to pray for each other, remember. ನಾವು ಒಬ್ಬೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. You have a different territory yours. ಅಲ್ಲಿ ನೀವು ನಿಮ್ಮ ಕ್ಷೇತ್ರಗಳೇ ಬೇರೆ ಬೇರೆ ಇರುತ್ತೆ. He has different territory. Mysore, Belur, many places he can go. ಅಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ತಾ ಇರ್ತೀವಿ. Every day he can go. ನಾವು ಪ್ರತಿದಿನ ಹೋಗ್ತಾ ಇರ್ತೀವಿ. I have a different assignment. ಅಲ್ಲಿ ನನಗೆ ಬೇರೆ ಕೆಲಸಗಳಿರುತ್ತೆ. Different people. ಬೇರೆ ಜನಗಳಿರ್ತಾರೆ. And go and spread this like a leaven wheat. ಅಲ್ಲಿ ನೋಡಬಹುದು, ನೀವು ಹೋಗಿ ಎಲ್ಲೆಲ್ಲ ಹೋಗ್ತೀರ ಎಲ್ಲ ಕೂಡ ಹೋಗಿ ದೇವರ ವಾಕ್ಯನ ಹುಳಿ ಇಟ್ಟುತ್ತರ ಕಲಿಸಲ್ಪಡುತ್ತೆ. ನೀವು ಆಗಲ್ಲ ಅಂತ ಹೇಳಂಗಿಲ್ಲ. ನೀವು ಯು ಹ್ಯಾವ್ ಟು ಸ್ಟ್ಯಾಂಡ್ ವಿತ್ ಕರೇಜ್ ಇನ್ ದಟ್ ಪ್ಲೇಸ್. ಆ ಸ್ಥಳದಲ್ಲಿ ಧೈರ್ಯವಾಗಿ ನಿಲ್ಲಲೇಬೇಕು ನೀವು. Or else you can pray like this. ಅಥವಾ ಈ ರೀತಿಯ ಪ್ರಾರ್ಥನೆ ಮಾಡಬಹುದು. Rise some Pauls here. ಅಲ್ಲಿ ಇಲ್ಲಿ ಕೆಲವು ಪೌಲರನ್ನು ಎದ್ದೇಳಿಸು. Rise some Elijahs here. ಕೆಲವು ಎಲಿಯರನ್ನು ಎದ್ದೇಳಿಸು. ಕೂಗಿ ನೀವು. ಆಯ್ತು, ನೀವು ಹೇಳ್ಬೋದು ನಂದು ಹಾಗೆ ಹೋಯ್ತು ಅಂತ ಹೇಳ್ಬೋದು. ಆಯ್ತು, ಹೋಗು, ಪರವಾಗಿಲ್ಲ, ಚಿಂತೆ ಅಲ್ಲ, ಬೇಗ ಹೊರಟ್ಬಿಡು. ಯಾರು ಬೇರೆ ಎತ್ತಳ್ಳಿ ಅಲ್ಲಿ. Hallelujah. Point number 15. Ephesians chapter 6:18-19. ಎಫೆಸ 6:18-19. Hallelujah. Many things are there to pray. ಪ್ರಾರ್ಥನೆ ಮಾಡಕ್ಕೆ ಬಹಳ ಅಂಶಗಳಿದೆ. Lot of things are there. ಬಹಳ ಅಂಶಗಳಿದೆ. ವಿವಿಧ ಎಂತದ್ದು ಎಷ್ಟರಲ್ಲಿ 18-19 18 ಏನ್ ಹೇಳ್ತಲೆ? ಸಕಲ ವಿಧವಾದ ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ. ಸಕಲ ವಿಧ ಅಂತಿದೆ ನೋಡ್ರಿ ಅಲ್ಲಿ. ಹಾಗಾದ್ರೆ ಮೆನಿ ಪಾಯಿಂಟ್ಸ್ ವಿ ನೀಡ್ ಟು ರೈಸ್ ಬಿಫೋರ್ ಗಾಡ್. ಅಂದ್ರೆ ದೇವರ ಮುಂದೆ ನಾವು ಬಹಳಷ್ಟು ಅಂಶಗಳನ್ನು ತರಲೇಬೇಕು. ಎಲ್ಲರನ್ನೂ ಆಶೀರ್ವಾದ ಮಾಡ್ಬಿಡಪ್ಪ. ಅಯ್ಯ ಸರಿ, ಅದು ಆಯ್ತಾ? ಏನೋ ಒಂದು ಬಸ್ ಹತ್ತದೆ, ಒಂದು ಪ್ರೇಯರ್ ಮಾಡಿದೆ, ಅರ್ಜೆಂಟಲ್ಲಿ ಮಾಡಿದೆ, ಒಪ್ಕೊಳ್ಳೋಣ. ಬಸ್ಸಲ್ಲೇ ಜಾಸ್ತಿ ಟೈಮ್ ಇರುತ್ತೆ ಆಕ್ಚುಲ್ ಆಗಿ, ಅಲ್ವಾ? ನೀನು ನೋಡಿ, ನಾನಂತೂ ರೀಕ್ಯಾಪ್ ಮಾಡ್ತೀನಪ್ಪ. ಬೆಳಗ್ಗೆ ಭಾನುವಾರ ಒಂದೊಂದ್ಸಲ ಬೇಗ ಹೊರಟ್ರೆ ಪ್ರೇಯರ್ ಸರಿಯಾಗಿ ಮಾಡಿರಲ್ಲ, ನೀವು ಬಸ್ಸಲ್ಲಿ ಮಾಡ್ತೀನಿ ನಾನು. ಆಮೇಲೆ ಮಲಗೋದಿರಲ್ಲ ಬಿಡಿ, ಮಲಗೋದು ಕಡಿಮೆನೆ. ಮಾಡಿದ್ರು ಆ ಪ್ರೇಯರ್ ಫಿನಿಶ್ ಮಾಡಿ ಆಮೇಲೆ ನೆಮ್ಮದಿ ನಮ್ಗೆ. ನಿಮ್ಮ ಹೆಸರುಗಳು ಅರ್ಜೆಂಟ್ ಇರ್ತಾರೆ, ICU ಇರುತ್ತಲ್ಲ, ಆ ಕೇಸ್ ಇರುತ್ತೆ ಅಲ್ವಾ? ಈಗ ಮಧು ಪ್ರೇಯರ್ ಮಾಡೋದ ಇರ್ತೀವಲ್ಲ, ಲತೇಶ್ ಮಧುಗೆ, ಸುಜಾತಾ ವಿಲಿಯಮ್ಸ್ ಎಲ್ಲ ಪ್ರೇಯರ್ ಮಾಡಲ್ಲ ನಾವು. ಕಿಡ್ನಿ ಪೇಷಂಟ್ ಅಂತ ಹೇಳಿರ್ತಾರೆ. ಎಲ್ಲಿ ಅದೆಲ್ಲ ಹೋಯ್ತದ? ರಾಜನಹಳ್ಳಿಯಲ್ಲಿ ಎಲ್ಲೋಯ್ತದು? ರಾಜನಹಳ್ಳಿ ಕತೆ ಅದು. ರಾಜನಹಳ್ಳಿ ಯಾವುದೋ ಹೆಸರೇನೇ ಅದು, ಶಾರದಮ್ಮ ಎಲ್ಲೋಯ್ತದೋ ನೋಡಿ, ಎಲ್ಲೋ ಹೋಯ್ತು. ಈಗ ಅದ್ ಮಗ ಸೊಸೆ ಕಡೆ ಕಣ್ಬಿತ್ತು ಓಡ್ತದ್ದು. Hallelujah. Ephesians 6:18-19. ಎಫೆಸ 6:18-19. Praying for many things. ಬಹಳಷ್ಟು ವಿಷಯಗಳಿಗೆ ಪ್ರಾರ್ಥನೆ ಮಾಡೋದು. You can maybe you have a newspaper mostly. ಇವತ್ತು ನ್ಯೂಸ್ ಪೇಪರ್ ಇರಬಹುದು. Maybe you saw a news. ಅಥವಾ ನೀವೇನೋ ನ್ಯೂಸ್ ನೋಡಿರ್ತೀರಾ. Maybe you heard some calamity. ಅಥವಾ ಏನೋ ಅವಮಾನ ವೈಪರೀತ್ಯ ಆಗಿರುತ್ತೆ. Lord, send some help. ದೇವರಿಗೆ ಸಹಾಯ ಮಾಡು. Maybe you saw an ambulance. ನೀವೇನೋ ಆಂಬ್ಯುಲೆನ್ಸ್ ನೋಡ್ತೀರಾ. Lord, touch that person, he should be alive. ಅಲ್ಲಿ ಆ ವ್ಯಕ್ತಿ ಬದುಕಲಿ. Hallelujah. Hallelujah. Many things we can say such a thing. ಅದರ ಬಹಳಷ್ಟು elections. ಅದು ಮುಖ್ಯವಾಗಿ ಎಲೆಕ್ಷನ್ಗಳು. Youths. ಅಥವಾ ಯವನಸ್ಥರು. And the church should grow. ಅಥವಾ ಸಭೆ ವಿಸ್ತರಣೆ ಆಗಕ್ಕೆ. Hallelujah. Hallelujah. So many things are there, right? ಬಹಳ ಅಂಶ ಇದೆ ಅಲ್ವಾ? Stand on your feet. ಎಲ್ಲರೂ ಎದ್ದಿಕೊಳ್ಳಿ. Please come, friend. ಎಲ್ಲರೂ ಮುಂದೆ ಬನ್ನಿ. We'll pray. ಪ್ರಾರ್ಥಿಸೋಣ. ಕನ್ನಡದಲ್ಲೇ ಮಾಡೋಣ. pray.
ರಬ ಹರ ಕಲಬರ ಶಮ ಮರಬ ಎಲ್ಲರೂ ನೋಡಪ್ಪ ನಮ್ಮ ಟೈಮ್ ಕರೆಕ್ಟಾಗಿ ಹೇಳಿದ್ವಿ ಕಲಿಸ್ತಾ ಇದೀವಿ ಆಯ್ತಾ ಆಮೇಲೆ ಪ್ರೇಯರು ಆಗಿದೆ ಹರ ಬರ ಕಲಬರ ಶಮ ಮರ ಬರ ರಬ ಲಬೋ ಕೇರ ಬರ ಶರ ಬರ ಥ್ಯಾಂಕ್ ಯು ಜೀಸಸ್ ಎಲ್ಲ ಮುಂದೆ ಬರ್ದಾಗ ಲಂಬೋ ರಕ್ಕಬಾರ ಮಕ್ಕಳು ಮಲಗಿದ್ರೆ ಅಲ್ಲೇ ಇರಿ ಯಾರಾದ್ರು ಮಕ್ಕಳು ಮಲಗಿದ್ರೆ ಅಲ್ಲೇ ಇರಿ ಅಲ್ಲೇ ಮೊಣಕಾಲು ಹಾಕೋರು ತುಂಬ್ಕೊಂಡು ಬರೋರು ಅದೇ ಅಭಿಷೇಕ ಬರೋರು ನೋಡಿ ಅಭಿಷೇಕ ಬರೋರು ಹೆಂಗೆಂಗೋ ವಾಲಾಡೋರೆಲ್ಲ ಆ ಮಗು ಹತ್ರ ಹೋಗ್ಬೇಡ್ರಿ ಹೌದಾ ಮಗು ಹತ್ರ ಹೋಗ್ಬೇಡ್ರಿ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಮಾಸ್ಟರ್ ರೋಲೋ ಬಾಷ ಈಗ ಜಾಸ್ತಿ ಜನ ಕಾಣಿಸ್ತಾವ್ರೆ ಸ್ವಲ್ಪ ಎಲ್ಲ ಮಲ್ಕೊಂಡ್ಬಿಟ್ಟಿದ್ರೆ ಅಂದ್ರೆ ಅಲ್ಲೆಲ್ಲ ಭಾಷ ಆ ಕೀ ಹಾಕಿ ತಂದಿಡು ಅಂತ ಹೇಳಿದ್ದೆ ಅವಾಗ ಎಲ್ಲರೂ ಇರೋರು ಅವಾಗ ನೆಕ್ಸ್ಟ್ ಟೈಮ್ ಕೀ ಲಾಕ್ ಮಾಡ್ತೀನಿ ಲಾಕ್ ಮಾಡಿದ್ದೆ ನಾನು ಯಾಕೆ ನಾನೇ ಮಾಡ್ಕೊಂಡು ಬರೋಕ್ಕಿದೆ ಲಾಕ್ ಕಾಣಿಸ್ಲಿಲ್ಲ ನನಗದು ಎಲ್ಲ ಪ್ರಾರ್ಥನೆ ನಾನು ಹೇಳ್ತೀನಿ ಇಷ್ಟು ದೂರ ಬಂದಾಗಿದೆ ಜಾಸ್ತಿ ದೂರ ಇದೆ ನಿಮಗೆ ಗೊತ್ತಾ ಮೊನ್ನೆ ಒಬ್ಬ ಪಾಸ್ಟರ್ ಏನು ಮಾಡಿದ್ದಾನೆ ಯೇಸು ಸ್ವಾಮಿ ಬರೋಣ ರ್ಯಾಪ್ಚರ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ನಂಬಿಸ್ಬಿಟ್ಟು ಅಮೇರಿಕಾನೇ ನಂಬಿಸ್ಬಿಟ್ಟು ಕಣ ನನಗಾರು ಹೇಳೋದು ಬೇಡ ಅವನು ಅದಾಗಲ್ಲ ಹಂಗೆ ಅಂತ ಹೇಳ್ತಿದ್ದೆ ನಾನು ರ್ಯಾಪ್ಚರ್ ಆಗುತ್ತೆ ಅಂತ ಎಲ್ಲರನ್ನೂ ಕಾಯ್ಕೊಂಡು ಕೂತ್ಕೊಂಡಿದ್ದೇನೆ ನ್ಯೂಸ್ ಬಂದಿದೆ ಅದು ನೋಡಿದ್ರಾ ದೊಡ್ಡ ನ್ಯೂಸ್ ಮಾಡಿದ್ದಾನೆ ಅವನು ಆಗುತ್ತೆ ಆ ಥರ ಇಲ್ಲ ಡೇಟ್ ಎಲ್ಲ ಯಾರು ಹೇಳೋಕ್ಕಾಗ ಸೂಚನೆ ಇದೆ ಚಿಹ್ನೆ ಮೇನ್ ಇವಾಗೆಲ್ಲ ಚಿಹ್ನೆ ಇವತ್ತು ನಾನು ನೋಡಿದ ಶಾಕ್ ಆಗೋಯ್ತು ನನಗೆ ಶಾಕ್ ಆಗಿದ್ದು ಕೇಳಿ ಯಾವ್ದು ಗೊತ್ತಾ ನೀವು ನೋಡಿದ್ರೆ ವಿಡಿಯೋ ಅದನ್ನ ಇಸ್ರೇಲ್ ಪ್ರೈಮ್ ಮಿನಿಸ್ಟ್ರು ಭಾಷಣ ಮಾಡೋಕ್ಕೆ ಬಂದಾಗ ಎಲ್ಲ ಯು ಎನ್ ಅಲ್ಲಿ ಎಲ್ಲ ಎದ್ದೋದ್ರು ಎಲ್ಲ ಅರ್ಥ ಹೆಂಗಿರುತ್ತೆ ಸೌದಿ ಅರೇಬಿಯಾದಲ್ಲಿ ಹಂಗೆ ಮಾಡಿದ್ರೆ ಎಲ್ಲರನ್ನೂ ಅಲ್ಲೇ ಶೂಟ್ ಮಾಡಿದ್ರು ಏನಪ್ಪ ಸೌದಿ ಅರೇಬಿಯಾದಲ್ಲಿ ಮಾಡಿದ್ರೆ ಅಲ್ಲೇ ಎಲ್ಲರನ್ನೂ ಶೂಟ್ ಅಲ್ಲ ಆಚೆ ಯಾರು ಬರ್ತಿರಲಿಲ್ಲ ಏಹು ಅಂತ ಇದ್ದಿದ್ರಲ್ಲಿ ತೋರಿಸ್ತಿದ್ದ ಅವನು ಹೆಂಗಿದೆ ನೋಡಿ ಅದರ ಏನಿಲ್ಲ ಲೂಕ 21:20 ಇದು ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ ಅರ್ಜೆಂಟ್ ಇರ್ಬೋದು ನೀವು ಇದು ಅಂತ್ಯ ದಿನಗಳಿದು ನಾವು ವಸಂತ ಮುಂದೆ ಬಂದ್ವಿ ಕದ್ದು ಓಡೋಕೆ ನೋಡ್ತಿದ್ದಿಲ್ಲ ಈಗ ನೋಡ್ಕೊಂಡಲ್ಲಿ ಮುಖ ಬಂದು ನಿಂತ್ಕೊಳ್ಳಿ ಯಾರು ಮುಖಗಳು ನೋಡೋಕೆ ಆಗ್ತಿಲ್ಲ ನಿಂತ್ಕೊಳ್ಳಿ ಇದ್ರೆ ಮಾಡ್ತಾರೆ ಈಗ ಇವರು ಇಲ್ಲಿ ನೋಡಿಲಿ ಬೆಟ್ಟೆಗೌಡ್ರೆ ನಾನು ಹೆಂಗೆ ಹಿಂದಿಲಿ ಪಾಸ್ ಆದ್ರೆ ನಿಮ್ಮನ್ನು ಹಂಗೆ ಪಾಸ್ ಮಾಡ್ತೀವಿ ನಾವು ಇಲ್ಲಿದ್ದೀವಿ ನಾವು ಆಗುತ್ತಾ ನಾನು ಹಿಂದಿ 13 ಈಗಲೂ ಹೆಂಗೆ ಬಂತು ಅಂತ ಯಾರಿಗೂ ಗೊತ್ತಿಲ್ಲ ಅದು ರಿಯಲಿ ಅದು ನನಗಂತೂ ಶಾಕ್ ಅದು ಸ್ತೋತ್ರ ಓಕೆ ಹಂಗೆ ನಿಮ್ಮನ್ನು ಏನಾದರೂ ಮಾಡಿ ಆ ಪಾಸ್ ಮಾಡಿ ಒಳಗಡೆ ತಗೊಳ್ಳ ನಾನು ಹೆಂಗಾದ್ರು ಮಾಡಿ ನೀವು ಸ್ವಲ್ಪ ನಮಗೆ ಒಂಚೂರು ಸಪೋರ್ಟ್ ನೀನು ನಾವೇನಾದ್ರು ಹೇಳ್ಕೊಡ್ತಿದ್ದೀನ ನೀನು ಮಾಡೋದು ಓಕೆ ಅದೊಂದು ಹೇಳ್ತಿದ್ದೆ ಚಾರ್ಲಿ ಕರೆದಾಯ್ತು ಅವರು ಮಧ್ಯಲಿಲ್ಲ ಅವ್ರ ವೈಫು ಗಂಡ ಸತ್ತಿದ್ದಾನೆ ಅಂತಾನೆ ಗೊತ್ತೇ ಆಗೋದಿಲ್ಲ ಆ ಥರ ಬಂದು ಮಾತಾಡೋಕ್ಕೆ ಶುರು ಮಾಡಿಬಿಟ್ರು ಆ ಥರ ಎಲ್ಲ ರೋಗನೆಲ್ಲ ಇಲ್ಲ ನೋಡ್ರಿ ಗಂಡ ದೇವ್ರ ಬಳಿಗೆ ಹೋದ ಅಂತ ಹೇಳ್ಬಿಟ್ಟು ಆಗಲೇ ವಾಕ್ಯ ಕೊಡೋಕ್ಕೆ ಶುರು ಮಾಡೋಗೋಯ್ತು 18 ನಿಮಿಷದ ಮೆಸೇಜ್ ಬಂದಿದೆ ಆಗಲೇ ಎಷ್ಟೋ ಮಿಲಿಯನ್ ಜನ ನೋಡಿದ್ರು ಅದು ಆ ಹುಡುಗಿ ಒಂದು 30-32 ವರ್ಷದ ಹುಡುಗಿ ಅದು 2 ಮಕ್ಕಳು ಹಲ್ಲೆಲೂಯಾ ಬೈಬಲ್ ಹೇಳುತ್ತೆ ದೇವರ ವಾಕ್ಯಕ್ಕೆ ಅವ್ರು ತಡೀಕಾಗಲ್ಲ ಅವ್ರು ಹೇಳ್ತಾರೆ ಇನ್ನು ನನ್ನ ಗಂಡ ಬೆಟರ್ ಪ್ಲೇಸಲ್ಲಿದ್ದಾರೆ ತುಂಬ ಚೆನ್ನಾಗಿದೆ ಒಂದು ವಿಡಿಯೋ ಅದು ನಾನು ಅವ್ರು ಕಳ್ಸಕ್ಕೆ ಹೇಳಿದ್ದೆ 5 ಎಲ್ಲದ ಅದನ್ನು ಕಳಿಸಿಲ್ಲ ಅವನು ಅದನ್ನು ನಿಮಗೆ ಬರೀ ಅದೊಂದು 8 ಸೆಕೆಂಡ್ ಕ್ಲಿಪ್ ಹಾಕ್ಕೊಡ್ತು ಆ ಗುಂಡು ಹೊಡೆದ ತಕ್ಷಣನೇ ಹೊಡಿಯೋಕ್ಕೆ ಮೊದಲೇ ಅವನು ಹಂಗೆ ಪರಲೋಕಕ್ಕೆ ಹತ್ತು ಹೋಗೋದನ್ನು ತೋರಿಸ್ತಾರೆ ನೋಡ್ರಂತೆ ವೇದ ಈ ಕಡೆ ನೋಡ್ರಿ ನೀವು ನೋಡ್ರಂತೆ ಆಮೇಲೆ ಕಣ್ಮುಚ್ಚಿರುವಂತೆ ಸುಮ್ಮನೆ ಕಾಯಿಲೆ ಗುಣ ಆಗೋದು ಅದೆಲ್ಲ ಮಾಡಬೇಡಿ ಅದ್ರ ಕಡೆ ಬೀಳಬೇಡಿ ಅದ್ರ ಕಡೆ ನನ್ನ ಒಂದೇ ಒಂದು ಉದ್ದೇಶ ಲೋಕದಲ್ಲಿ ಇರೋದು ನಾನು ಇತರರಿಗಾಗಿ ಪ್ರಾರ್ಥನೆ ಮಾಡೋಕ್ಕೆ ಇಂಟೆನ್ಸಿಟಿ ಅಂದರೆ ತೀವ್ರತೆ ಪ್ರಾರ್ಥನೆ ತೀವ್ರತೆ ಚಾರ್ಲ್ಸ್ ಫಿನ್ನಿ ಅವರ ಮೀಟಿಂಗಿಗೆ ಇಬ್ಬರು ಪ್ರೇಯರ್ ಮಾಡ್ತೀರಿ ಅಂತ ಹೇಳಿ ನೆನಪಿದೆಯಾಗ ಪ್ರೇಯರ್ ಅವ್ರ ಹೆಸರೇನು ಒಂದು ಬುಕ್ ಕೊಟ್ಟಿದೆ ನಿಮಗೆ ಬುಕ್ ಇದೆ ಇಲ್ಲ ಮಾತ್ರ ಇಲ್ಲಿ ಅವ್ರ ಹೆಸರು ನಮಗೂ ಗೊತ್ತು ಹಿಂಗೆ ಖುಷಿ ಈಗ ಎಲ್ಲ ಅವಾಗ ವಾಕ್ಯ ಕೊಡ್ಬೇಕಾದ್ರೆ ನಾಗಾಡ್ರು ಅಂದರೆ ಈಗ ಅವ್ರು ಹೋಗಿ 7 ದಿನ ಬಾಡಿಗೆ ಕೊಡೋಕ್ಕೆ ಪಾಸ್ಟ್ ಹತ್ರ ಹಣ ಕೇಳಲ್ಲ ಅವರು ಅವಾಗೆಲ್ಲ 7 ಪೈಸಾ 8 ಪೈಸಾ 10 ಪೈಸಾ ಒಂದು ಬಾಡಿಗೆಗೆ ರೂಮು ಆ ಕಾಲದಲ್ಲಿ 150 ವರ್ಷ ಹಿಂದೆ ಇವ್ರು ಹೋಗಿ ಆ ಎಮ್ಮಗೆ ಬಾಡಿಗೆ ಕೊಟ್ಬಿಟ್ಟು ಮನೆ ತಗೊಂಡು ಒಂದು ಹಂಚಿನ ಮನೆನ ಊಟ ತಿಂಡಿ ಇಲ್ಲ
ಈ ಒಮ್ಮ ಬಂದು ಕಿಟಕಿ ಬಗ್ಗೆ ನೋಡ್ತಾಳಂತೆ, ಇವರು ನೆಲದಲ್ಲಿ ಬಿದ್ದು ಗೊತ್ತಾಗ್ತಾ ಇದ್ರಂತೆ ಪ್ರೇಯರ್ ಮಾಡ್ತಾ ಇರೋದು. ದೇವರೇ ಈ ಪಟ್ಟಣನ ಮುಟ್ಟು ನೀನು, ಜನ ಏಸಪ್ಪ ಕಡೆ ಬರಬೇಕು. ಏನು ಹೇಳೋರು ಗೊತ್ತಾ, ಅವಾಗ ಜನ ಹೆಂಗೆ ಬರೋರು ಗೊತ್ತಾ ಅಲ್ಲಿ ಮೀಟಿಂಗಿಗೆ ಎಲ್ಲ ಹೋಗೋರಂತೆ. ಆ ಪತ್ರಕರ್ತರು, ಆ ತೊಂದರೆ ಕರ್ತರಿದ್ದಾರೆ ನೋಡು, ಕೇಳೋರಂತೆ ಬಂದವರು, ಎಲ್ಲಿ ಹೋಗ್ತಿದಂದ್ರೆ ಎಲ್ಲ ಜನ ಹೋಗ್ತಾರೆ, ನಾವು ಹೋಗ್ತಾ ಇದ್ದೀವಿ. ಅದು ಜೀವನ. ಹೇಳಿ ಮಾಡಿ ಹೋಗಿ ಅದಕ್ಕೆ ನೀರು ಇಲ್ಲದಲ್ಲಿ. ಆಮೇಲೆ ಅವರಿಬ್ರು ಸತ್ತೋದ್ರು, ಬೇಗ ಸತ್ತೋಗ್ಬಿಟ್ರು ಅವರು. ಯಾರು? ವೆರಿ ಗುಡ್. ನ್ಯಾಶ್ ಅಂತ ಕ್ಲಾರಿ ಇಬ್ರು. ನ್ಯಾಶ್ ತುಂಬ ಹೆಸರುಗಳು ಕೇಳಿರ್ತೀರ, ಹೆಸರುಗಳು ನೀವು, ಆಯ್ತಾ? ಅವ್ರು ಸತ್ತೋದ್ಮೇಲೆ ಅವರು ಮೀಟಿಂಗ್ಗೆ ನಿಲ್ಲಿಸಿದ್ರು. ಮೀಟಿಂಗ್ ಮಾಡಲಿಲ್ಲ ಮೇಲೆ ಅವರು ಮಾಡೋಕ್ಕಾಗಿಲ್ಲ. ಹೆಂಗಾಗುತ್ತೆ? ಆ ಥರ ಪ್ರೇಯರ್ ಮಾಡಿರ್ಬೇಕಲ್ಲ ನಿಮಗೆ, ಗೊತ್ತಾ ನಿಮಗೆ? ಇದು ಪ್ರೇಯರ್. ನೀವು ಬೇರೆಯವ್ರಿಗೆ ಪ್ರೇಯರ್ ಮಾಡಬೇಕು, ಸೇವೆಗೆ ಹೋಗ್ತೀವಿ. ಕಾಣಂಗ್ ಬಾಂದಿನೋ, ಹಚ್ಕೋಬೇಡ, ಮುಂದೆ ಬಾಂದಿನೋ, ಇಬ್ರು ಮುಂದೆ ಬನ್ನಿ ನೀವು. ಇಲ್ಲಿ ನೋಡಿ, ನಿಮ್ಮ ಮೂಲಕ ಅನೇಕ ಸ್ವಾಮಿಗಳು ಎದರ್ಬೋದು. ತಿಳ್ಕೊಳ್ಳೋದು ಬೇಡ, ತಂದ ತಿಳ್ಕೊಬೇಡ, ಮುಗಿದೋಯ್ತು ತಿಳ್ಕೊಬೇಡ ನೀವು. ಅವ್ರು ಯಾಕೆ ನಗ್ತಾರೆ? ಕೆನ್ನೆ ಮುಟ್ಟಿದೆ, ಅದಕ್ಕೆ ನಗ್ತಾರೆ. ಈ ಹುಡುಗಿಗೆ ಕೆನ್ನೆ ಮುಟ್ಟಿದೆ, 80 ವರ್ಷದ ಹುಡುಗಿ. ಅಲ್ಲೆಲ್ಲ ಹುಡುಗಿ ಎಷ್ಟು ಜನ ಇವತ್ತಿಂದ ಹೋಗಿ ನ್ಯಾಶ್ ಹ್ಯಾರಿಲ್ಲ ಕ್ಲಾರಿ ಬುಕ್ ತಗೊಳ್ಳಿದ್ರು. ಇಲ್ಲಿರುತ್ತೆ, ಶೋಭನ್ ಕೇಳಿ ಕೊಡ್ತಾರೆ. ನಮ್ಮ ಹತ್ರ ಬುಕ್ ಎಲ್ಲ ಇದ್ರೆ ಫ್ರೀ. ನಮ್ಮದು ಸೆಲ್ವಿನ್ ಇಡೋದು, ನೀನು ಕಾಸು ತಗೊಂಡು ಫ್ರೀ ಕೊಡ್ತೀನಿ, ನೀನು ತಗೊಂಡು ಹೋಗ್ತೀನಿ ಅಂದ್ರೆ. ಪ್ರಾರ್ಥನೆ, ಇಂಟೆನ್ಸಿಟಿ. ಯಾರೇ ಆರ್ತಿ ಪಾಪುಗೆ ನಾವು ನನ್ನ ಮಗ ಅವನು ದಾನಿಯಲ್ಲಿ ಆಗ್ತಾನೆ ಅಂತ ಹೇಳೋದಾಗಲಿ, ರಮ್ಯ ಹೇಳೋದಾಗಲಿ, ಸಂಜೆ ಹೇಳೋದಾಗಲಿ, ತಾಯಿದಿರು ಹೇಳೋದಾಗ್ಲಿ, ನೀವು ಸ್ವಸಂತಮ್ಮ ಹೇಳೋದಾಗ್ಲಿ, ಮಗ ಅವನು ದುಡಿಬೇಕು ಸರಿನೇ, ಎಲ್ಲ ಜಾಬ್ ಸರಿನೇ, ಇಲ್ಲ ಇಲ್ಲ, ಅವನು ದಾನಿಯಲ್ಲಿ ಆಗ್ಬೇಕು, ಪ್ರಾರ್ಥನಾ ವ್ಯಕ್ತಿ ಆಗೋದಾಗ್ಲಿ. ಅವನು ನಮ್ಮ ಜನರಿಗೆ ಪ್ರಾರ್ಥನೆ ಮಾಡೋದು. ಪೌಲ ಹೇಳ್ತಾನೆ, ನನ್ನ ಜನ ಅವ್ರು ಕೊಲೆ ಮಾಡ್ತಾರೆ, ಅವನ್ನ ಕೊಲೆ ಮಾಡ್ತೀವಿ ಅಂತ ಹೇಳ್ತಾರೆ, ಅವರಿಗೆ ಪ್ರೇಯರ್ ಮಾಡ್ತಾನೆ, ಅವ್ರು ನಾಶ ಆಗಬಾರ್ದು ಅಂತ. ದಟ್ಸ್ ವಾಟ್ ದ ಲವ್ ಆಫ್ ಕ್ರೈಸ್ಟ್. ಚೇಂಜ್, ಅಲ್ಲಿ ಚೇಂಜ್ ಬರಲಿ, ಆಟಿಟ್ಯೂಡ್ ಚೇಂಜ್ ಆಗಲಿ. ಅದು ಸಮಯ ಒಂದು ದಿನ ಹೋಗಿದ್ದು, ಒಂದು ದಿನ ಇರಲಿ, ಆಮೇಲೆ 9 ಸೆಕೆಂಡ್ದು ಅವನು ಹುಸೇನ್ ಬೋಲ್ಟ್ ಅಂತ ಒಬ್ಬ ಇದ್ದಾನೆ. 10 ಸೆಕೆಂಡ್ ಒಳಗಡೆ, 9 ಸೆಕೆಂಡ್ ಒಳಗಡೆ ಓಡ್ತಾನೆ. ಯಾವ್ದನ್ನ? ಸ್ಪ್ರಿಂಟ್, 100 ಮೀಟರ್ ಸ್ಪ್ರಿಂಟ್ 500 ಕೋಟಿ ಇರ್ತಾನೆ, 500 ಕೋಟಿ 10 ಸೆಕೆಂಡ್ ಅಲ್ಲಿ. 10 ಸೆಕೆಂಡ್ ನೀವು ಮೆಟ್ಲಿದೆ ಒಳಗಡೆ ಅವ್ನು ನೋಡಿದ್ರೆ 500 ಕೋಟಿ ಕೊಡ್ತಾರ ಅಂತ ಹೇಳ್ತೀರ ನೀವಲ್ವಾ? ಒಂದು ದಿನದಿಲ್ಲ. ಆಮೇಲೆ 10 ಸೆಕೆಂಡ್. ನಮ್ಮ ಒಂದು ಅರಸುಗಳು 18ರಲ್ಲಿ 37-38ರಲ್ಲಿ ನಮ್ಮ ಎಲಿಯಾ ಪ್ರೇಯರ್ ಮಾಡೋದು. ಎರಡು ವಾಕ್ಯಕ್ಕೆ ಎಷ್ಟೊತ್ತು ಬೇಕು? 15 ಸೆಕೆಂಡ. 15 ಸೆಕೆಂಡ್ ಪ್ರೇಯರ್, ಇಡೀ ದೇಶ ಅಡ್ಡ ಬೀಳುತ್ತದೆ. ಅರ್ಥ ಆಗ್ತಿದೆ ಅವ್ರಿಗೆ? ಆಮೇಲೆ ಮೊಣಕಾಲು ಹಾಕಿದಾಗ ನೀವು ಮೇಕ್ ಶೋರ್ ನೀವು ಆ ಟ್ರೂ ಇಂಟೆನ್ಷನ್, ಇದು ದುರ್ಬುದ್ಧಿಗಳೆಲ್ಲ ಹೋಗಿದೆ ಅಂತ ನೀನು ಕನ್ಫರ್ಮ್ ಮಾಡ್ಕೊಳ್ಳಿ. ಫಸ್ಟ್ ಅಲ್ಲಿ ಏನೋ ಒಳ್ಳೆ ಬುದ್ಧಿಗಳು ಕಲ್ತಿದ್ಯಾ ನೀನು ಅಂತ ಹೇಳಿ ನೀವು ಅವ್ರ ಕಡೆಗೆ ತಿರುಗಿ ಹೇಳ್ತಾ ಇದ್ದೀನಿ ನಾನು. ರಬ ಹರ ಕಲಮ ಶಬ ರಾರೋ ಬಾರಿ ಲೋಬ ರಾರೋ ಕಾರಿ ಮಾರ ಶಬ ಬಬರ. ಕಣ್ಣುಗಳು ಮುಚ್ಚಿ ದೇವ್ರ ಕಡೆ ನೋಡಿದಾಗ ನಿಮ್ಮ ಸಮಯ ಸ್ಟಾರ್ಟ್ ಮಾಡ್ರಿ ಪ್ರೇಯರ್. ಕಾಯೋದೇನು ಬೇಕಾಗಿಲ್ಲ, ಪ್ರೇಯರ್ ಶುರು ಮಾಡ್ಕೊಂಬಿಡ್ರಿ. ರಾಬೋ ಕಾಲಿಬ ಮಮ ಮಮ ಶಬ ಬಬರು ಲೇಬು ಬಾಬಾ ರಾಬ ಶಮ ಮಮ ರಬರಲ್ಲ ಲೇಬಂ ಬಾರ ಬರ ಶಾರೋ ಬೋರೋ ರೋಬೋ ರೊಕ್ಕೋ ಲೋಬೋ ಶೇಮ ಮಮ ರಬರ ಲಾಬೋ ರೊಕ್ಕೋ ರೇಬಾ ಶೇಮ ಮಮ ರಬರ ಲೇಬೂರ ಬಾರಿಕ ರಬ ಬಾಬಾ ಬಾಬಾ ಶಮ ಮಮ ರಬರ ರಬ. ನಂದೊಂದು ವಿಶ್ವಾಸ ಇದೆ, ನಿಮಗೆ ಗೊತ್ತು, ನನ್ನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಗೊತ್ತಿಲ್ಲದೆ ವಿಚಾರ ಇಲ್ಲ. ದೇವರು ನನ್ನ ನಡೆಸ್ತಾನೆ ಇರುತ್ತೆ. ಅದು ಎಷ್ಟೇ ದಿವಸದ ಪ್ರೇಯರ್ ಆಗಿರಲಿ, ಅದಕ್ಕೆ ಉತ್ತರ ಬಂದೇ ಬರುತ್ತೆ. ಇನ್ನು ಕೇಳಿದ್ರೆ ಬಂದಾಗಿದೆ. ನಾನೇನೆ ಸ್ತೋತ್ರ ಹೇಳಿಲ್ಲ, ಇನ್ನೂ ಸರಿಯಾಗಿ ಸ್ತೋತ್ರ ಹೇಳೋದಾದ್ರೆ ಅದು ಕಣ್ಣಿಗೆ ಕಾಣುತ್ತೆ. ಅದು ನೀವು ಪ್ರೇಯರ್ ಮಾಡ್ತಾ ಇದ್ದೀರಲ್ಲ, ಅದು ಈಗಾಗಲೇ ಬಂದಾಗಿದೆ. ಅದು ಸ್ತೋತ್ರ ಮಾಡಿದ್ರೆ ಕಾಣುತ್ತೆ ಅಷ್ಟೇ. ನಿಮ್ಮ ಫೋನಲ್ಲಿ ಅದೇನೋ ಅವಾರ್ಡ್ ಬರುತ್ತೆ, ಸ್ಕ್ರಾಚ್ ಮಾಡಿದ್ರೆ ಕಾಣುತ್ತೆ.
ಎಂತದದು? ಗಿಫ್ಟ್ ಕೂಪನ್. ರಿವಾರ್ಡ್ ಗಿಫ್ಟ್ ಕೂಪನ್ ಬಂದಾಗಿದೆ. ನೀನು ಅದನ್ನ ಉಜ್ಜೋದಷ್ಟೇ, ಪ್ರಾರ್ಥನೆ ಆ ಮೊಣಕಾಲ್ನ ಉಜ್ಜು ಅಷ್ಟೇ ನೆಲಕ್ಕೆ. ಕಣ್ಮುಚ್ಚಿ ಪ್ರೇಯರ್ ಮಾಡಬೇಕು. ಪರಮೇಶ್ ಮುಂದೆ ಬನ್ನಿ, ಪರಮೇಶ್ ಮುಂದೆ ಬನ್ನಿ. ಯಾರ್ಯಾರು ಸ್ವಸ್ಥತೆ ಬೇಕಾದ್ರು ಮುಂದೆ ಬನ್ನಿ. ಸ್ವಸ್ಥತೆ ಬೇಕಾಗಿರೋರು, ಶರೀರದಲ್ಲಿ ನೋವಿರೋರು ಮುಂದೆ ಬನ್ನಿ. ಹಾಸ್ಟೆಲ್ಸ್ ಅಲ್ಲಿ ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ. ಯಾರ್ಯಾರು ಸ್ವಸ್ಥತೆ, ನೋವು, ಶರೀರ ಟಚ್ ಬೇಕು ಅಂದ್ರೆ ಮುಂದೆ ಬನ್ನಿ. ಬೇರೆಯವರು ಸ್ವಲ್ಪ ಹಿಂದೆ ಹೋಗಿ. ಕಲ ಮುಂದೆ ಬರಲಿ. ಒಬ್ಬ ಕಲ ಸರಿಯಾಗಿ ಅರಿಕೆ ಮಾಡಿ, ನೀವು ಸರಿಯಾಗಿ ಅರಿಕೆ ಮಾಡಿ. ನೀವು ನಾನು ಯಾರ ಬಗ್ಗೆ ಚಿಂತೆ ಮಾಡಲ್ಲ ಅಂತ ಅರಿಕೆ ಮಾಡಿ ನೀವು. ಕಲ ನೀವು ಹಬ ಹರ ಕಲವ ಶಬಬರ ವೆಂಕಟೇಶ್ವರ ಅಷ್ಟೇ. ಚಿಂತೆ ಮಾಡಬೇಡಿ, 3 ಜನ ಚಿಂತೆ ಮಾಡಬೇಡಿ. ನೀವು ಯಾವ ವಿಚಾರ ಮಾಡಿ? ಇಲ್ಲೊಂದು ವಿಚಾರ ಇದೆ, ನೀವು ಯೋಚನೆ ಮಾಡೋ ಒಂದು ವಿಚಾರ ಇದೆ. ನನಗಾಗಿ ಪ್ರಾಣ ಕೊಟ್ಟರು ಒಬ್ಬ ದೇವರು. ಆಮೇಲೆ ಕೇಳಿ, ಕೆಲವರಿಗೆ ನಿಮಗೆ ಏನೇನೋ ಆಲೋಚನೆಗಳು ಬರುತ್ತೆ. ನಾನು ಯಾವನ್ನಿಸ್ತಾ ಇದ್ದೆ, ಯೇಸು ನಮ್ದಾಗಲ್ವಾ? ಎಲ್ಲ ಥರದ ಆಟ ಆಡಿದವರು ನಾವಲ್ವಾ? ನಾ ಏನ್ ಮಾಡೋದು ಗೊತ್ತಾ? ಕಣ್ಣು ಮುಚ್ಚಿದ್ರೆ ಬರೀ ಶಿಲುವೆ ನೆನೆಸ್ಕೊಳ್ಳೋದು. ನೋಡಿ, ಒಂದು 3 ತಿಂಗಳ ಒಳಗಡೆ ಆ ಶಿಲ್ವೆ ಮೇಲೆ ಏಸಪ್ಪನ ದರ್ಶನ ಆಗುತ್ತೆ. ಆ ರಕ್ತ ಸೋರ್ತಾ ಇರೋದು ನೆನೆಸ್ಕೊಳ್ಳಿ. ಅದನ್ನ ನೀವು ಆ ಕಾಲಿಗೆ ಮೊಳೆ ಹೊಡೆದ್ರೆ 2 ಕಾಲು ಜೋಡಿಸಿ, ಬಹಳ ಸೂಕ್ಷ್ಮವಾದ ಜಾಗ ಗೊತ್ತಾ ನಿಮ್ಗದು? ಕಣ್ಮುಚ್ಚಿ ಪ್ರೇ ಶುರು ಮಾಡಿ, ಆ ಕಡೆ ನೋಡ್ಬೇಡಿ. ಇಲ್ಲ, ನೀವು ಪ್ರೇ ಶುರು ಮಾಡ್ಬಿಡಿ. ನೀವು ಪ್ರೇ ಶುರು ಮಾಡಿ, ಆ ಕಡೆ ಓಡಬೇಡ್ರಿ. ಒಳ್ಳೆ ಕ್ರೂಷಿಯಲ್ ಟೈಮ್ ಇದು, ಕ್ರೂಷಿಯಲ್ ಟೈಮ್ ಇದು, ಇಂಪಾರ್ಟೆಂಟ್ ಸಮಯ ಇದು. ನನಗೆ ಕೇಳಿದ್ರೆ, ನೀವು ಆ ಗಾಯನ ನೋಡ್ತಿರಲ್ಲ ಶಿಲುಬೆಯಲ್ಲಿ, ಆ ಕಾಲುಗಳಲ್ಲಿ, ಕೈಗಳಲ್ಲಿ, ಮೈಯೆಲ್ಲ ಹೊಡೆದಿರಲ್ಲ, ಅದು ನಿಮಗೆ ಕಾಣಿಸುತ್ತೆ. ಅದು ಸ್ತೋತ್ರ ಹೇಳೋದಾಗಿ ಅದು ಕಾಣುತ್ತೆ ನಿಮಗೆ. ಅದು ನಿಮ್ದು ಆ ಕಾಯಿಲೆ ಹೋಯ್ತು ಅಂತ. ಅದು ನಿನಗೆ ಲಿಟ್ರಲ್ ಆಗಿ ಕಾಣುತ್ತಾ? ಮೈಂಡ್ ಪಿಕ್ಚರ್ ಅದು, ಭಾವನೆನೋ ಏನೋ ಅದು. ನೀವೇನಾದ್ರು ಇವತ್ತಿಂದ ನೀವು ಕಣ್ಣು ಮುಚ್ಚಿಕೊಂಡು ಬರೀ ಶಿಲುಬೆನ ಧ್ಯಾನ ಮಾಡ್ರಿ. ಯಾಕೆ ಅಲ್ಲಿ ಶಿಲುಬೆಯಲ್ಲಿ ಮುಗಿದ ಕಾರ್ಯಗಳಿಂದ ನಮಗೆ ಬಿಡುಗಡೆ ಆಗಿದೆ. ಅದು ಎಂಥದಾದ್ರೆ ಇರಲಿ, ಅಲ್ಲಿ ಇದು 5 ಕೋಟಿ ಬೇಕಾಗಿರ್ಲಿ ನಾಳೆಗೆ. ಚಿಂತೆ ಬೇಡ ಅದಕ್ಕೆ. ನೀನು ನಿನ್ನ ಮಕ್ಕಳು ಮಾರ್ಕ್ಸ್ ಬಗ್ಗೆ ಚಿಂತೆ ಮಾಡಬೇಡಿ. ಅವರಿಗೆ ನೀವು ಭಕ್ತಿನ ಮಾಡಿಸಿ. ಅವರಿಗೆ ಮಾರ್ಕ್ಸ್ ಅದಾಗೆ ಬರುತ್ತೆ. ಸರಿ, ಒಪ್ಕೊಳ್ತೀನಿ ನಾನು ನಿಮಗೆ. ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಬರಬೇಕು, ನಾನು ಪ್ರೇಯರ್ ಮಾಡ್ತೀನಿ. ಬಟ್ ಅವನಿಗೆ ನಾನು ಹೇಳ್ತೀನಿ ಗೊತ್ತಾ, ನೋಡಪ್ಪ, ನೀನು ವಾಕ್ಯ ಓದು ದಿನ. ಯಾಕೆ ಮಿಸ್ ಮಾಡ್ತೀವಿ ಅನ್ನೋದಿನ ವಾಕ್ಯ ಮೊದಲು ಮಾಡ್ತಿರಲಿಲ್ಲ ಅವನಲ್ವಾ? ಮಿಸ್ ಮಾಡ್ತಾನೆ. ನೀನು ಯಾಕಪ್ಪ ಮಿಸ್ ಮಾಡ್ತೀಯ ನೀನು? ಅವಾಗ ನೋಡು ನಿನ್ನ ರಿಸಲ್ಟ್ ಅಂತ ಹೇಳ್ತೀನಿ ನಾನು. ಓಕೆನಾ? ವಾಕ್ಯ ಬರಲಿ ಅಲ್ಲಿ. ನಿಮ್ಮ ಮಗು ಮಾತಾಡಕ್ಕೆ ಶುರು ಮಾಡ್ತಾನೆ. ನೀವು ಕೀರ್ತನೆ 117, ಕೀರ್ತನೆ 23, ಓಕೆ, ಕೀರ್ತನೆ 30, 91ನೇ ಕೀರ್ತನೆ ಅವ್ರ ಹಾಗೆ ಕಲ್ತ್ಕೊಳ್ತಾರೆ. ಆಮೇಲೆ ಈಗ ಚಾರ್ಲ್ಸ್ ಸ್ಪರ್ಜನ್ ತರ ಆದ್ರೆ ಏನ್ ಮಾಡ್ತೀರಾ ನೀವು? ಚಾರ್ಲ್ಸ್ ಸ್ಪರ್ಜನ್ ಪಾಸ್ಟರ್ ಮಗ. ಪಾಸ್ಟರ್ ಮಕ್ಕಳು ಹಿಡಿಯಕ್ಕಾಗತ್ತಾ ನೀವು? ಅಯ್ಯ ಕೇಳಿ, ಎಂತ ಶ್ರೀಮಂತರ ಮಕ್ಕಳು ಹಿಡಿಬಹುದು, ಪಾಸ್ಟರ್ ಮಕ್ಕಳು ಹಿಡಿಯಕ್ಕಾಗಲ್ಲ ಅವ್ರನ್ನ ನೀವು. ಅವ್ರಿಗೆಲ್ಲ ಗೊತ್ತಿರುತ್ತೆ. ಅವ್ರಿಗೇನು ಅವ್ರಿಗೆಲ್ಲ ನೋಡಕ್ ಹೋಗಿರ್ತವ್ರು. ಅದರಲ್ಲೂ ನಮ್ಮ ತರ ಮಕ್ಕಳು ನಮ್ಮವ್ರನ್ನ ಹಿಂಗ್ ತೃಪ್ತಿ ಪಡ್ತೀರಿ ನೀವು. ಅವ್ರಿಗೆ ನೀವು ತಗೊಂಡೋಗೋ ಕೃಪನ್ನ ಸಮರ್ಥ ನೀವು ತಗೊಂಡೋಗಿ ಪ್ರೆಡಿಸ್ಟೆಂಟ್ ಮಾಡಿದ್ರೆ ಅವ್ರಿಗೆ ತೃಪ್ತಿ ಇಲ್ಲ. ಅವ್ರಿಗೆ ತೃಪ್ತಿ ಇರೋದು ಒಂದೇ ಒಂದಿದೆ. ಚಾರ್ಲ್ಸ್ ಸ್ಪರ್ಜನ್ ತೃಪ್ತಿ ಮಾಡಿ ಯಾವುದು? ಏಷ್ಯಾ 45:22. ಏನದು? ದಿಗಂತಗಳಿರುವ ನನ್ನ ಜನ ನನ್ನ ಬಳಿ ಬನ್ನಿರಿ. ಇದೇ ಬೇಕಾಗಿದ್ದು ನನಗೆ. ಬಂತು ನೋಡಿ, ಅಲ್ಲಿ ಏಸು ಬಂದ್ರು, ತೃಪ್ತಿ ಬಂತು. ನಾನು ಇದನ್ನು ಹೇಳುವಾಗಲೇ ಅಲ್ಲಿ ದೇವರ ಕಾರ್ಯ ಸ್ಟಾರ್ಟ್ ಆಗಿದೆ. ಶಿಲ್ಬೆ ಮಾಡ್ತೀರಾ ಇವತ್ತಿನ ಯವನಸ್ಥರು ಕೆಲವಿದ್ರೆ ನೀವು. ಕೆಲವರು ಹೆಣ್ಮಕ್ಳು, ಗಂಡು ಮಕ್ಕಳು, ಯಾವುದೇ ವಯಸ್ಸಿರ್ಬೋದು. ಇಲ್ಲೊಂದು 80 ವರ್ಷದ ಹುಡುಗಿ ಒಂದಿದೆ, ಇಲ್ಲಿ ಮುಂದೆ ಬಂದಿದೆ. ಇಲ್ಲೊಂದು ಯಾರೇ ಇರ್ಬೋದು, ಇರೋರು. ನೀವು ಕೇಳಿಸ್ಕೊಳ್ಳಿ. ನೀವು ಆ ಕಣ್ಣು ಮುಚ್ಚಿದ್ರೆ ಶಿಲುಬೆ ಕಾಣಿಸ್ಲಿ. ಆಮೇಲೆ ಲಿಟ್ರಲ್ ಆಗಿ ದರ್ಶನಗಳು ಶುರು ಆಗುತ್ತೆ. ಕೇಳಿಸ್ಕೊಳ್ಳಿ. ನಾನು ಏಸು ನಂಬಿ ಸ್ಟಾರ್ಟಿಂಗು ಮಲಗಿದ್ರೇನೆ ಪರಲೋಕ. ಬೆಳಗ್ಗೆ ಇಷ್ಟು ಬೇಗ ಆಗಾಯ್ತು ಅಂತ ಅನ್ಸುತ್ತೆ. ಆಗುತ್ತಾ? ಅದರಲ್ಲೇ ಮೈ ಮರೆಯೋದಾಗ್ಲಿ ನಾವು. ಹಿಂಗೆ ಒಂದು ನದಿ ಸಾಗರದೊಳಗೆ ಸೇರಿದ ಮೇಲೆ ಸಪರೇಟ್ ಅಲ್ಲಿ ಕಾಣುತ್ತಾ ಇದೀನ ಅಷ್ಟೇ. ಹಿಂದಿ ಸಾಂಗ್ ಇದೆ, ಸಾಗರ್ ಮೇ ನದಿಯ ಸಾಂಗ್ ಇದೆ. ಕೇಳಿದ್ರೆ ನೀವು ಹಿಂದಿ ಒಂದು ಗಾಸ್ಪೆಲ್ ಸಾಂಗ್ ಇದೆ. ಅದಕ್ಕೆ ಶಮ ಹಮ ರಕ್ಕೋ ಲೋಬೋ ಬರ ಲಿಮಾ ಶೀರಬರ ರಬ ಕರೋಬೋಡು ಲೋಬೋ ರೋಬೋ ರೋಬೋ. ಇನ್ನೊಂದು ಅರ್ಧ ನಿಮಿಷದ ಅಷ್ಟೇ. ಹೊರಟೋದು ಗ್ಯಾರಂಟಿ ಆಯ್ತು ಬಿಡಿ ನೀವು. ಆಗುತ್ತಾ? ಇನ್ನೇನಿದೆ? ಹಲೋ ಬಾರ್ ಏನಾದ್ರು ಸಾಕ್ಷಿನೂ ಆಗಿದೆ. ಮೋಸ್ಟ್ಲಿ ಸಾಕ್ಷಿನೂ ಆಗಿದೆ. ಇನ್ನೇನಿಲ್ಲ.
ಸರಿಯಾಗಿ ಪ್ರೇಯರ್ ಮಾಡಿಸ್ಕೊಂಡು ತಿರುಗಿ ನೋಡಿದ್ರೆ ಓಡ್ತಾ ಇರ್ಬೋದು ಈಗ ನೀವೀಗ. ಆದ್ರೆ ನನ್ನ ಪಾಯಿಂಟ್ ಏನು ಗೊತ್ತಾ, ನೀವು ಸೆಕೆಂಡ್ ಸರ್ವಿಸ್ ಅಲ್ಲಿ ಕಾಯ್ಬೇಕಾಗುತ್ತೆ. ಆ ರಾಜನಹಳ್ಳಿ ಅವರು ಇನ್ಯಾರು ಬಂದಿದ್ದೀರಾ, ಬೆಳಿಗ್ಗೆ ಹೋಗೋರು ಇನ್ನು ಇರಬೇಕಾಗುತ್ತೆ ನೀವು, ಆಯ್ತಾ? ರಮ ಶಬ ಬರ ರೋರೋ ರೋಬೋ ಕೋಲೋ ರೋಬೋ ಮೋರೋ ಶಬ ಬರ ಬರ ಲೇಂಬ ಮಮ 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 ಶಬ ಬರ 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 ಬಾಯ್ತೀನಿ ಗಿಡ್ಡಮ್ಮ ಮಲಗಿದ್ ಸಾಕಾಯ್ತಲ್ಲ, ಬಾಯ್ತೀನಿ ಈಗ ಅಲ್ಲಿ ಮಲಗಿ ಇಲ್ಲಿ ಬಂದು ನಿಂತ್ಕೊಂಡು ಹಂಗೆ ನಿಂತಿದ್ಯಲ್ಲೇ. Healing, right now healing. Power in the name of Jesus. Touch. Never come back. Nenduku barala idu change agutte full life. Thank you. Power. Total healing. Power in the name of Jesus. In addiction my ಎಲ್ಲರೂ ಶಾಶ್ವತ ಬಿಡುಗಡೆ. ನಮ್ಮ 100% healing. ಪರಮ ಬಿರುದನು ಪಡೆಯಲೆಂದೇ ಗುರಿಯ ಕಡೆಗೆ ಓಡುತ್ತಿರುವೆ. ದೂರ ಹೋಗ್ಬಿಡ್ರಿ, ಯಾರ ಹತ್ರನೇ. ಪರಮ ಬಿರುದನು ಪಡೆಯಲೆಂದೇ ಗುರಿಯ ಕಡೆಗೆ ಓಡುತ್ತಿರುವೆ. ಗುರಿಯ ಕಡೆಗೆ ಓಡುತ್ತಿರುವೆ. ಭಯಪಡೆನು ನಾ, ಭಯಪಡೆನು ನಾ, ಭಯಪಡೆನು ನಾ, ಭಯಪಡೆನು ನಾ. ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ, ಭಯಪಡೆನು ನಾ, ಭಯಪಡೆನು ನಾ, ಭಯಪಡೆನು ನಾ, ಭಯಪಡೆನು ನಾ. ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ, ಬೀಸುವೆ ನೀನು ಹಿಡಿಯುವೆ, ಬಲೆ ಬೀಸುವೆ ನೀನು ಹಿಡಿಯುವೆ. Power!
More anointing. Seal anointing. More anointing. Miracle. Some healing. Seal healing. Seal. ಸಂಪೂರ್ಣ ಸ್ವಸ್ಥತೆ. ಎಲ್ಲ ನಾವೆಲ್ಲ ಮುಟ್ಕೊಳ್ಳಿ. ಎಲ್ಲ ನಾವೆಲ್ಲ ಮುಟ್ಕೊಳ್ಳಿ. ಎಲ್ಲ ನಾವೆಲ್ಲ ಮುಟ್ಕೊಳ್ಳಿ. Get up. Get up. Get up. ಇಲ್ಲ. ಯೋಸೇಫನಿಗೆ ಕೊಟ್ಟಂತ ಪವರ್ Raja,
ಮಹಿಮೆ, ಸೊಲೊಮನ ಐಶ್ವರ್ಯ, ದಾನಿಯೇಲನ ಅಭಿಷೇಕ, ಆಪರ್ಚುನಿಟೀಸ್, ಬೆಸ್ಟ್ ಇನ್ ಇಂಡಸ್ಟ್ರಿ, ಬೆಸ್ಟ್ ಬಿಲಾಂಗ್ಸ್ ಟು ಯುವರ್ ಚಿಲ್ಡ್ರನ್, ಶ್ರೇಷ್ಠವಾದ power, seal of power, miracle dance. Seal of power. Commissioner Dinesh, Ratna, ಎಲ್ಲ ಫ್ಯಾಮಿಲಿ ಮೇಲೆ ಮನುಷ್ಯ ಅರವಿಂದ್, ಮನುಷ್ಯರ ಇಡೀ ಫ್ಯಾಮಿಲಿ, ರವಿ, ರವಿಯ ಮಕ್ಕಳು, ವೀರೇಶ್, ಸುಜಾತ, ಮನುಷ್ಯರ ಎಲ್ಲ ಫ್ಯಾಮಿಲಿ, ಇಡೀ ಕುಟುಂಬ, ಸಾಕಮ್ಮ, ವೆಂಕಟೇಶ್, ರಾಕೇಶ್ ಮತ್ತು ರಚನಾ, ಬೇಗನೆ ಪ್ರಮೋಷನ್. Thank you, Jesus. Thank you, Jesus. Hallelujah. ಸ್ತೋತ್ರ ಪರಡೆ. ಕೊನೆ ಪ್ರಾರ್ಥನೆ ಮಾಡಕ್ಕಿದ್ವಿ ನಾವು. ಲಬಹರ ಕಬ ಶಬಬಬರದ. ಪ್ರಾರ್ಥನೆ ಬಂದಾಗ ಮನಸ್ಸನ್ನ ಎಷ್ಟು ಫ್ರೀ ಅಷ್ಟು ಫ್ರೀ ಇಟ್ಕೊಳ್ಳಿ. ನಾನು ಅರ್ಜೆಂಟಿಗೆ ಹೋಗಬೇಕು ಅನ್ನೋ ಮೈಂಡ್ ಮಾಡ್ಕೋಬೇಡಿ ಅದನ್ನು ದಯವಿಟ್ಟು. ನನಗೆ ಗೊತ್ತು ಆ್ಯಕ್ಚುಲಿ ಹಂಗೆ ನೋಡಿದ್ರೆ 88 ನಿಮಗೆ ಇನ್ನೂ ಅಷ್ಟರೊಳಗೆ ಸಿಕ್ಕೊಳಗೆ ಕಳಿಸ್ತಾ ಇದ್ದೀವಿ. ಯಾರು ಸಾಕ್ಷಿ ಹೇಳೋರಿದ್ರೆ ಮಾತ್ರ ಟೈಮ್ ಇರುತ್ತೆ ಅಷ್ಟೇ. ಇನ್ನು ಅದರಿಂದ ಯಾರೇ ಕೆಲವರು ಇಲ್ಲಿ ಅಜ್ಜಿರು ಬೇಗ ಓಡೋಗೋರಿದ್ದೀರ, ಅದೆಲ್ಲ ಮಾಡಬೇಡಿ. ಅದನ್ನು ಯಾರ್ಯಾರು ನೀವು ಬೇಗ ಓಡೋಕ್ಕೆ ನೋಡ್ತೀರ ನೀವು, ದಯವಿಟ್ಟು ಮಾಡಬೇಡಿ. ಎಲ್ಲ ಮುಂದೆ ಬನ್ನಿ. ಹಂಗೇನೆ ಮಕ್ಕಳುಗಳನ್ನ ದೇವರಿಗೆ ಸಮರ್ಪಣೆ ಮಾಡಿರಿ. ಮಕ್ಕಳನ್ನ ಆರತಿ ಮೇಯ್ನಾಗಿ ಇನ್ಯಾರಾದ್ರು ಮಕ್ಕಳು ಸಮರ್ಪಣೆ ಮಾಡಿರಿ. ಈಗ ಹೇಳ್ಬೋದು, ಈಗ ನೀವು ದಾನಿಯೇಲನ ನಂತರ ಒಪ್ಪಿಸ್ಕೊಡ್ಬೋದು, ಮಕ್ಕಳನ್ನ ನೀವು ಒಪ್ಪಿಸ್ಕೊಡ್ಬೋದು. ನೀವು ಒಂದು ವೇಳೆ ಚಿಕ್ಕ ಹುಡುಗರು ಇರ್ಬೋದು, ಇರೋರು ಹಾಲು ವಿಶ್ವಾಸ ಮಿಥುನ್ನು ಹರ್ಷ ಅನ್ನೋನು ಯಾರ್ಯಾರು ಯವನಸ್ತಿದ್ದೀರ ನೀವು ಒಪ್ಪಿಸ್ಕೊಡ್ಬೋದು. ಇವಾಗ ನೀವು ಕೇಳಿ, ಹಂಗೆ ಅದು ಸ್ಟಾರ್ಟ್ ಆಗೋದು. ಬಿಲ್ಲಿ ಗ್ರಹಮ್ ಅವರು
15 ವರ್ಷದ ಹುಡುಗ ಇದ್ದಾಗ ಅವರಪ್ಪ ಅಗ್ರಿಕಲ್ಚರಿಸ್ಟು. ಅವರಪ್ಪ ಒಂದು ಪ್ರೇಯರ್ ಮಾಡಿದ್ರು, ಟೀ ಪಾರ್ಟಿ ಪ್ರೇಯರ್, ಟೀಗಷ್ಟೇ ಬಂದು ಪ್ರೇಯರ್ ಮಾಡಿದ್ರು. ಒಂದು ನಿಮಿಷ, ಅರ್ಧ ದಿನನೂ ಇಲ್ಲ. ಯಾರನ್ನಾದ್ರೂ ಇಲ್ಲಿ ನಾರ್ತ್ ಕ್ಯಾರೋಲಿನಾ ಅಂತ ಯಾರನ್ನಾರು ನೀನು ಉಪಯೋಗಿಸಪ್ಪ ಇಲ್ಲಿ ಅಂತ ಅವ್ರ ಮಗನ್ನೇ ದೇವರು ಉಪಯೋಗಿಸ. 106 ಜನ ಬಂದಿದ್ರು ಅಲ್ಲಿ, ಕೇಳಿ, 106 ಜನ ಬಂದಿದ್ರು ಅಲ್ಲಿ. ಬಿಲ್ಲಿ ಗ್ರಾಹಮ್ ಅವ್ರ ಡ್ಯಾಡಿ ಕರೆದಿದ್ರು, ಬಿಲ್ಲಿ ಗ್ರಾಹಮ್ನೇ ದೇವರು ಉಪಯೋಗಿಸಿದ್ರು. ಅರ್ಥ ಏನು? ಯೋಸೇಫ ಏನ್ ಹೇಳ್ತಾನೆ, ಯಾರನ್ನಾರು ನೀನು ಅಪಾಯಿಂಟ್ ಮಾಡ್ಕೊಳಪ್ಪ ಅಂದ್ರೆ ನೀನೇ ಆ ವ್ಯಕ್ತಿ. ಆದ್ರೆ ನೀನು ಚೇಷ್ಟೆ ಬುದ್ಧಿಗಳು ಬಿಡಬೇಕು. ನೀನು ಚೇಷ್ಟೆ ನೀನು ಯಾವನ್ನಿಸ್ತ ನೀನು ಚೇಷ್ಟೆ ನೀನು ಅದೆಲ್ಲ ನಡೆಯೋದಿಲ್ಲ. ಕಾಲೇಜಲ್ಲಿ ಆಡ್ತಿಲ್ಲ, ಸ್ಕೂಲಲ್ಲಿ ಅವೆಲ್ಲ ನಡೆಯೋದಿಲ್ಲ. ಅಲ್ಲೆಲ್ಲೋ ಬಿಸ್ನೆಸ್ಸಿಗೆ ಹೋಗ್ತಿಯಲ್ಲ, ಜಾಬ್ ಪ್ಲೇಸಲ್ಲಿ ಹೆಂಗೆ ಆಡ್ಕೊಂಡ್ ಬರ್ತಿಲ್ಲ, ಅದು ನಡೆಯೋದಿಲ್ಲ. ಈ ಭಕ್ತಿನೇ ಬೇರೆ ಇದೆ. ನಿಂದು 100 ಕೋಟಿ ಇದ್ರು ಆ ಚಪ್ಪಲಿ ಗೂಡಲ್ಲಿ ಚಪ್ಪಲಿ ಬಾಕ್ಸಲ್ಲಿ ಇಟ್ಬಿಟ್ಟು ಬಾ, ಆಗುತ್ತಾ? ಗೊತ್ತಾಯ್ತಾ? ಅವಾಗ ಯಾರು ಮುಟ್ಟಲ್ಲ ಅದನ್ನು. ಲಮ್ಮ ಕಣ್ಣು ಮುಚ್ಕೊಳ್ಳಿ, ಬೇರೆ ಕಡೆ ನೋಡ್ರಿ, ಡೆಡಿಕೇಟ್ ಮಾಡ್ರಿ ನಾನು ಹೇಳ್ತಾ ಇರೋದು. ನೀವು ಕೇಳಿಸ್ಕೊಳ್ತಾ ಇದ್ದೀರ ಅಷ್ಟೇ. ನೀವು ಅದು ಹೇಳುವಾಗಲೇ ನಿಮ್ಮನ್ನು ಡೆಡಿಕೇಟ್ ಮಾಡ್ಕೋಬೇಕು, ಹೇಳುವಾಗಲೇ ನಿಮ್ಮ ಮಕ್ಕಳು ಒಪ್ಪಿಸ್ಕೊಡ್ಬೇಕು, ದೇಶ ನೆನೆಸ್ಕೋಬೇಕು ನೀವು. ಅವಾಗ ಅದು ಮಾರ್ಪಾಟು ಆಗೋದು. ಇಲ್ಲಾಂದ್ರೆ ಈ ಥರ ನೀವು ಮನೇಲಿ ಮಾಡೋಕ್ಕಾಗಲ್ಲ. ಕೇಳಿ ನೀವು. ಆಮೇಲೆ ರಾತ್ರಿ ಎಲ್ಲ ನೀವು ಇಲ್ಲಿದ್ರಿ, ನೀವು ಕಣ್ಣು ಮುಚ್ಕೊಳ್ಳಿ, ಯಾರಾದ್ರು ಕಣ್ಣು ಮುಚ್ಕೊಳ್ಳಿ, ಬೇರೆ ಕಡೆ ನೋಡ್ರಿ. ರಾತ್ರಿ ಎಲ್ಲ ಇದ್ರಿ, ಕಣ್ಣು ಬಿಟ್ಕೊಂಡು ನೋಡೋದು ಏನಿರುತ್ತೆ ನೀವು ಇಲ್ಲಿ ನೋಡೋದು ಎಂಥದ್ದಿರೋದಿಲ್ಲ. ಡೆಡಿಕೇಟ್ ಮಾಡಕ್ಕೆ ಹೇಳ್ತಿರೋದು ನಾನು ನಿಮಗೆ. ಮಕ್ಕಳನ್ನ ಹಿಡ್ಕೊಂಡು ಅದು ನಡೆಯುತ್ತೆ. ಅದು ನಿಮಗೆ ಯಾರು ಎಷ್ಟು ಜನರು ಗೊತ್ತು? ಡಿ ಜೆ ದಿನಕ್ಕವ್ರು ಎಷ್ಟು ಜನರು ಗೊತ್ತು? ನಿಮ್ಮ ಥರ ಆರ್ತಿ ನಿನ್ನ ಮಗ ಥರ ಇದ್ದಾಗ ಅವ್ರಿಗೆ 2 ಕಾಲು ಇಲ್ಲ. ಕೇಳಿಸ್ಕೊಳ್ಳಿ, ಅವ್ರು ಪ್ರೇಯರ್ ಮಾಡಿದಾಗ ಸ್ಯಾಮ್ಯುಯಲ್ ಥರ ಹುಟ್ಟಿದ್ರು ಅವರು. 2 ಕಾಲು ನಡೆಯೋದೇ ಇಲ್ಲ. 2 ಕಾಲು ಪೋಲಿಯೋ ಆಗೋಗಿತ್ತು. ಈ ನಿಲ್ಲಲ್ಲ ಅವರು 2 ವರ್ಷದಲ್ಲಿ. ಅವಾಗ ಏನು ಮಾಡಿದ್ರು ಗೊತ್ತಾ? ಅವ್ರಮ್ಮ ಏನು ಮಾಡಿದ್ರು? ಬೇರೆ ನೀನು ಕೊಟ್ಟಿದೆ ಮಗುನ ತಗೊಂಬಂದ್ರು ಅವರು ಆಲಯಕ್ಕೆ, ಅಲ್ಲಿ ಮಲಗಿಸ್ಬಿಟ್ಟು ಪ್ರೇಯರ್ ಮಾಡಿದ್ರು ಅವರು. ಬೇರೆ ನಾನು ಕೇಳಿದ್ರೆ ನೀನು ಕೊಟ್ಟಿದೀಯ ಮಗುನ, ಇವನು ನಡೆಯೋದೇ ಇಲ್ವಲ್ಲ, ಏನು ಮಾಡಲಿ ನಾನೀಗ? ಆ ಮಗು ಎದ್ದು ನಡೀತದು, ಸೇವೆ ಮಾಡ್ತು, ಅದು ಅಲ್ಲಿ ಬದಲಾವಣೆ ಬರುತ್ತೆ. ಅಲ್ಲಿ ಮತ್ತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ನಂಬಕ್ಕೆ ಮೊದಲು ಎಷ್ಟು ನಂಬಿಕೆಯಲ್ಲಿ ಬಂದಿದ್ರಿ ನೀವು? ಇವಾಗ ಯಾಕೆ ಓಡುತ್ತಿದ್ದೀರಾ ನೀವು? ನಂಬಕ್ಕೆ ಮೊದಲು ಯೋಚನೆ ಮಾಡಿ, ಎಷ್ಟು ನಂಬಿಕೆಯಲ್ಲಿ ಬಂದಿದ್ರಿ. ಇವಾಗ ಇನ್ನೂ ಜಾಸ್ತಿ ಇರಬೇಕಾಗಿತ್ತಲ್ಲ ನಿಮಗೆ. ಅಂಬ ಹರ ಲಖೋ ಬರ ಶಮ ರಲ ಬರ ಕಬ ಶಬ ಬರ ಬರ ರಲ ಲೇಮ. ಇದು ಫಸ್ಟ್ ಸರ್ವಿಸ್ ಇವಾಗ ಇಲ್ಲಿಗೆ ಮುಗಿಯುತ್ತೆ. ಸೆಕೆಂಡ್ ಸರ್ವಿಸ್ ಅವರು ನೀವು ಇದ್ದೋಗೋದಾಗಲಿ, ಯಾರ್ಯಾರು ಇದು ಆಸ್ಪತ್ರೆಗೆ ಹೋಗೋರಿದ್ದೀರ ನೀವು ನೋಡಿ. ಅವರು ನೀವು ಶುಕ್ರವಾರ ಶನಿವಾರ ಸಂಜೆ ಹೊತ್ತು ಬಂದು ಹೋಗ್ಬೇಕು. ನೀವು ಕೆಲವರು ಅರ್ಜೆಂಟ್ ಹೋಗ್ತೀರಾ, ಇವತ್ತು ಸಿಗ್ಬೋದು ನಿಮಗೆ ಸ್ವಲ್ಪ ಟೈಮ್ ಇರಲಿ. ಲೆಟ್ಸ್ ಗೋ. ಬಬ ಹರ ಕಲಮ ಶಬ ಎಲ್ಲ ಕೈಗಳ ಮೇಲೆ ಲಮ ಶರ ಬರ ಲಮ ಶೇ ಬಬ ಹಮ ಮಮ ರರ ಬರ ಕರ ಬರ ಲಬ. ಇಲ್ಲಾಂದ್ರೆ ನಿಮಗೆ ಅವಾಗಲೇ ಕಳಿಸಿರ್ತಾ ಇದ್ದೆ. ಸ್ವಲ್ಪ ಫೈನ್ ಟ್ಯೂನಿಂಗ್ ಅಷ್ಟೇ. ಈಗ ಕೊನೆ ಕೋಟ್ ಪೇಂಟ್ ಹೊಡಿತಾರಲ್ಲ. ಥ್ಯಾಂಕ್ ಯು ಮಾಸ್ಟರ್. ಹಂಬ ಹಬಬ ಹರ ಬರ ರೋಬೋ ಶಿಬಬ ಬರ ರಬ ಲೇಮ ಶೇರ ಬರ ರಬ. ಥ್ಯಾಂಕ್ ಯು ಜೀಸಸ್. ಸೇಬೋ ರೋಕೋ ಲೋಮೋ ಶಬಬ ಬರ ಬರ ರಬ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲಿಲ್ಲ. ಎಲ್ಲ ಕೈಗಳ ಮೇಲೆ ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲಿಲ್ಲ. ಸೋತು ಹೋದ ವೇಳೆಯೆಲ್ಲ ಹೊತ್ತು ನನ್ನ ಸಾಗಿಸಿ ಭಾಗ್ಯದಿ ಸಂತೈಸಿದೆ. ಸೋತು ಹೋದ ವೇಳೆಯೆಲ್ಲ ಹೊತ್ತು ನನ್ನ ಸಾಗಿಸಿದೆ, ಭಾಗ್ಯದಿ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ.
Father, we give you all the glory, Daddy. 3 ದಿನಗಳಿಂದ ಕರ್ತನೆ ಮತ್ತು ರಾತ್ರಿ ಎಲ್ಲ ನಮ್ಮನ್ನು ಮತ್ತು ಈ ಮುಂಜಾನೆ ಮೊದಲನೇ ಸರ್ವಿಸನ್ನು ನೀನು ನಡೆಸಿಕೊಟ್ಟಿದೀಯಾ. ನಿನಗೆ ಮಹಿಮೆ ಕರ್ತನೆ. ಈ ಸ್ಥಳವನ್ನು ನೀನು ಕೊಟ್ಟಿದೀಯಾ. ನಮಗೆ ಆರಾಧನೆ ಮಾಡೋದಕ್ಕೆ ಸಿಟಿ ಸೆಂಟ್ರಲ್ಲಿ ಅಪ್ಪ, ನಿನಗೆ ಆಭಾರಿ ಅಪ್ಪ ನಾವು ಕರ್ತನೆ. ನಿನ್ನ ಮಕ್ಕಳು ನೀನು ಮುಟ್ಟಿದೆಯಾ, ಸ್ತೋತ್ರ. ಅವರು ನಿನ್ನ ಮಕ್ಕಳು ರಾತ್ರಿ ಎಲ್ಲ ನಿನ್ನ ಸನ್ನಿಧಾನದಲ್ಲಿ ಇರುವಂತ ಆ ಮನಸ್ಸು, ಆ ಸಮರ್ಪಣೆಗಾಗಿ ನಾನು ನಿನಗೆ ಸ್ತೋತ್ರ ಹೇಳ್ತೀನಿ ಪಡ್ಡೆ. ಅವರು ಯಾವುದೇ ಭಾರದಲ್ಲಿ ಬಂದಿರುವುದಾಗಲಿ, ಅದೆಂಥ ಹೋರಾಟಗಳಿರುವುದಾಗಲಿ, ಅದು ಕರ್ತನೆ ಅವರಿಂದ ಹೊರಡಕ್ಕೆ ಮೊದಲು ಅದು ಹೊರಡಲಿ. ಈಗ ಅವರೆಂಥ ಅವಶ್ಯಕತೆಗಳಿರಲಿ, ಅದು ಈಗ ಪೂರೈಸಲ್ಪಡಲಿ. ನಾವು ಆಮೇಲೆ ಹೇಳೋದ್ರೊಳಗಡೆನೆ ಅವರ ಜೀವಿತಗಳದ್ದು ಬರಲಿ. ಯಾರ್ಯಾರಿ ಮದುವೆ ಆಗಿ ಮಕ್ಕಳಿಲ್ಲ, ಈಗ ಗರ್ಭದಲ್ಲಿ ಮಕ್ಕಳು ಬರಲಿ. ಈಗ ಟ್ವಿನ್ಸೇ ಬರಲಿ ಕರ್ತನೆ. ಮ್ಯಾರೇಜ್ಗಳು ಆಗಲಿ ಬೇಗ. ಆ ಹಣ ಬರಲಿ ಹುಡುಕೊಂಡು. ನಿಮಗೆ ಕೆಲವರಿಗೆ ಬಹಳ ಖಂಡಿತವಾಗಿ ಹಣ ಬೇಕಾಗಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮಿರಕಲ್ ಆಗುತ್ತೆ, ಆ ಫೈನಾನ್ಷಿಯಲ್ ಮಿರಕಲ್ ಆಗುತ್ತೆ. ಲಾಭ ಖರಾಬ ಶಮ ಬಾಬ ಯವನಸ್ಥರು, ಆ ದಾನಿಯೇಲ, ಪೌಲ ಅಪೊಸ್ತಲರಾಗಿ ಎತ್ಕೊಳ್ತಾರೆ. ಅಮ್ಮೋ ರಲಭ ನಮ್ಮ ಪ್ರಾರ್ಥನೆ ದೇವರು ಕೇಳಿದ್ದಾರೆ. ದೇಶಕ್ಕಾಗಿ ಮಾಡಿದ ಪ್ರಾರ್ಥನೆ, ಆ ಉಜ್ಜೀವನದ ಮಳೆ ಓರ್ಗರೆದು ಸುರಿಯುತ್ತದೆ. ಅದರಲ್ಲಿ ದೇವರು ನಿಮ್ಮನ್ನು ಉಪಯೋಗಿಸ್ಕೊಳ್ತಾರೆ. ನೀವಿರೋ ಜಾಗಗಳಲ್ಲಿ ನಿಮ್ಮನ್ನು ಉಪಯೋಗಿಸ್ಕೊಳ್ತಾರೆ. ನೀವೇನೇ ಅವರಿಗೆ ಸುವಾರ್ತನೆ ಹೇಳ್ತೀರಾ, ನೀವೇ ಅವ್ರನ್ನ ಏಸಪ್ಪ ಕಡೆ ನಡೆಸ್ತೀರಾ, ಅಪೊಸ್ತಲ ಮಂಡಲಿಗೆ ತರ್ತೀರಾ ಅವ್ರನ್ನ. ಥ್ಯಾಂಕ್ ಯು ಮಾಸ್ಟರ್. ಮೊದಲು ದೇವರ ರಾಜ್ಯ ನೀತಿಗಾಗಿ ನೀವು ಹೊರಡುವಾಗ ನಿಮ್ಮ ಅವಶ್ಯಕತೆಗಳು ನಿಮ್ಮಿಂದ ಬರುತ್ತೆ, ಅದೇ ಹುಡುಕೊಂಡು ಬರುತ್ತೆ ನಿಮ್ಮನ್ನು. ನೀವು ರಾತ್ರಿ ಎಲ್ಲ ದೇವ್ರ ಸನ್ನಿಧಾನದಲ್ಲಿ ಇದ್ದೀರ, ನೀವು ನಿಮ್ಮಿಂದ ಎಲ್ಲ ಹುಡುಕೊಂಡು ಬರುತ್ತೆ. ಹೋಗೋದು ನಿಮ್ಮ ಕಾರ್ಯಗಳಲ್ಲಿ ದೇವರು ಸಫಲ ಮಾಡ್ತಾರೆ. ಹಮ ಖರಬ ಶಬಾಬ ಹಗೂರವಾಗಿ ತಗೊಳ್ಳೋದು ಬೇಡ. ಯಾರಾದ್ರೂ ಇಲ್ಲ ಹಗೂರವಾಗಿ ತಗೊಂಡ್ರು ಇದ್ರೆ ನೀವು ಈಗಲೂ ಗಂಭೀರ ಆಗ್ರಿ. ನೀವು ಇಲ್ಲೇನು ಪ್ರವಾದನೆ ಬಂದಿದೆ, ದೇವ್ರು ಏನು ತಿಳಿಸಿದ್ದಾರೆ, ದೇವ್ರ ನೆರವೇರಿಸಿ ಕೊಡ್ತಾರೆ. ರಿಮೆಂಬರ್, ದರ್ ಇಸ್ ಆಲ್ವೇಸ್ ಎ ಸೆಕೆಂಡ್ ಚಾನ್ಸ್. ಎರಡನೇ ಅವಕಾಶ ಇದ್ದೇ ಇರುತ್ತೆ. ನೆನಪಿರ್ಲಿ, ನಿಮಗೆ ಎರಡನೇ ಅವಕಾಶ ಇದ್ದೇ ಇರುತ್ತಲ್ಲ. ಯಾರು ನಿರಾಶೆ ಆಗಬೇಕಾಗಿಲ್ಲ. ಅರೊಬ್ಬ ರಬ ಕಾಲ ಯಾರೇ ಫೋನ್ ಕೇಳಿಸ್ಕೊಳ್ತಾರೋ ಅಷ್ಟೇ, ಇಲ್ಲ ಆನ್ಲೈನ್ ಇರೋರು ಅಷ್ಟೇ, ಯಾರು ಎಲ್ಲೇ ಇರ್ಬೋದು. ನೀವು ಬೇಗನೆ ಪ್ರಮೋಷನ್ ಬರುತ್ತೆ. ಅಲೋಬ ರೀಖಾಬ ಶಬಬ ಆ ಮನೆ ಕಟ್ಟಿ ಪೂರ್ಣ ಆಗುತ್ತದೆ. ಆ ಸೈಟ್ ಬರುತ್ತೆ. ಅನೇಕರಿಗೆ ಪ್ರವಾದನೆ ಬಂದಿದೆ. ಈ ಡಿಸೆಂಬರ್ ಒಳಗಡೆ ಮನೆಗಳು, ಡಾಕ್ಟ್ರು ಇರ್ಬೋದು, ಸುಮ್ಮನ್ ಮನೆಯವರು ಇರ್ಬೋದು, ನೀವು ಯಾರೇ ಇರ್ಬೋದು, ನೀವು ಏನೇನು ದೇವರ ಆತ್ಮ ತಿಳಿಸಿದರೆ. ಆಮೇಲೆ ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಯಾರ್ಯಾರು ತಣ್ಣಗಾಗಿದ್ದಾರೆ ಅವ್ರು ಹಿಂದಿರಿ ಹೋಗಿರೋ ದೇವ್ರು ವಾಪಸ್ ಕರ್ಕೊಂಬರ್ತಾರೆ. ನಿಮ್ಮ ಕುಟುಂಬಗಳಲ್ಲಿ ಯಾರು ನಂಬಿಲ್ಲ, ನೀವು ನಂಬಿದ್ರೆ ಕುಟುಂಬ ರಕ್ಷಣೆ. ಶಮ ಕೆಲವು ಫೈನ್ ಟ್ಯೂನಿಂಗ್ಗಳು ಬೇಕಾಗಿದೆ ನಿಮಗೆ. ಒಪ್ಪಿಸ್ಕೊಡ್ರಿ ದೇವರಿಗೆ ಈಗಲೇ. ಏಸಪ್ಪ, ದೇವ್ರ ಸೇವಕರು ಏನು ಹೇಳ್ತಾ ಇದ್ದಾರೆ, ನನ್ನನ್ನು ಟ್ಯೂನ್ ಮಾಡಪ್ಪ ದೇವ್ರೆ, ನನ್ನ ಬದಲಾವಣೆ ಮಾಡಪ್ಪ ದೇವ್ರೆ. ಅದು ನನ್ನಲ್ಲಿರುವ ಆ ದುರ್ಗುಣ, ನನ್ನ ಅದ್ಭುತಕ್ಕೆ ತಡೆ ಆಗಬಾರ್ದು ದೇವ್ರೆ. ಆ ದುರ್ಗುಣಗಳು ದೇವರನ್ನು ಕ್ಷಮಿಸಪ್ಪ ಅಂತ ಹೇಳಿ ಕ್ಷಮ ನೋಡಿ. ಆ ಅದ್ಭುತಗಳಿಗೆ ಅದೇ ತಡೆ ಆಗಿದೆ. ಹೇಳ್ರಿ, ಯಾವುದು ತಡೆ ಆಗಿದೆ, ನನ್ನ ಅದ್ಭುತಕ್ಕೆ ಇದು ತಡೆ ಆಗಿದೆ, ನನ್ನ ಕ್ಷಮಿಸಪ್ಪ ದೇವ್ರೆ. ಬಾಯ್ತಿರೋದು ಹೇಳ್ಬೇಕು. ಅದನ್ನು ಆ ಚಿಂತೆ ಮಾಡಲ್ಲ, ನಾನು ಚೇಷ್ಟ ಬುದ್ಧಿ ಮಾಡಲ್ಲ. ಅರಕೆ ಮಾಡಿ ನೀವೇ ಆ ಅದ್ಭುತಗಳಿಗೆ ನೀವೇ ತಡೆ ದೇವರಪ್ಪ ತಿಳಿಸ್ತಾರೆ. ಎಲ್ಲ ಇದೆ, ಅಭಿಷೇಕ ರೆಡಿ ಇದೆ, ದೇವರೇ ರೆಡಿ ಇದ್ದಾರಲ್ಲಿ. ಆಮೇಲೆ ಕೆಲವು ಹೇಳಿ, ನಮ್ದು ಯಾವುದೇ ಹಳೆ ಪಾಪಗಳು ಯಾವುದೇ ಇದ್ರು ಅದು ಬೇಕೆಂತೆ ಮಾಡಿರಲಿ, ಅದು ಯಾವುದೇ ರೀತಿಯಲ್ಲಿ ಬಂದಿರಲಿ, ನನ್ನ ಕ್ಷಮಿಸಿದ್ದೇವೆ. ನಾನು ಮನಸ್ಫೂರ್ತಿಯಾಗಿ ಕ್ಷಮೆ ಕೇಳ್ತೇನೆ. ಆಮೇಲೆ ಪರಲೋಕದ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನಮ್ಮನ್ನು ದಯಪಾಲಿಸಿ. ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸಿದ್ದೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದೆ ಕೇಳಿ ನಮ್ಮನ್ನು ರಾಜ್ಯವು ಬಲವು ಮಹಿಮೆಯು ಸದಾ ನನ್ನ ಮನೆ ಹೊರನ್ನು ಕೊಂಡಾಡು, ನನ್ನ ಸ್ಥಳವಿನ ಆತನ ಪವಿತ್ರನಾಮವನ್ನು ಕೀರ್ತಿಸಿ. ನನ್ನ ಮನೆ ಹೊರನ್ನು ಕೊಂಡಾಡು, ಆತನ ಉಪಕಾರಗಳು ಒಂದನ್ನೂ ಮರೆಯಲು. ಆಮೇಲೆ
ಹೆಚ್ಚಿನ ಹಾನಿ ಮಾಡಲ್ಲ, ಹೆಚ್ಚಿನ ಹಾನಿ ಮಾಡಲ್ಲ, ಹಾನಿ ಇಲ್ಲ, ಹಾನಿ ಇಲ್ಲ, ಹಾನಿ ಇಲ್ಲ. I cover right under the blood. I cover right under the blood. The devil can do me no harm, no harm, no harm, no harm. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ವಯತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣದನಿಕೆ ಇರುವುದಾಗಿರಲಿ. ಆಮೆನ್, ಆಮೆನ್. ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಹಾಲೆಲೂಯಾ, 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 ಪ್ರೈಸ್ ದಿ ಲಾರ್ಡ್. ಇನ್ನು ಯಾರಾದರೂ ಸಾಕ್ಷಿಗಳು ಯಾರಿದ್ದೀರಾ? ನೀವು ಸಾಕ್ಷಿಗಳು ಯಾರಿದ್ರೆ ಕೈ ಎತ್ತಿ ನೋಡೋಣ. ರಾತ್ರಿ ಹೇಳಾಗಿದೆಯಲ್ಲ ಸಾಕ್ಷಿಗಳೆಲ್ಲ. ಇನ್ಯಾರು ಹೇಳೋರಿದ್ದೀರಾ? ಯಾರು ಹೇಳಿ, ಬೇಗ ಹೇಳಿ, ಬೇಗ ಹೇಳಿ. ಸಾಕ್ಷಿ ನಡೀತಾ ಇದೆ. ಮಧ್ಯದಲ್ಲಿ ಹೋಗ್ತೀನಿ, ಅದು ಹೋಗುವಾಗ ಎಲ್ಲ ಟ್ರೈನಿಂದ ಹಾಕ್ಬೇಕಾದ್ರೆ ಅದು ಜೋಳದ ಒಣಗಿದ್ದೆಲ್ಲ ಕುಡಿದು ಜಾಳ ಅದು ಬರೀ ಬಂದು ಹೂವಿನ ಅಂಗಿ ಬಿಟ್ಟಾರೆ, ಅದು ಬಂದು ರೊಬ್ಬನ ಕಳ್ಳಿ ಹೊಡ್ಸಿದ್ರು. ಆಮೇಲೆ ಒಳಗಡೆ ಹೋಗೋದು ಕುತ್ಕೊಂತೀನಿ, ನಾನು ಬಂದು ಬಿಡೋಕೆ ಆಗಲಿಲ್ಲ, ಅಷ್ಟೊಂದು ಆಗಲಿಲ್ಲ. ಸ್ವಲ್ಪ ನಾನು ಪ್ರೇಯರ್ ಹೋಗ್ಬೇಕು, ನೈಟ್ ಪ್ರೇಯರ್ ಹೊತ್ತಿಗೆ ಅಂತೇಳಿ ನಾನು ನಿನ್ನಿಂದ ಆರೈಕೆ ಮಾಡ್ತಿದ್ದೀನಿ ಕಣಪ್ಪ, ನಾಳೆ ಸಾಕ್ಷಿ ಕೊಟ್ಟು ಸಾಕ್ಷಿ ಮಗಳ ಬಂದು ಸಾಕ್ಷಿ ಕೊಟ್ಟಿದ್ದೇವೆ, ನಾನು ಆಸ್ಪತ್ರೆಗೆ ಹೋಗ್ಬಾರ್ದು ದೇವ್ರೆ, ನೀನೇ ಗುಣಪಡಿಸ್ಬೇಕು ಕಣಪ್ಪ ದೇವ್ರೆ ಅಂತ ಹೇಳಿದ್ರೆ, ಅದೇ ರೀತಿ ದೇವರು ನೋವು ಇದ್ದಂತೆ ಗುಣಪಡಿಸ್ತಾರೆ. ಆಮೆನ್. ಅದೇ ಕಣ್ಣಿಗೆ ಜೋಳ ಹೊಡೆದಿತ್ತು, ದೇವ್ರು ಗುಣ ಮಾಡಿದ್ದಾರೆ. ಇನ್ಯಾರು ಸಾಕ್ಷಿಗಳು ಇದ್ದೀರಾ? ಇನ್ಯಾರು ಸಾಕ್ಷಿಗಳು ಇದ್ದೀರಾ? ಓಕೆ, ಇನ್ಯಾರು ಸಾಕ್ಷಿಗಳು ಅಂತ ಹೇಳಿದ್ರೆ ಎಲ್ಲರೂ ಸಮಾಧಾನ ಹೋಗಿ ಬರೋದಾಗಲಿ. ನೋಡ್ರಿ.